ಈ ದಿನ 4ನೇ ದಿನದ ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಾಗಾರ ನಡೀತಾ ಇದೆ. ಇಷ್ಟು ದಿನದವರೆಗೂ ಕೂಡ ಎಲ್ಲರ ಸಂಯಮದಿಂದ ಈ ಕಾರ್ಯಾಗಾರವನ್ನು ಇಲ್ಲಿವರೆಗೂ ಯಶಸ್ಸು ಮಾಡ್ಕೊಂಡು ಬಂದಿದ್ದೀರಾ. ಈ ವುಮೆನ್ಸ್ ಒಂದು ದಿನಾಚರಣೆಯನ್ನ ನಾವು ಆಚರಣೆ ಮಾಡೋದಕ್ಕೆ ಕಾರಣ ಆಗಿರುವಂತ ಎಲ್ಲ ಒಂದು ಇದಕ್ಕೋಸ್ಕರ ಇಂಥದ್ದೊಂದು ದಿನಕ್ಕೆ ನಮ್ಗೆ ಕಾಂಟ್ರಿಬ್ಯೂಟ್ ಮಾಡಿದಂತ ಹೋರಾಟ ಮಾಡಿದಂತ ವುಮೆನ್ಸ್ಗೆ ಸ್ವಲ್ಪ ಧನ್ಯವಾದವನ್ನ ನಾವು ಅರ್ಪಿಸುತ್ತಾ, ಈ ದಿನದ ಪ್ರಥಮ ಒಂದು ಉಪನ್ಯಾಸಕರು ಆಶ್ರಿತಾ ಹೊಳ್ಳ ಅಂತ. ಆಶ್ರಿತಾ ಅವರೇ ಇದ್ದೀರಾ? ಇದ್ದೀನಿ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ. ಆಶ್ರಿತಾ ಅವರು ಬೆಂಗಳೂರಿನವರು. ಇವರು ಅಸ್ಟ್ರಾಲಜಿ ಈ ಒಂದು ಫೀಲ್ಡ್ ನಲ್ಲಿ ಸುಮಾರು ವರ್ಷಗಳಿಂದ ಅಭ್ಯಾಸ ಮಾಡಿ ಅನೇಕ ರೀತಿಯಾದಂತ ಜ್ಞಾನವನ್ನ ಮತ್ತೆ ಅನೇಕ ರೀತಿಯಾದಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಇವರು ಕಲ್ತುಕೊಂಡಿದ್ದಾರೆ, ಮತ್ತೆ ಅದನ್ನ ಅಭ್ಯಾಸನೂ ಸಹ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ಈ ವಿಶ್ವ ಒಂದು ಮಹಿಳಾ ದಿನಾಚರಣೆಯ ಈ ಕಾರ್ಯಾಗಾರಕ್ಕೆ ಸ್ವಾಗತವನ್ನು ಕೋರ್ತಾ ಅವರ ಉಪನ್ಯಾಸವನ್ನು ಮುಂದುವರಿಸಲು ಹೇಳೋಣ. ನಿಮಗೆ ಸ್ವಾಗತ ಆಶ್ರಿತಾ ಹೊಳ್ಳ ಅವರೇ, ನಿಮ್ಮ ಉಪನ್ಯಾಸವನ್ನ ಮುಂದುವರಿಸಿ. ಇವರು ಇವತ್ತು ಮಾಡುವಂತ ಉಪನ್ಯಾಸದ ವಿಷಯ ಅಷ್ಟೋತ್ತರಿ ದಶಾ ಪದ್ಧತಿ, ಅ ಮೆಥಡ್ ಆಫ್ ಟೈಮಿಂಗ್ ಇನ್ ಅಸ್ಟ್ರಾಲಜಿ ಅಂತ. ಹೊಸ ಸಬ್ಜೆಕ್ಟ್ ಇದು, ನಿಮ್ಮೆಲ್ಲರಿಗೂ ಎಷ್ಟು ಜನ ಗೊತ್ತಿದೆಯೇನೋ ಗೊತ್ತಿಲ್ಲ. ಈ ಅಷ್ಟೋತ್ತರಿ ಪದ್ಧತಿಯನ್ನ ಬಳಸೋದು ಬಹಳ ಕಮ್ಮಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇದರಲ್ಲಿ ಏನಂತ ಒಂದು ವಿಶೇಷತೆ ಇದೆ ಅನ್ನೋದನ್ನ ನಮ್ಗೆ ಅವ್ರು ತಿಳಿಸ್ಕೊಡ್ತಾರೆ. ನಾವೆಲ್ಲರೂ ಕೇಳೋಣ. ಶುರು ಮಾಡ್ಕೊಳ್ಳಿ ಆಶ್ರಿತಾ ಅವರೇ. ಥ್ಯಾಂಕ್ ಯು ಮೇಡಮ್. ಇದು ಸ್ಕ್ರೀನ್ ಶೇರ್ ಮಾಡ್ತೀನಿ. ಮಾಡ್ತೀನಿ, ಒಂದ್ ನಿಮಿಷ ನಿಮ್ಗೆ ಹೋಸ್ಟ್ ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಇಂದಿನ ದಿನ ನಾನು ಕುಲದೇವರನ್ನ, ಇಷ್ಟದೇವರನ್ನ, ಗುರುಗಳನ್ನ, ನವಗ್ರಹಗಳನ್ನ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಅಷ್ಟಾದಶ ಪ್ರವರ್ತಕರನ್ನ ಪ್ರಾರ್ಥಿಸುತ್ತಾ, ನನಗೆ ಜ್ಯೋತಿಷ್ಯದ ಜ್ಞಾನವನ್ನ ತುಂಬಾ ವರ್ಷಗಳಿಂದ ಧಾರೆ ಎರಿತಾ ಇರುವಂತಹ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕರನ್ನ ನೆನೆಯುತ್ತಾ ಇಂದಿನ ಈ ಉಪನ್ಯಾಸವನ್ನ ಶುರು ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶ್ರಿತಾ ಹೊಳ್ಳ. ದಶಾ ಪದ್ಧತಿ, ಇದ್ರ ಬಗ್ಗೆ ನಾವು ಸಾಮಾನ್ಯವಾಗಿ ಎಲ್ಲ ತಿಳ್ಕೊಂಡಿದೀವಿ. ದಶಾ ಪದ್ಧತಿ ಅಂದ್ರೆ ಏನು ಅಂತ. ಇದು ಒಂದು ಅತ್ಯಂತ ಮಹತ್ವದ ಕಾಲ ನಿರ್ಣಯ ವಿಧಾನಗಳಲ್ಲಿ ಒಂದಾಗಿದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಗ್ರಹಗಳು ಯಾವ ಕಾಲದಲ್ಲಿ ತಮ್ಮ ಪ್ರಭಾವವನ್ನ ಬೀರ್ತದೆ ಅಂತ ಈ ದಶಾ ಪದ್ಧತಿಗಳು ನಮ್ಗೆ ತಿಳಿಸ್ಕೊಡತ್ತೆ. ಇದರ ಮೂಲಕ ಜಾತಕದಲ್ಲಿ ಸೂಚಿಸಿರುವಂತಹ ಕರ್ಮ ಫಲಗಳು ಯಾವ ಸಮಯದಲ್ಲಿ ವ್ಯಕ್ತವಾಗುತ್ತೆ ನಮ್ಮ ಜೀವನದಲ್ಲಿ ಅಂತ ನಾವು ಜಾತಕವನ್ನ ನೋಡಿದಾಗ ನಿರ್ಧರಿಸೋದಿಕ್ಕೆ ನಮಗೆ ಸಹಾಯ ಮಾಡುವಂತಹ ಪದ್ಧತಿಯನ್ನ ದಶಾ ಪದ್ಧತಿ ಅಂತ ಕರಿತೀವಿ. ಇಲ್ಲಿ ಒಂದು ಶ್ಲೋಕವನ್ನ ನೋಡ್ಬೋದು ನಾವು. ನೃಣಾಂ ಆಯುರ್ ವಿಭಜ್ಯಾತ ದಶಾಭೇದಾನ್ ವದಾಮ್ಯಹಂ ಗ್ರಹಾಣಾಂ ಕ್ರಮಯೋಗೇಣ ಫಲಾನಾಂ ಕಾಲ ನಿರ್ಣಯ. ಇದರ ಅರ್ಥ, ಮನುಷ್ಯನ ಆಯುಷ್ಯವನ್ನ ವಿಭಜನೆ ಮಾಡಿ ಗ್ರಹಗಳ ಕ್ರಮದ ಪ್ರಕಾರ ದಶೆಗಳ ಮೂಲಕ ಫಲಗಳು ಯಾವ ಕಾಲದಲ್ಲಿ ವ್ಯಕ್ತವಾಗುತ್ತೆ ಅಂತ ನಿರ್ಧರಿಸಲಾಗತ್ತೆ. R.J. ದೇಶಪಾಂಡೆ ಅವರು ಅನುವಾದಿಸಿ ಬರ್ದಿರುವಂತಹ ಪರಾಶರ ಹೋರಶಾಸ್ತ್ರದ 47ನೇ ಅಧ್ಯಾಯ ಶ್ಲೋಕ 3, 4, 5ರಲ್ಲಿ ಈ ತರ ಒಂದು ಹೇಳಿದ್ದಾರೆ. ವಿವಿಧಾಸ್ತು ದಶಾಹ ಪ್ರೋಕ್ತ ಕಿಂತು ತತ್ರಾಸ್ತು ಮೇ ಮತಂ ವಿಂಶೋತ್ತರಿ ತಥಾಚ ಅಷ್ಟೋತ್ತರಿ ಷೋಡಶೋತ್ತರಿ ದ್ವಾದಶೋತ್ತರಿ ಪಂಚೋತ್ತರಿ ಶತಸಮಾತತ ದಶಾ ಚತುರಶೀತ್ಯಾಬ್ಧ ದ್ವಿಸಪ್ತತಿ ಸಮಾತತ ಷಷ್ಟಿಹಾಯನಿಕಾ ಚೈವ ಷಟ್ತ್ರಿಂಶದ್ ವತ್ಸರಾ ಅಪಿ ಇಮಾ ರಿಕ್ಷಾಶ್ರಿತಾಃ ಪ್ರೋಕ್ತ ಪ್ರಾಚೀನೈರ್ ವಿದ್ವೈದ್ಭಿಃ ಪುರಾ. ಇಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಕಾಲ ನಿರ್ಣಯ ಮಾಡಲು ಹಲವಾರು ದಶಾ ಪದ್ಧತಿಗಳನ್ನ ನಾವು ನೋಡಿದ್ದೀವಿ, ಋಷಿಗಳು ನಮ್ಗೆ ವಿವರಿಸಿದ್ದಾರೆ. ಆದ್ರೆ ಎಲ್ಲಾ ದಶಗಳನ್ನ ನಾವು ಸಮಾನವಾಗಿ ಬಳಸೋದಿಲ್ಲ. ಕೆಲವು ದಶಾ ಪದ್ಧತಿಗಳನ್ನ ಮಾತ್ರ ಪ್ರಮುಖ ಅಂತ ಇಲ್ಲಿ ಪರಾಶರರು ಹೇಳಿದ್ದಾರೆ.
ಸೊ ಇದರಲ್ಲಿ 10 ದಶೆಗಳನ್ನ ಪ್ರಮುಖವಾದ ದಶ ಅಂತ ಪರಾಶರರು ತಿಳಿಸಿದ್ದಾರೆ. ಅದು ಯಾವ್ಯಾವುದು ಅಂತ ಇಲ್ಲಿ ನಾವು ನೋಡ್ಬೋದು. ವಿಂಶೋತ್ತರಿ ದಶ ಮೊದಲನೇದಾಗಿ, ಅಷ್ಟೋತ್ತರಿ ದಶ, ಷೋಡಶೋತ್ತರಿ ದಶ, ದ್ವಾದಶೋತ್ತರಿ ದಶ, ಪಂಚೋತ್ತರಿ ದಶ, ಶತಸಮಾದಶ, ಚತುರಶೀತಾಬ್ದ್ಯ ದಶ, ದ್ವಿಸಪ್ತತಿ ಸಮಾದಶ, ಷಷ್ಠಿಹಾಯನಿಕಾ ದಶ, ಷಟ್ತ್ರಿಂಶತ್ ಸಮಾದಶ. ಈ ದಶಾ ಪದ್ಧತಿಗಳನ್ನ ಜ್ಯೋತಿಷ್ಯ ಪಂಡಿತರು ನಕ್ಷತ್ರಗಳನ್ನ ಆಧರಿಸಿ ನಿರ್ಧರಿಸಿದ್ದಾರೆ. ಅಂದ್ರೆ ಒಂದು ಜನ್ಮ ಸಮಯದಲ್ಲಿ ಲೆಕ್ಕ ಮಾಡಲಾಗುತ್ತೆ. ಇವುಗಳಲ್ಲಿ ವಿಂಶೋತ್ತರಿ ದಶೆ ಎಲ್ರಿಗೂ ತಿಳಿದಿರುವಂತಹ ದಶೆ. ಇದು ತುಂಬಾ ಪ್ರಸಿದ್ಧ. ಯಾಕೆ ಅಂತಂದ್ರೆ ಜ್ಯೋತಿಷ್ಯದಲ್ಲಿ ವ್ಯಾಪಕವಾಗಿ ಬಳಕೆ ಆಗ್ತಿರೋಂಥದ್ದು ವಿಂಶೋತ್ತರಿ ದಶಾ ಪದ್ಧತಿ. ಯಾಕೆ ಅಂದ್ರೆ ಆ ದಶಾ ಪದ್ಧತಿಯನ್ನ ಎಲ್ಲಾ ಜಾತಕಗಳಿಗೂ ನಾವು ಅನ್ವಯಿಸಬಹುದು. ಮತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಗ್ರಹಗಳ ಫಲಗಳು ಯಾವ ಸಮಯದಲ್ಲಿ ವ್ಯಕ್ತವಾಗುತ್ತೆ ಅನ್ನೋದನ್ನ ತಿಳಿಬಹುದಾಗಿದೆ ವಿಂಶೋತ್ತರಿ ದಶಾ ಪದ್ಧತಿಯಿಂದ. ಈಗ ನಾವು ಅಷ್ಟೋತ್ತರಿ ದಶಾ ಪದ್ಧತಿಯ ಬಗ್ಗೆ ಒಂದ್ ಸ್ವಲ್ಪ ಪರಿಚಯವನ್ನ ನಾನು ಕೊಡಕ್ ಇಷ್ಟಪಡ್ತೀನಿ. ಈ ಅಷ್ಟೋತ್ತರಿ ದಶಾ ಕೂಡ ಒಂದು ನಕ್ಷತ್ರಾಧಾರಿತ ದಶಾ ಪದ್ಧತಿ. ಇದರ ಪ್ರಕಾರ ಮಾನವನ ಗರಿಷ್ಠ ಆಯುಷ್ಯವನ್ನ 108 ವರ್ಷಗಳು ಅಂತ ಹೇಳಿದ್ದಾರೆ. ಈಗ ನಮ್ಗೆ ಗೊತ್ತಿರೋ ಹಾಗೆ ವಿಂಶೋತ್ತರಿ ದಶಾ ಪದ್ಧತಿಯಲ್ಲಿ 120 ವರ್ಷವನ್ನ ಗಣನೆಗೆ ತಗೊಳ್ತೀವಿ. ಇಲ್ಲಿ ಮನುಷ್ಯನ ಆಯುಷ್ಯವನ್ನ 108 ವರ್ಷಗಳು ಅಂತ ಹೇಳಿದ್ದಾರೆ. ಇನ್ನು 108 ಅನ್ನೋ ಸಂಖ್ಯೆ ಬಗ್ಗೆ ನಾನು ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಎಲ್ರಿಗೂ ತಿಳಿದಿರುವಂತ ವಿಷಯ. 108 ಅನ್ನೋದು ಕೇವಲ ಒಂದು ಗಣಿತ ಸಂಖ್ಯೆ ಅಲ್ಲ. ಇದು ನಮ್ಮ ಜ್ಯೋತಿಷದಲ್ಲಾಗಿರ್ಬೋದು, ಹಿಂದೂ ಧರ್ಮದಲ್ಲಾಗಿರ್ಬೋದು, ಆಧ್ಯಾತ್ಮಿಕತೆಯಲ್ಲಾಗಿರ್ಬೋದು, ಭಾರತೀಯ ಸಂಸ್ಕೃತಿಯಲ್ಲಾಗಿರ್ಬೋದು ತುಂಬಾ ಮಹತ್ವ ಹೊಂದಿರುವಂತಹ ಒಂದು ಮಂಗಳಕರ ಬ್ರಹ್ಮಾಂಡ ಶಕ್ತಿಯನ್ನ ಪ್ರತಿನಿಧಿಸುವ ಒಂದು ಸಂಕೇತವಾಗಿದೆ. ಇವಾಗ ನಾವು ಜ್ಯೋತಿಷದ ಲೆಕ್ಕಾಚಾರದಲ್ಲಿ ನೋಡಿದ್ರು 27 ನಕ್ಷತ್ರ ಹಾಗೂ 4 ಪಾದಗಳು ಗುಣಿಸಿದಾಗ ನಮ್ಗೆ 108 ಬರುತ್ತೆ. ಮನುಷ್ಯನ ಜೀವನದ ಮೇಲೆ ನಕ್ಷತ್ರದ ಪ್ರಭಾವವನ್ನ ಅದು ತೋರ್ಸತ್ತೆ. ಇನ್ನು ಗ್ರಹ ರಾಶಿ ಸಂಬಂಧ ನೋಡಿದಾಗ್ಲೂ ಸಹ 12 ರಾಶಿ 9 ಗ್ರಹಗಳ ಗುಣಾಕಾರ ಮಾಡಿದಾಗ 108 ಬರುತ್ತೆ. ಇದು ಜ್ಯೋತಿಷ್ಯದ ಮೂಲಭೂತ ಲೆಕ್ಕಾಚಾರವಾಗಿದೆ. ಇನ್ನು ಬ್ರಹ್ಮಾಂಡ ರಚನೆಯನ್ನ ನಾವು ಸಹ ನೋಡಿದಾಗ ಸೂರ್ಯನ ಒಂದು ವ್ಯಾಸ ಭೂಮಿಯ ವ್ಯಾಸಕ್ಕೆ 108 ಪಟ್ಟು ಹೆಚ್ಚಾಗಿದೆ. ಈ 108 ಬಾರಿ ಒಂದು ಮಂತ್ರ ಜಪವನ್ನ ಮಾಡೋದ್ರಿಂದ ಶಕ್ತಿಯ ರೇಖೆ ಸಮನ್ವಯಗೊಂಡು ಮನಸ್ಸಿಗೆ ಶಾಂತಿಯನ್ನ ಕೊಡುತ್ತೆ ಅಂತ ಸಹ ಹೇಳ್ತಾರೆ. ಇನ್ನು ಹಿಂದೂ ಧರ್ಮದಲ್ಲಿ 108 ಉಪನಿಷತ್ಗಳಿದೆ, 108 ಪವಿತ್ರ ಕ್ಷೇತ್ರಗಳಿದೆ. ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ಮಾನವನ ಒಂದು ದೇಹದಲ್ಲಿ 108 ಮರ್ಮ ಬಿಂದುಗಳು, ಶಕ್ತಿ ಕೇಂದ್ರಗಳಿದೆ ಅಂತ ಹೇಳಿ. ಹೀಗೆ ಹೇಳ್ತಾ ಹೋದ್ರೆ 108 ಸಂಖ್ಯೆ ಬಗ್ಗೆ ಬಹಳಷ್ಟು ನಾವು ಹೇಳಬಹುದು. ಇನ್ನು ಈ ಅಷ್ಟೋತ್ತರಿ ದಶಾ ಪದ್ಧತಿಯಲ್ಲಿ ಈ 108 ವರ್ಷಗಳನ್ನ 8 ಗ್ರಹಗಳ ನಡುವೆ ಹಂಚಲಾಗಿದೆ. ಈ ಯಾವ್ಯಾವ ಗ್ರಹಗಳು ಮತ್ತೆ ಅದಕ್ಕೆ ಎಷ್ಟು ವರ್ಷಗಳನ್ನ ಇಲ್ಲಿ ಕ್ರಮವಾಗಿ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಸೂರ್ಯನಿಗೆ 6 ವರ್ಷ, ಚಂದ್ರನಿಗೆ 15 ವರ್ಷ, ಕುಜನಿಗೆ 8 ವರ್ಷ, ಬುಧನಿಗೆ 17 ವರ್ಷ, ಶನೈಶ್ಚರನಿಗೆ 10 ವರ್ಷ, ಗುರುವಿಗೆ 19 ವರ್ಷ, ರಾಹುವಿಗೆ 12 ವರ್ಷ, ಶುಕ್ರನಿಗೆ 21 ವರ್ಷ. ಇದನ್ನೆಲ್ಲ ನಾವು ಸೇರಿಸಿದಾಗ 108 ವರ್ಷ ಆಗುತ್ತೆ. ಇನ್ನು ಅಷ್ಟೋತ್ತರಿ ದಶಾ ಬಗ್ಗೆ ವಿವರಗಳನ್ನ ಬೃಹತ್ ಪರಾಶರ ಹೋರಶಾಸ್ತ್ರದ ದಶಾಧ್ಯಾಯ ಹಾಗೂ ಮಾನಸಾಗರಿ ಅನ್ನೋ ಗ್ರಂಥದ 5ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂತ ನಾವು ನೋಡೋಣ. ಒಂದು ಏನ್ ಹೇಳಿದ್ದಾರೆ ಅಂದ್ರೆ ಯಾವ ಗ್ರಹಗಳನ್ನ ಇಲ್ಲಿ ಗಣನೆಗೆ ತಗೋಬೇಕು ಮತ್ತೆ ಯಾವ ಕ್ರಮದಲ್ಲಿ ದಶಾಭುಕ್ತಿ ಇರತ್ತೆ ಈ ದಶೆಯಲ್ಲಿ ಅನ್ನೋದನ್ನ ಇಲ್ಲಿ ವಿವರಿಸಿದ್ದಾರೆ. ಶ್ಲೋಕದಲ್ಲಿ ನೋಡೋಣ. ಆರ್ ಜೆ ದೇಶಪಾಂಡೆ ಅವರ BPHS ಅಧ್ಯಾಯ 47 ಶ್ಲೋಕ 17ರಲ್ಲಿ ಸೂರ್ಯಶ್ಚಂದ್ರ ಕುಜಃ ಸೌಮ್ಯ ಶನಿರ್ಜೀವಸ್ತಮೋ ಭೃಗು ಏತೇ ದಶಾಧಿಪಾಹ ಪ್ರೋಕ್ತ ವಿನಾ ಕೇತುಂ ಗ್ರಹಾದ್ವಿಜ ಅಂತ ಹೇಳಿದ್ದಾರೆ. ಇನ್ನು ಗಣೇಶ್ ದತ್ ಅವರ ದಶಾಧ್ಯಾಯ 23ನೇ ಶ್ಲೋಕದಲ್ಲಿ ಸೂರ್ಯಶ್ಚಂದ್ರ ಕುಜಃ ಸೌಮ್ಯ ಶನಿರ್ಜೀವಸ್ತಮೋ ಭೃಗು ಏತೇ ದಶಾಧಿಪಾಹ ಪ್ರೋಕ್ತ ವಿಕೇತುಶ್ಚ ನವಗ್ರಹ ಅಂತ ಹೇಳಿದ್ದಾರೆ. ಇಲ್ಲಿ ಅಷ್ಟೋತ್ತರಿ ದಶೆಯಲ್ಲಿ ಯಾವ ಗ್ರಹಗಳು ದಶಾಧಿಪತಿಗಳಾಗ್ತಾರೆ ಮತ್ತು ಅವರ ಕ್ರಮವನ್ನ ತಿಳಿಸಿದ್ದಾರೆ. ನಮ್ಗೆ ಕೇತುವನ್ನ ಹೊರತುಪಡಿಸಬೇಕು ಅಂತ ಸಹ ಸೂಚನೆ ನೀಡಿದ್ದಾರೆ. ಇಲ್ಲಿ ನೋಡಿದ್ರೆ ನೀವು ಕ್ರಮ ಹೀಗಿದೆ: ಸೂರ್ಯ, ಚಂದ್ರ, ಕುಜ, ಸೌಮ್ಯ ಅಂದ್ರೆ ಬುಧ, ಶನಿ, ಜೀವ ಅಂದ್ರೆ ಗುರು, ತಮೋ ಅಂದ್ರೆ ರಾಹು, ಭೃಗು ಅಂದ್ರೆ ಶುಕ್ರ. ಅಲ್ಲಿ ಲಾಸ್ಟ್ ಅಲ್ಲಿ ಕೇತುಂ ಅಲ್ಲಿ ವಿನಾ ಕೇತುಂ ಗ್ರಹದ್ವಿಜ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕೇತುನ ಈ ದಶಾ ಪದ್ಧತಿಯಲ್ಲಿ ಬಳಸೋದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ದಶಾ ಪದ್ಧತಿಯಲ್ಲಿ ಕೇತುವನ್ನ ಯಾಕೆ ಹೊರಪಡಿಸಿದ್ದಾರೆ ಅಂತ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಜ್ಯೋತಿಷ್ಯದಲ್ಲಿ ಕೇತು ಗ್ರಹ ಏನ್ ಸೂಚಿಸುತ್ತೆ ಅಂತ ನಮ್ಮೆಲ್ರಿಗೂ ಈಗಾಗಲೇ ತಿಳಿದಿದೆ. ಸಾಮಾನ್ಯವಾಗಿ ಕೇತು ಮೋಕ್ಷಕಾರಕ ಗ್ರಹ. ಈ ಕೇತು ಭೌತಿಕ ಅನುಭವಗಳಿಗಿಂತ ಹೆಚ್ಚಾಗಿ ವೈರಾಗ್ಯ,
ಆತ್ಮಜ್ಞಾನ, ವಿಮುಕ್ತಿಯನ್ನ ಸೂಚನೆ ಮಾಡ್ತಾನೆ. ಆದ್ರೆ ಈ ಅಷ್ಟೋತ್ತರಿ ದಶಾ ಪದ್ಧತಿ ಬಳಸೋದೇ ನಾವು ಬೇರೆ ರೀಸನ್ಗೋಸ್ಕರ. ಮುಖ್ಯವಾಗಿ ಜೀವನದಲ್ಲಿ ನಡೆಯುವ ಅನುಭವಗಳು ಮತ್ತೆ ಕರ್ಮ ಫಲಗಳನ್ನು ತಿಳಿಯಲು ನಾವು ಈ ದಶಾ ಪದ್ಧತಿಯನ್ನ ಬಳಸ್ತೀವಿ. ಈ ಕಾರಣದಿಂದ ಮಹರ್ಷಿ ಪರಾಶರರು ಈ ದಶಾ ಪದ್ಧತಿಯಲ್ಲಿ ಭೌತಿಕ ಜೀವನದ ಅನುಭವಗಳನ್ನ ಸೂಚಿಸುವಂತಹ 8 ಗ್ರಹಗಳನ್ನ ಮಾತ್ರ ದಶಾಧಿಪತಿಗಳಾಗಿ ತೆಗೆದುಕೊಂಡಿದ್ದಾರೆ. ಸೊ ಈಗ ಅಷ್ಟೋತ್ತರಿ ದಶೆಯಲ್ಲಿ ಗ್ರಹಗಳ ಕ್ರಮವನ್ನು ಕೂಡ ಹಾಗೇನೆ ಇಟ್ಟಿಲ್ಲ. ಮಾನವ ಜೀವನದಲ್ಲಿ ಅನುಭವಗಳು ಹೇಗೆ ಒಂದರ ನಂತರ ಒಂದು ಬರುತ್ತದಲ್ಲ, ಅದನ್ನ ಗಮನದಲ್ಲಿಟ್ಟುಕೊಂಡು ಈ ಕ್ರಮವನ್ನ ಹೇಳಿದ್ದಾರೆ. ಈ ಕ್ರಮದ ಹಿಂದೆ ಏನ್ ಅರ್ಥ ಇದೆ ಅಂತ ನೋಡೋಣ. ಮೊದಲನೇದಾಗಿ ಸೂರ್ಯ ನಮ್ಗೆ ಆತ್ಮ ಮತ್ತೆ ಜೀವಶಕ್ತಿಯನ್ನ ಸೂಚಿಸ್ತಾನೆ. ಚಂದ್ರ ಮನಸ್ಸು ಮತ್ತೆ ಭಾವನೆಗಳನ್ನ, ಕುಜ ಕ್ರಿಯಾಶಕ್ತಿ, ಕೆಲಸ ಮಾಡುವ ಶಕ್ತಿಯನ್ನ, ಬುಧ ಬುದ್ಧಿ ಹಾಗೂ ವಿಚಾರ ಮಾಡುವ ಸಾಮರ್ಥ್ಯವನ್ನ, ಶನಿ ಜೀವನದಲ್ಲಿ ಬರುವ ಕಷ್ಟಗಳು ಹಾಗೂ ಕರ್ಮದ ಪರೀಕ್ಷೆಗಳನ್ನ, ಗುರು ಜ್ಞಾನ ಮತ್ತು ಮಾರ್ಗದರ್ಶನವನ್ನ, ರಾಹು ಅಸಾಧಾರಣ ಅನುಭವಗಳು ಮತ್ತು ಜೀವನದಲ್ಲಿ ಬದಲಾವಣೆಗಳೇನೇನಾಗುತ್ತೆ ಅದನ್ನ ಸೂಚಿಸ್ತಾನೆ, ಹಾಗೂ ಶುಕ್ರ ಸೌಖ್ಯ ಭೋಗ ಮತ್ತು ಜೀವನದ ಫಲಾನುಭವವನ್ನ ಸೂಚಿಸ್ತಾನೆ. ಈ ಕ್ರಮವನ್ನ ನೋಡ್ತಾ ಇದ್ರೆ ಮಾನವನ ಒಂದು ಜೀವನ ಯಾತ್ರೆ ಇದೆಯಲ್ಲ, ಆತ್ಮದಿಂದ ಪ್ರಾರಂಭವಾಗಿ ಒಂದು ಅನುಭವಗಳ ಮೂಲಕ ಕೊನೆಗೆ ಫಲಾನುಭವದವರೆಗೆ ಹೇಗೆ ಸಾಗುತ್ತೆ ಅನ್ನೋ ಪರವಾಗಿ ಈ ತರ ಒಂದು ಕ್ರಮವನ್ನ ಅಷ್ಟೋತ್ತರಿ ದಶೆಯಲ್ಲಿ ಕೊಡಲಾಗಿದೆ. ಈಗ ಅಷ್ಟೋತ್ತರಿ ದಶ ಹಾಗಾದ್ರೆ ಯಾವಾಗ ಬಳಸಬೇಕು? ಇದು ಪ್ರತಿ ಜಾತಕಕ್ಕೂ ಅನ್ವಯವಾಗುತ್ತಾ? ಎಲ್ಲರ ಜಾತಕದಲ್ಲೂ ನಾವು ಅಷ್ಟೋತ್ತರಿ ದಶಾ ಪದ್ಧತಿಯನ್ನ ಬಳಸಬಹುದಾ? ಇಲ್ಲಾಂದ್ರೆ ಇದ್ರ ನಿಯಮಗಳೇನು ಅನ್ನೋದನ್ನ ನಾವು ನೋಡೋಣ. ಅಷ್ಟೋತ್ತರಿ ದಶಾ ಪದ್ಧತಿ ಒಂದು ಷರತ್ತಾಧಾರಿತ ದಶಾ ಪದ್ಧತಿ ಆಗಿದೆ. ಇಲ್ಲಿ ಕೆಲವು ನಿಯಮಗಳಿದೆ. ಆ ನಿಯಮಗಳು ಫುಲ್ಫಿಲ್ ಆದ್ರೆ ಮಾತ್ರ ನಾವು ಈ ಪದ್ಧತಿಯನ್ನ ಒಂದು ಜಾತಕದಲ್ಲಿ ವಿಶ್ಲೇಷಣೆ ಮಾಡಬಹುದು. ಕೆಲವು ನಿರ್ದಿಷ್ಟ ಜಾತಕಗಳಲ್ಲಿ ಘಟನೆಗಳ ಸಮಯವನ್ನ ನಿರ್ಧರಿಸೋದಿಕ್ಕೆ ಇದು ಅತ್ಯಂತ ಉಪಯುಕ್ತವಾಗಿದೆ. ಕೆಲವು ಸಂದರ್ಭಗಳಲ್ಲಿ ವಿಂಶೋತ್ತರಿ ದಶಾ ಪದ್ಧತಿಯಲ್ಲಿ ಸ್ಪಷ್ಟ ಫಲ ನಮಗೆ ಸಿಗದಿದ್ದಾಗ ಅಷ್ಟೋತ್ತರಿ ದಶಾ ಪದ್ಧತಿ ಸಮರ್ಪಕವಾದ ಫಲವನ್ನ ನೀಡುತ್ತೆ. ಈ ಬೃಹತ್ ಪರಾಶರ ಹೋರಶಾಸ್ತ್ರದ ದಶಾಧ್ಯಾಯದಲ್ಲಿ ಅಷ್ಟೋತ್ತರಿ ದಶೆ ಯಾವ ಸಂದರ್ಭದಲ್ಲಿ ಅನ್ವಯಿಸಬೇಕು ಅನ್ನೋ ಕೆಲವು ನಿಯಮಗಳನ್ನ ಈ ಶ್ಲೋಕಗಳ ಮೂಲಕ ಕೊಟ್ಟಿದ್ದಾರೆ. ಈ ಗ್ರಂಥವನ್ನ ಬಹಳಷ್ಟು ಜನ ಗ್ರಂಥಕರ್ತರು ತಮ್ಮದೇ ಆದಂತ ಒಂದು ಭಾಷೆಯಲ್ಲಿ ಅನುವಾದಿಸಿ ವ್ಯಾಖ್ಯಾನ ಮಾಡಿದ್ದಾರೆ. ಕೆಲವು ಭಿನ್ನಾಭಿಪ್ರಾಯಗಳು ಸಹ ಇದೆ. ಆದ್ರಿಂದ ಅದೆಲ್ಲವನ್ನು ನಾನು ಕವರ್ ಮಾಡ್ಬೇಕಂತ ಹೇಳಿ ಎಷ್ಟೊಂದು ಗ್ರಂಥಕರ್ತರು ಬರೆದಿರುವಂತಹ ಪುಸ್ತಕಗಳಿಂದ ಈ ಶ್ಲೋಕಗಳನ್ನ ಹಾಕಿದ್ದೀನಿ. ಪ್ರತಿಯೊಂದನ್ನು ನೋಡೋಣ, ಏನಿದೆ, ಏನು ಭಿನ್ನ ಇದೆ ಒಂದಕ್ಕಿಂತ ಒಂದು ಅಂತ ನೋಡೋಣ. ಮೊದಲನೇ ಶ್ಲೋಕದಲ್ಲಿ ನೋಡ್ಬೋದು, ಲಗ್ನೇಶಾತ್ ಕೇಂದ್ರ ಕೋಣಸ್ಥೋ ರಾಹುರ್ ಲಗ್ನೆ ಸ್ಥಿತೇ ವಿನಾ ಅಷ್ಟೋತ್ತರಿ ದಶಾ ಪ್ರೋಕ್ತ ಶಿವವಾಕ್ಯ ದ್ವಿಜೋತ್ತಮ. ಇಲ್ಲಿ ಹೇಳಿದರೆ ರಾಹು ಗ್ರಹ ಲಗ್ನಾಧಿಪತಿಯಿಂದ ಕೇಂದ್ರ ಸ್ಥಾನದಲ್ಲಿ ಅಥವಾ ತ್ರಿಕೋಣದಲ್ಲಿ ಇರಬೇಕು. ರಾಹು ಗ್ರಹದ ಪ್ರಾಮುಖ್ಯತೆ ಈ ಅಷ್ಟೋತ್ತರಿ ದಶೆಯಲ್ಲಿ ಬಹಳ ಮುಖ್ಯವಾಗಿದೆ. ಇದು ರಾಹು ಬೇಸ್ಡ್ ದಶಾ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಸೊ ರಾಹು ಗ್ರಹ ಲಗ್ನಾಧಿಪತಿಯಿಂದ ಇಲ್ಲ ಕೇಂದ್ರ ಸ್ಥಾನದಲ್ಲಿ ಇರಬೇಕು, ಇಲ್ಲ ತ್ರಿಕೋಣ ಸ್ಥಾನದಲ್ಲಿ ಇರಬೇಕು. ಆದರೆ ರಾಹು ಲಗ್ನದಲ್ಲಿ ಇರಬಾರದು. ನೋಡಿ, ರಾಹು ಲಗ್ನೆ ಸ್ಥಿತೇ ವಿನ, ಲಗ್ನದಲ್ಲಿ ರಾಹು ಇರಬಾರ್ದಾದ್ರೆ. ಈ ಎರಡು ನಿಯಮಗಳು ಪೂರ್ತಿಯಾದ್ರೆ ಅಷ್ಟೋತ್ತರಿ ದಶಾ ಪದ್ಧತಿಯನ್ನ ಅಂತ ಜಾತಕದಲ್ಲಿ ಅನ್ವಯ ಮಾಡಬಹುದು ಅಂತ ಈ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಇನ್ನು ಎರಡನೇ ಶ್ಲೋಕದಲ್ಲೂ ಅದೇ ತರ ಅರ್ಥ ಬರೋ ಹಂಗೆ ಹೇಳಿದ್ದಾರೆ. ಲಗ್ನೇಶಾತ್ ಕೇಂದ್ರ ಕೋಣಸ್ಥೆ ರಾಹು ಲಗ್ನೆ ವಿನಾಸ್ಥಿತೆ ಅಷ್ಟೋತ್ತರಿ ದಶಾ ಪ್ರೋಕ್ತ ವಿಶೇಷೇನ ದ್ವಿಜೋತ್ತಮ. ಇದ್ರಲ್ಲೂ ಅದೇ ವಿಷಯವನ್ನ ಹೇಳಿದ್ದಾರೆ. ರಾಹು ಲಗ್ನಾಧಿಪತಿಯಿಂದ ಕೇಂದ್ರ ಸ್ಥಾನದಲ್ಲಿ ಅಥವಾ ತ್ರಿಕೋಣ ಸ್ಥಾನದಲ್ಲಿ ಇರಬೇಕು, ಆದರೆ ರಾಹು ಲಗ್ನದಲ್ಲಿ ಇರಬಾರದು. ಇಂತಹ ಜಾತಕದಲ್ಲಿ ನಾವು ಅಷ್ಟೋತ್ತರಿ ದಶೆಯನ್ನ ಅನ್ವಯಿಸಬಹುದು ಅಂತ ಹೇಳಿದ್ದಾರೆ. ನಾವಿನ್ ಕೊನೆ ಶ್ಲೋಕವನ್ನ ನೋಡಿದ್ರೆ, ವಿನಾ ಲಗ್ನೆ ಲಗ್ನೇಶಾತ್ ಕೇಂದ್ರ ಕೋಣೆ ಗತೆ ತಮಃ ಆರ್ದ್ರ ದೇಹ ಕ್ರಮಾದ್ ಪ್ರೋಕ್ತ ಅಷ್ಟೋತ್ತರಿ ದಶಾ ಬುಧೈಹಿ. ಇಲ್ಲೂ ಸಹ ಮೊದಲನೇ ಲೈನಲ್ಲಿ ಅದನ್ನೇ ಹೇಳಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ವಿಷಯನ ಆಡ್ ಮಾಡಿದ್ದಾರೆ. ಏನಂದ್ರೆ, ರಾಹು ಲಗ್ನದಲ್ಲಿ ಇರಬಾರ್ದು, ಲಗ್ನಾಧಿಪತಿಯಿಂದ ಕೇಂದ್ರ ಅಥವಾ ತ್ರಿಕೋಣದಲ್ಲಿ ಇರಬೇಕು. ಇಂಥ ಸಂದರ್ಭದಲ್ಲಿ ಆ ದಶಾಭುಕ್ತಿಯಲ್ಲಿ ನಾವು ನಕ್ಷತ್ರಗಳ ಹಂಚಿಕೆ ಮಾಡುವ ಕ್ರಮವನ್ನ ಆರ್ದ್ರ ನಕ್ಷತ್ರದಿಂದ ಶುರು ಮಾಡಬೇಕು ಅಂತ ಇಲ್ಲಿ ವಿಶೇಷವಾಗಿ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಸೊ ನಾವ್ ಈ 3 ಶ್ಲೋಕಗಳನ್ನು ನೋಡಿದಾಗ ನಮ್ಗೆ ತಿಳಿಯುವ ಮುಖ್ಯ ನಿಯಮಗಳು ಯಾವ್ದಂದ್ರೆ, ಮೊದಲನೆಯದು ರಾಹು ಲಗ್ನಾಧಿಪತಿಯಿಂದ ಕೇಂದ್ರ ಅಥವಾ ತ್ರಿಕೋಣದಲ್ಲಿ ಇರಬೇಕು. ಎರಡನೆಯದು ರಾಹು ಲಗ್ನದಲ್ಲಿ ಇರಬಾರದು. ಇದೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅಂತಹ ಜಾತಕದಲ್ಲಿ ನಾವು ಅಷ್ಟೋತ್ತರಿ ದಶೆಯನ್ನ
ಅನ್ವಯ ಮಾಡಿ ವಿಶ್ಲೇಷಣೆ ಮಾಡಬಹುದು. ಇನ್ನ ಪರಾಶರ ಹೋರಶಾಸ್ತ್ರ ಗ್ರಂಥವನ್ನ ಅನುವಾದಿಸಿ ವ್ಯಾಖ್ಯಾನ ಮಾಡಿರುವ ತುಂಬಾ ಜ್ಯೋತಿಷ್ಯಕರ್ತರು ಅಷ್ಟೋತ್ತರಿ ದಶ ಅನ್ವಯ ಮಾಡುವ ಬಗ್ಗೆ ಇನ್ನೊಂದು ವಿಶೇಷವಾದ ನಿಯಮವನ್ನ ತಿಳಿಸಿದ್ದಾರೆ. ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ನೋಡೋ ಹಾಗಿದ್ರೆ ಸಂತಾನಂ ಹಾಗೂ ಪದ್ಮನಾಭ ಶರ್ಮನ್ ಅವರು ಬರೆದಿರುವ ಗ್ರಂಥದಿಂದ ನಾನು ತಗೊಂಡಿದ್ದೀನಿ. ಕೃಷ್ಣ ಪಕ್ಷೆ ದಿವಾ ಜನ್ಮ ಶುಕ್ಲ ಪಕ್ಷೆ ತಥಾನಿಶಿ ತದಾಹ್ಯ ಅಷ್ಟೋತ್ತರಿ ಚಿಂತ್ಯ ಫಲಾರ್ಥಂ ವಿಶೇಷತಃ. ಈ ಶ್ಲೋಕದ ಪ್ರಕಾರ ಇನ್ನೊಂದು ನಿಯಮ ಹೇಳಿದ್ದಾರೆ. ಅಷ್ಟೋತ್ತರಿ ದಶಾ ಪದ್ಧತಿ ಬೆಳೆಸೋದಿಕ್ಕೆ ಮತ್ತೊಂದು ವಿಶೇಷವಾದ ನಿಯಮ ಹೇಳಿದ್ದಾರೆ. ಏನು ಅಂದ್ರೆ, ಯಾವುದೇ ಜಾತಕನು ಕೃಷ್ಣ ಪಕ್ಷದಲ್ಲಿ ಹಗಲಿನ ಸಮಯದಲ್ಲಿ ಜನಿಸಿದ್ದರೆ, ಕೃಷ್ಣ ಪಕ್ಷದಲ್ಲಿ ಹಗಲಿನ ಸಮಯದಲ್ಲಿ ಜನಿಸಿದ್ದರೆ ಅಥವಾ ಶುಕ್ಲ ಪಕ್ಷದಲ್ಲಿ ರಾತ್ರಿ ಸಮಯದಲ್ಲಿ ಜನಿಸಿದ್ದರೆ ಅಂತಹ ಜಾತಕರಲ್ಲಿ ವಿಶೇಷವಾಗಿ ಅಷ್ಟೋತ್ತರಿ ದಶೆಯನ್ನ ಪರಿಗಣಿಸಬೇಕು. ಮತ್ತೆ ಈ ಶ್ಲೋಕದಲ್ಲಿ ಹೇಳಿರುವ ನಿಯಮವನ್ನು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಬಳಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಇನ್ನೊಬ್ಬ ಗ್ರಂಥಕರ್ತರು ಬರೆದಿರುವಂತಹ ಶ್ಲೋಕ, ಕೃಷ್ಣೇ ದಿನೇ ಜನ್ಮಸತಿ ನಕ್ತಂ ಭವೇತ್ಯದ ಅಷ್ಟೋತ್ತರಿ ದಶಾ ತತ್ರ ಫಲದೇಶಾರ್ಥಂ ಈರಿತ. ಈ ಶ್ಲೋಕದಲ್ಲೂ ಅದನ್ನೇ ಹೇಳಿದ್ದಾರೆ. ಕೃಷ್ಣ ಪಕ್ಷದಲ್ಲಿ ಹಗಲು ಜನಿಸಿರಬೇಕು, ಶುಕ್ಲ ಪಕ್ಷದಲ್ಲಿ ರಾತ್ರಿ ಜನಿಸಿರಬೇಕು. ಅಂತಹ ಸಂದರ್ಭದಲ್ಲಿ ಫಲ ನಿರ್ಣಯ ಮಾಡುವಾಗ ಅಷ್ಟೋತ್ತರಿ ದಶೆಯನ್ನ ನಾವು ಬಳಸಬಹುದು ಅಂತ. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಏನ್ ಹೇಳಿದಾರೆ ಅಂದ್ರೆ, ಇದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರವಲ್ಲದೆ ಸಾಮಾನ್ಯವಾಗಿ ಫಲ ನಿರ್ಣಯದಲ್ಲೂ ಈ ದಶಾ ಪದ್ಧತಿಯನ್ನ ಬಳಸಬಹುದು ಅಂತ ಈ ಗ್ರಂಥಕರ್ತರ ಅಭಿಪ್ರಾಯ. ಸೊ ಈ ಎರಡು ಶ್ಲೋಕಗಳಲ್ಲಿ ಕಾಮನ್ ಆಗಿ ಹೇಳಿರುವಂತದ್ದೇನಂದ್ರೆ, ಈ ದಶಾ ನಾವು ಉಪಯೋಗಿಸ್ಬೇಕು ಅಂದ್ರೆ ಕೃಷ್ಣ ಪಕ್ಷದಲ್ಲಿ ಹಗಲು ಜನನವಾಗಿರ್ಬೇಕು ಹಾಗೂ ಶುಕ್ಲ ಪಕ್ಷದಲ್ಲಿ ರಾತ್ರಿ ಸಮಯದಲ್ಲಿ ಜನನವಾಗಿರ್ಬೇಕು ಅಂತ. ಇನ್ನ ಮಾನಸಾಗರಿ ಅನ್ನುವ ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ ಅಷ್ಟೋತ್ತರಿ ದಶಾ ಬಳಸುವ ಬಗ್ಗೆ ಒಂದು ಶ್ಲೋಕವನ್ನ ಉಲ್ಲೇಖಿಸಿದ್ದಾರೆ. ಅದನ್ನು ನಾನು ಹೇಳ್ತೀನಿ. ದಶಾಷ್ಟೋತ್ತರಿ ಶುಕ್ಲೆ ಕೃಷ್ಣೇ ವಿಂಶೋತ್ತರಿ ಮತ ಗಣನೀಯ ದಶಾ ಸೂಕ್ಷ್ಮೆ ಸದೈವ ಶ್ರೇಯಸ್ಮತಾಂ. ಈ ಶ್ಲೋಕದಲ್ಲಿ ಸ್ವಲ್ಪ ಭಿನ್ನವಾಗಿ ಹೇಳಿದ್ದಾರೆ. ಮೊದಲೆರಡು ಶ್ಲೋಕದಲ್ಲಿ ದಿನ ಹಾಗೂ ರಾತ್ರಿ ಜನನದ ಬಗ್ಗೆ ಹೇಳಿದ್ರು, ಆದ್ರೆ ಇಲ್ಲಿ ಅದನ್ನ ಹೇಳಿಲ್ಲ. ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಶುಕ್ಲ ಪಕ್ಷದಲ್ಲಿ ಜನನವಾದವರಿಗೆ ಅಷ್ಟೋತ್ತರಿ ದಶೆಯನ್ನ ಬಳಸಬೇಕು, ಕೃಷ್ಣ ಪಕ್ಷದಲ್ಲಿ ಜನನವಾದವರಿಗೆ ವಿಂಶೋತ್ತರಿ ದಶೆಯನ್ನ ಬಳಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೂ ಇನ್ನೊಂದು 2ನೇ ಲೈನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಿಖರವಾದ ಕಾಲ ನಿರ್ಣಯವನ್ನ ಮಾಡ್ಬೇಕಂದ್ರೆ ಜಾತಕಕ್ಕೆ ಅನುಗುಣವಾದ ದಶಾ ಪದ್ಧತಿಯನ್ನ ನಾವು ಆಯ್ಕೆ ಮಾಡಿಕೊಂಡು ಫಲ ನಿರ್ಣಯ ಮಾಡಬೇಕು ಅಂತ ಸಹ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ವಿಷಯ ಏನಂದ್ರೆ, ಇಲ್ಲಿ ಜನನ ರಾತ್ರಿ ಆಗಿರ್ಬೇಕು ಅಥವಾ ಹಗಲು ಆಗಿರ್ಬೇಕು ಅನ್ನೋ ವಿಷಯವನ್ನ ಉಲ್ಲೇಖ ಮಾಡಿಲ್ಲ. ಸೊ ಈ ತರ ಒಂದು ಭಿನ್ನಾಭಿಪ್ರಾಯ ಇರೋದ್ರಿಂದ ವಿವಿಧ ಗ್ರಂಥಗಳಲ್ಲಿ ಹೇಳಿರುವ ಎಲ್ಲಾ ನಿಯಮಗಳನ್ನ ನಾವು ಪರಿಶೀಲನೆ ಮಾಡಿದಾಗ ಸಾಮಾನ್ಯವಾಗಿ ಜ್ಯೋತಿಷಿಗಳು 2 ನಿಯಮಗಳನ್ನ ಇಟ್ಕೊಂಡು ಈ ದಶಾ ಪದ್ಧತಿಯನ್ನ ಬಳಸ್ತಾರೆ. ಮೊದಲನೇದು, ರಾಹು ಲಗ್ನಾಧಿಪತಿಯಿಂದ ಕೇಂದ್ರ ಅಥವಾ ತ್ರಿಕೋಣ ಭಾವದಲ್ಲಿ ಇರಬೇಕು, ಮತ್ತೆ ರಾಹು ಲಗ್ನದಲ್ಲಿ ಇರಬಾರದು. ಇದು ಮಸ್ಟ್ ಅಂಡ್ ಶುಡ್. ಇದು ಈ ಕಂಡೀಷನ್ ಮಾತ್ರ ಸ್ಯಾಟಿಸ್ಫೈ ಆಗ್ಲೇಬೇಕು. ಅವಾಗ್ಲೇ ನಾವು ಅಷ್ಟೋತ್ತರಿ ದಶಾ ಪದ್ಧತಿಯನ್ನ ಬಳಕೆ ಮಾಡಿದಾಗ ನಿಖರವಾಗಿ ಫಲ ನಿರ್ಣಯ ಮಾಡೋದಕ್ಕೆ ಸಾಧ್ಯವಾಗತ್ತೆ. ಇನ್ನ ಈ ಅಷ್ಟೋತ್ತರಿ ದಶೆಯಲ್ಲಿ ನಕ್ಷತ್ರಗಳನ್ನ ಗ್ರಹಗಳಿಗೆ ಹೇಗೆ ಹಂಚಿಕೆ ಮಾಡಬೇಕು ಅಂತ ಆರ್.ಜೆ. ದೇಶಪಾಂಡೆ ಅವರ ಬೃಹತ್ ಪರಾಶರ ಹೋರಶಾಸ್ತ್ರ ಅಧ್ಯಾಯ 47 ಶ್ಲೋಕ 16 ಹಾಗೂ ಗಣೇಶ್ ದತ್ ಅವರ ದಶಾಧ್ಯಾಯದ 26ನೇ ಶ್ಲೋಕದಲ್ಲಿ ವಿವರಣೆ ಮಾಡಿದ್ದಾರೆ. ಚತುಷ್ಕಂ ತ್ರಿತಯಂ ತಸ್ಮಾತ್ ಚತುಷ್ಕಂ ತ್ರಿತಯಂ ಪುನಃ ಇತ್ತಂ ನಿಜ ಜನ್ಮ ಭಾಂತಂ ಗಣಯೇಚ್ಛ ಯಥಾಕ್ರಮಂ ಅಂತ ಹೇಳಿದ್ದಾರೆ. ಅಂದ್ರೆ ನಕ್ಷತ್ರಗಳನ್ನ 4 ಮತ್ತು 3 ಎಂಬ ಕ್ರಮದಲ್ಲಿ ಗ್ರಹಗಳಿಗೆ ಹಂಚಬೇಕು ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಮೊದಲು 4 ನಕ್ಷತ್ರಗಳು ಒಂದು ಗ್ರಹಕ್ಕೆ, ನಂತರ 3 ನಕ್ಷತ್ರಗಳು, ಮತ್ತೆ 4, ಮತ್ತೆ 3, ಈ ರೀತಿಯಾಗಿ ಕ್ರಮ ಮುಂದುವರಿಯುತ್ತೆ. ಈ ಕ್ರಮವನ್ನ ಜನ್ಮ ನಕ್ಷತ್ರದವರೆಗೆ ಕ್ರಮವಾಗಿ ಎಣಿಸ್ಬೇಕು ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇನ್ನು ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ 27 ನಕ್ಷತ್ರಗಳನ್ನ ನಾವು ಬಳಸ್ತೀವಿ. ಆದ್ರೆ ಅಷ್ಟೋತ್ತರಿ ದಶಾ ಪದ್ಧತಿಯಲ್ಲಿ ಅಭಿಜಿತ್ ನಕ್ಷತ್ರವನ್ನು ಸೇರಿಸಿ 28 ನಕ್ಷತ್ರಗಳನ್ನ ಪರಿಗಣಿಸ್ತೀವಿ. ಇದಕ್ಕೆ ಕಾರಣ ಏನಂದ್ರೆ, ಅಭಿಜಿತ್ ನಕ್ಷತ್ರವನ್ನ ಪ್ರಾಚೀನ ವೇದ ಸಾಹಿತ್ಯಗಳಲ್ಲಿ ಅತ್ಯಂತ ಮಹತ್ವ ಹೊಂದಿರುವ ನಕ್ಷತ್ರ ಅಂತ ಉಲ್ಲೇಖಿಸಿದ್ದಾರೆ. ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಅಭಿಜಿತ್ ನಕ್ಷತ್ರವನ್ನ ವಿಜಯ, ಶ್ರೇಷ್ಠತೆ, ದೈವಿಕ ಶಕ್ತಿಯ ಸಂಕೇತ ಅಂತ ಸಹ ತಿಳಿಸಿದ್ದಾರೆ. ಜ್ಯೋತಿಷ್ಯ ಗ್ರಂಥದಲ್ಲಿ ನಿಮ್ಗೆ ಇದು ಆಲ್ರೆಡಿ ಎಲ್ರಿಗೂ ತಿಳಿದಿರುತ್ತೆ. ಅಭಿಜಿತ್ ನಕ್ಷತ್ರವನ್ನ ಉತ್ತರ ಮತ್ತು ಶ್ರವಣ ನಕ್ಷತ್ರಗಳ ಮಧ್ಯದಲ್ಲಿ ಇರುವ ಪದ್ಧತಿಯಲ್ಲಿ ಮುಖ್ಯವಾಗಿ ನಕ್ಷತ್ರಾಧಾರಿತ ದಶಾ ಪದ್ಧತಿ ಆಗಿರುವುದರಿಂದ ಆಚಾರ್ಯರು ನಕ್ಷತ್ರ ಮಂಡಲದ ಸಂಪೂರ್ಣತೆಯನ್ನ
ಸೂಚಿಸೋದಕ್ಕಾಗಿ ಅಭಿಜಿತ್ ನಕ್ಷತ್ರವನ್ನು ಕೂಡ ಸೇರಿಸಿ 28 ನಕ್ಷತ್ರಗಳನ್ನ ಈ ದಶಾ ಪದ್ಧತಿಯಲ್ಲಿ ಪರಿಗಣನೆ ಮಾಡಿದ್ದಾರೆ. ಸೊ ಅಷ್ಟೋತ್ತರಿ ದಶೆಯಲ್ಲಿ ಒಟ್ಟು 28 ನಕ್ಷತ್ರ, ಇದನ್ನ ನಾವು 8 ಗ್ರಹಗಳಿಗೆ ಹಂಚಬೇಕು. ಇದು ಈ ತರ ಕ್ರಮದಲ್ಲಿ ನಾವು ಹಂಚಿಕೆ ಆಗಿದೆ. ಅದು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸೂರ್ಯನಿಗೆ ಮೊದಲು 4 ನಕ್ಷತ್ರಗಳು ಬರುತ್ತೆ, ಅದರ ನಂತರದ 3 ನಕ್ಷತ್ರ ಚಂದ್ರನಿಗೆ, ಮತ್ತೆ ಅದರ ನಂತರದ 4 ನಕ್ಷತ್ರಗಳು ಕುಜನಿಗೆ, ಮುಂದಿನ 3 ನಕ್ಷತ್ರ ಬುಧನಿಗೆ, ಅದರ ಮುಂದಿನ 4 ನಕ್ಷತ್ರಗಳು ಶನಿ ಭಗವಾನರಿಗೆ, ಅದರ ಮುಂದಿನ 3 ನಕ್ಷತ್ರಗಳು ಗುರುವಿಗೆ, ನಂತರದ 4 ನಕ್ಷತ್ರಗಳು ರಾಹುವಿಗೆ, ಅದರ ನಂತರದ 3 ನಕ್ಷತ್ರಗಳು ಶುಕ್ರನಿಗೆ. ಈ ರೀತಿಯಾಗಿ 4-3-4-3 ಕ್ರಮದಲ್ಲಿ ಎಲ್ಲಾ ನಕ್ಷತ್ರಗಳನ್ನ 8 ಗ್ರಹಗಳಲ್ಲಿ ಹಂಚಿಕೆ ಮಾಡಲಾಗಿದೆ. ಇನ್ನು ಅಷ್ಟೋತ್ತರಿ ದಶೆಯಲ್ಲಿ ನಕ್ಷತ್ರಗಳ ಕ್ರಮವು 2 ರೀತಿಯಾಗಿ ಆರಂಭವಾಗಬಹುದು ಅಂತ ವಿವರಣೆ ಕೊಟ್ಟಿದ್ದಾರೆ. ಗಣೇಶ್ ದತ್ ರವರ ದಶಾಧ್ಯಾಯದ 27ನೇ ಶ್ಲೋಕದಲ್ಲಿ ವಿವರಣೆ ಮಾಡಿ ಅಷ್ಟೋತ್ತರಿ ದ್ವಿಧಾಪ್ರಹೇ ಶೈವಾದ್ ವಿಗ್ರಹೇ ಕೃತಿಕಾದಿತಃ ಅಂತ. ಇಲ್ಲಿ ಮತ್ತೆ 2 ನಿಯಮ ಬರುತ್ತೆ. ಮೊದಲನೇದು, ಜನ್ಮ ಜಾತಕನ ಲಗ್ನದಲ್ಲಿ ಗ್ರಹ ಇದ್ದರೆ ನಕ್ಷತ್ರಗಳ ಕ್ರಮ ಆರಿದ್ರಾ ನಕ್ಷತ್ರದಿಂದ ಶುರು ಮಾಡಬೇಕು. ಅಂದ್ರೆ ನಮ್ಮ ಲಗ್ನದಲ್ಲಿ ಫಸ್ಟ್ ಅಷ್ಟೋತ್ತರಿ ದಶಾ ಪದ್ಧತಿಯ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗ್ಬೇಕು. ನಾವು ಮೊದಲು ಡಿಸ್ಕಸ್ ಮಾಡಿದಂತಹ ಕಂಡೀಷನ್ ಇರ್ಬೇಕು ಆ ಜಾತಕದಲ್ಲಿ. ನಂತರ ಆ ಜಾತಕನ ಲಗ್ನದಲ್ಲಿ ಯಾವ್ದಾದ್ರು ಗ್ರಹ ಸ್ಥಿತವಾಗಿದ್ರೆ ನಕ್ಷತ್ರಗಳ ಕ್ರಮವನ್ನ ಆರಿದ್ರಾ ನಕ್ಷತ್ರದಿಂದ ಶುರು ಮಾಡ್ಬೇಕು. ಅದೇ ಲಗ್ನ ಖಾಲಿ ಇದ್ದರೆ, ಲಗ್ನದಲ್ಲಿ ಯಾವ ಗ್ರಹ ಸ್ಥಿತವಿಲ್ಲದಿದ್ದರೆ ನಕ್ಷತ್ರಗಳ ಕ್ರಮವನ್ನ ಕೃತಿಕಾ ನಕ್ಷತ್ರದಿಂದ ಪ್ರಾರಂಭಿಸಬೇಕು ಅಂತ ಹೇಳಿ ಇಲ್ಲಿ ತಿಳಿಸಿದ್ದಾರೆ. ಇನ್ನು ನಕ್ಷತ್ರಗಳನ್ನ ಗ್ರಹಗಳಿಗೆ ಹೆಂಗ್ ಹಂಚಿದ್ದಾರೆ ಅಂತ ನಾನು ಇಲ್ಲೊಂದು ಟೇಬಲ್ ಮೂಲಕ ತೋರಿಸಿದ್ದೀನಿ, ನೀವು ನೋಡ್ಬೋದು. ವಿಂಶೋತ್ತರಿ ದಶಾ ಪದ್ಧತಿಯಲ್ಲಿ ಸ್ವಲ್ಪ ಬೇರೆ ತರ, ಅಂದ್ರೆ ನಕ್ಷತ್ರಾಧಿಪತಿಗಳು ಯಾವ ಗ್ರಹಗಳಿರ್ತಾರೆ, ಪ್ರತಿ ಗ್ರಹಕ್ಕೂ 3 ನಕ್ಷತ್ರಗಳು, ಆ ನಕ್ಷತ್ರದಲ್ಲಿ ಜನನ ಆದ್ರೆ ಆ ಗ್ರಹದಿಂದ ದಶಾಭುಕ್ತಿ ಶುರು ಆಗುತ್ತೆ. ಆದ್ರೆ ಇಲ್ಲಿ ನೋಡಿ ಆರ್ದ್ರಾದಿ ತರ, ಅಂದ್ರೆ ನಮ್ಗೆ ಲಗ್ನದಲ್ಲಿ ಗ್ರಹ ಇದ್ದು ಆರ್ದ್ರಾದಿ ಕ್ರಮ ತಗೊಂಡ್ರೆ ಸೂರ್ಯನಿಗೆ ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ ಈ ನಕ್ಷತ್ರಗಳ ಹಂಚಿಕೆ ಸೂರ್ಯನಿಗೆ ಹೋಗುತ್ತೆ. ಮಖ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ ಚಂದ್ರನಿಗೆ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ ಕುಜನಿಗೆ, ಅನುರಾಧ, ಜ್ಯೇಷ್ಠ, ಮೂಲ ಬುಧನಿಗೆ, ಪೂರ್ವಾಷಾಢ, ಉತ್ತರಾಷಾಢ, ಅಭಿಜಿತ್, ಶ್ರವಣ ಶನಿ ಭಗವಾನರಿಗೆ, ಧನಿಷ್ಠ, ಶತಭಿಷ, ಪೂರ್ವ ಭಾದ್ರಪದ ಗುರುವಿಗೆ, ಉತ್ತರ ಭಾದ್ರಪದ, ರೇವತಿ, ಅಶ್ವಿನಿ, ಭರಣಿ ರಾಹುವಿಗೆ, ಕೃತ್ತಿಕ, ರೋಹಿಣಿ, ಮೃಗಶಿರ ಶುಕ್ರನಿಗೆ. ಈ ರೀತಿಯಾಗಿ ನಕ್ಷತ್ರ ಹಂಚಿಕೆಯನ್ನ ಆರಿದ್ರಾದಿ ಕ್ರಮದಲ್ಲಿ ನೋಡ್ಬೋದು. ಇನ್ನ ಕೃತಿಕಾದಿ ಕ್ರಮ, ಈಗ ಲಗ್ನ ಖಾಲಿ ಇದ್ರೆ, ಲಗ್ನದಲ್ಲಿ ಗ್ರಹ ಇಲ್ಲ ಅಂದ್ರೆ ನಾವು ಕೃತಿಕಾದಿ ನಕ್ಷತ್ರದಿಂದ ಪ್ರಾರಂಭ ಮಾಡ್ಬೇಕಲ್ವಾ, ಅದರ ನಕ್ಷತ್ರದ ಹಂಚಿಕೆ ಈ ರೀತಿ ಇದೆ. ಎಲ್ಲ ಸಿಮಿಲರು, ಇದರಲ್ಲೂ 4-3 ಕ್ರಮದಲ್ಲೇನೆ ಹಂಚಲಾಗಿದೆ. ಆರುದ್ರ ಬದಲು ಇಲ್ಲಿ ಕೃತಿಕಾ ನಕ್ಷತ್ರದಿಂದ ನಾವು ಕ್ರಮವನ್ನ ಶುರು ಮಾಡಬೇಕು. ಹೀಗೆ ಸೂರ್ಯನಿಗೆ ಕೃತಿಕ, ರೋಹಿಣಿ, ಮೃಗಶಿರ, ಆರ್ದ್ರ, ಚಂದ್ರನಿಗೆ ಪುನರ್ವಸು, ಪುಷ್ಯ, ಆಶ್ಲೇಷ, ಕುಜನಿಗೆ ಮಖ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಹಸ್ತ, ಬುಧನಿಗೆ ಚಿತ್ತ, ಸ್ವಾತಿ, ವಿಶಾಖ, ಶನಿ ಭಗವಾನರಿಗೆ ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಗುರುವಿಗೆ ಉತ್ತರಾಷಾಢ, ಅಭಿಜಿತ್, ಶ್ರವಣ, ರಾಹುವಿಗೆ ಧನಿಷ್ಠ, ಶತಭಿಷ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ಹಾಗೂ ಶುಕ್ರನಿಗೆ ರೇವತಿ, ಅಶ್ವಿನಿ, ಭರಣಿ. ಈ ರೀತಿಯಾಗಿ ಒಟ್ಟು ದಶಾವರ್ಷಗಳು ನೀವು ನೋಡಬಹುದು, 108 ದಶಾವರ್ಷಗಳು. ಇಲ್ಲಿ ಪಾಪಗ್ರಹಗಳಾದ ಸೂರ್ಯ, ಕುಜ, ಶನಿ, ರಾಹು ಇವರ ದಶಾವರ್ಷಗಳಲ್ಲಿ ಚತುರ್ಥಾಂಶ ಹಾಗೂ ಶುಭಗ್ರಹಗಳಾದ ಚಂದ್ರ, ಬುಧ, ಗುರು, ಶುಕ್ರ ಇವರ ದಶಾವರ್ಷದ ತೃತೀಯಾಂಶ 1 ನಕ್ಷತ್ರವಾಗಿರುತ್ತೆ. ಈಗ ಇಲ್ಲಿ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಇನ್ನೂ ನೀಟಾಗಿ ಅರ್ಥ ಆಗ್ಲಿ ಅಂತ ಹೇಳಿ ನಾನು 2 ಉದಾಹರಣೆ ತಗೊಂಡಿದ್ದೀನಿ. ಅಷ್ಟೋತ್ತರಿ ದಶಾ ಪದ್ಧತಿ ಜಾತಕದಲ್ಲಿ ಅನ್ವಯ ಆಗುತ್ತೋ ಇಲ್ವೋ ಅಂತ ನಾವು ರೂಲ್ ಔಟ್ ಮಾಡೋದಕ್ಕೆ 2 ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ. ಮೊದಲನೇ ಉದಾಹರಣೆಯಲ್ಲಿ ನೀವು ನೋಡಬಹುದು, ಕಟಕ ಲಗ್ನ, ಲಗ್ನಾಧಿಪತಿ ಚಂದ್ರ ಲಗ್ನದಲ್ಲೇ ಸ್ಥಿತನಾಗಿದ್ದಾನೆ, ಲಗ್ನಾಧಿಪತಿಯಿಂದ ರಾಹು 9ನೇ ಭಾವದಲ್ಲಿ ತ್ರಿಕೋಣದಲ್ಲಿ ಸ್ಥಿತನಾಗಿದ್ದಾನೆ. ಆದ್ರಿಂದ ಈ ಜಾತಕಕ್ಕೆ ಅಷ್ಟೋತ್ತರಿ ದಶಾ ಪದ್ಧತಿ ಅನ್ವಯ ಆಗುತ್ತದೆ. ಈಗ 2ನೇ ಉದಾಹರಣೆ ನೋಡಿದ್ರೆ, ಧನುರ್ ಲಗ್ನ, ಲಗ್ನಾಧಿಪತಿ ಗುರು ಸಿಂಹರಾಶಿಯಲ್ಲಿ ಸ್ಥಿತನಾಗಿದ್ದಾನೆ, ಲಗ್ನಾಧಿಪತಿಯಿಂದ ರಾಹು 5ನೇ ಭಾವದಲ್ಲಿ ತ್ರಿಕೋಣದಲ್ಲಿ ಸ್ಥಿತನಾಗಿದ್ದಾನೆ. ಆದರೆ ಇಲ್ಲಿ ಸೂಕ್ಷ್ಮವಾಗಿ ನೋಡಿ, ರಾಹು ಲಗ್ನದಲ್ಲೇ ಸ್ಥಿತನಾಗಿದ್ದಾನೆ. ಸೊ ರಾಹು ಲಗ್ನದಲ್ಲಿ ಸ್ಥಿತನಾಗಿರುವ ಕಾರಣ ಈ ಜಾತಕಕ್ಕೆ ಅಷ್ಟೋತ್ತರಿ ದಶಾ ಪದ್ಧತಿ ಅನ್ವಯ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ನಕ್ಷತ್ರಗಳ ಕ್ರಮ ಆರ್ದ್ರಾಯಿಂದ ಪ್ರಾರಂಭವಾಗಬೇಕು ಅಥವಾ ಕೃತಿಕಾಯಿಂದ ಪ್ರಾರಂಭವಾಗಬೇಕು ಅಂತ ಒಂದು ಪರಿಶೀಲನೆ ಮಾಡೋದಕ್ಕೆ 2 ಉದಾಹರಣೆ ಜಾತಕಗಳನ್ನ ತಗೊಂಡಿದ್ದೀನಿ. ಇಲ್ಲಿ ಮೊದಲನೇ ಉದಾಹರಣೆ ನೀವು ನೋಡೋದಾದ್ರೆ, ಮೇಷ ಲಗ್ನ, ಲಗ್ನಾಧಿಪತಿ ಕುಜ ಮಿಥುನದಲ್ಲಿ ಸ್ಥಿತನಾಗಿದ್ದಾನೆ, ಲಗ್ನಾಧಿಪತಿಯಿಂದ ರಾಹು 7ನೇ ಭಾವದಲ್ಲಿ ಕೇಂದ್ರ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಲಗ್ನದಲ್ಲಿ ಯಾವುದೇ ಗ್ರಹ ಇಲ್ಲದಿರುವ ಕಾರಣ ಇಲ್ಲಿ ಕೃತಿಕಾದಿ ಕ್ರಮವನ್ನ ನಾವು ಬಳಸಬೇಕಾಗತ್ತೆ. 2ನೇ ಉದಾಹರಣೆ ನೋಡೋದಾದ್ರೆ, ಮಕರ ಲಗ್ನ, ಲಗ್ನಾಧಿಪತಿ ಶನಿ ಲಗ್ನದಲ್ಲಿಯೇ ಸ್ಥಿತನಾಗಿದ್ದಾನೆ,
ಲಗ್ನಾಧಿಪತಿಯಿಂದ ರಾಹು 10ನೇ ಭಾವದಲ್ಲಿ ಕೇಂದ್ರದಲ್ಲಿ ಸ್ಥಿತನಾಗಿದ್ದಾನೆ. ಲಗ್ನದಲ್ಲಿ ಗ್ರಹ ಇರುವ ಕಾರಣ ನಾವಿಲ್ಲಿ ಆರದ್ರಾದಿ ಕ್ರಮವನ್ನ ಬಳಸಬೇಕಾಗತ್ತೆ. ಇನ್ನು ಅಷ್ಟೋತ್ತರಿ ದಶಾ ಪದ್ಧತಿಯಲ್ಲಿ ದಶಾ ವಿಶ್ಲೇಷಣೆ ಹೇಗೆ ಮಾಡಬೇಕು ಅನ್ನೋದು ಕೆಲವು ಪಾಯಿಂಟ್ಸ್ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮಹಾದಶೆ. ಅಷ್ಟೋತ್ತರಿ ದಶೆಯಲ್ಲಿ ಯಾವ ಗ್ರಹದ ಮಹಾದಶೆ ನಡೆಯುತ್ತೋ ಆ ಸಮಯದಲ್ಲಿ ಕೆಲವು ವಿಷಯಗಳನ್ನ ನಾವು ಪರಿಗಣಿಸಬೇಕು. ಮೊದಲನೇದಾಗಿ ದಶಾಧಿಪತಿಯ ಸ್ವಾಭಾವಿಕ ಕಾರಕತ್ವಗಳು. ಎರಡನೇದಾಗಿ ದಶಾಧಿಪತಿ ಇರುವ ರಾಶಿಯ ಸ್ವಾಭಾವಿಕ ಕಾರಕತ್ವಗಳು. ಮೂರನೇದಾಗಿ ಜನ್ಮ ಕುಂಡಲಿಯ ರಾಶಿ ಚಕ್ರದಲ್ಲಿ ದಶಾಧಿಪತಿ ಇರುವ ಭಾವ ಹಾಗೂ ಅವನ ಆಧಿಪತ್ಯ ಹೊಂದಿರುವಂತಹ ಭಾವಗಳ ಕಾರಕತ್ವಗಳು. ಇದನ್ನೆಲ್ಲ ನೋಡಿ ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಇನ್ನು ಅಂತರ್ದಶೆ ವಿಶ್ಲೇಷಣೆ ಮಾಡೋ ಕೆಲವು ನಿಯಮಗಳು. ಜನ್ಮ ಕುಂಡಲಿಯಲ್ಲಿ ದಶಾನಾಥ ಎಲ್ಲಿದ್ದಾನೋ ಆ ಭಾವವನ್ನ ಲಗ್ನವಾಗಿ ನಾವು ಪರಿಗಣಿಸಬೇಕು. ಈ ರೀತಿಯಾಗಿ ನಾವು ಲಗ್ನ ಹಾಕೊಳ್ಳೋದನ್ನ ನಾವು ದಶಾ ಲಗ್ನ ಚಾರ್ಟ್ ಅಂತ ಕರಿತೀವಿ, ದಶಾ ಲಗ್ನ ಚಕ್ರ ಅಂತ. ಅದರ ನಂತರ ಅಂತರ್ದಶಾಧಿಪತಿ ಯಾವ ಭಾವಗಳಿಗೆ ಅಧಿಪತಿಯಾಗಿದ್ದಾನೆ ಮತ್ತೆ ಆ ದಶಾ ಲಗ್ನ ಚಕ್ರದಲ್ಲಿ ಯಾವ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಅಂತ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಅಂತರ್ದಶಾಧಿಪತಿ ತಾನು ಆಧಿಪತ್ಯ ಹೊಂದಿರುವ ಭಾವಗಳ ಫಲಗಳನ್ನು ಹಾಗೂ ತಾನಿರುವ ಭಾವದ ಫಲಗಳನ್ನು ನೀಡ್ತಾನೆ. ಇಲ್ಲಿ ನಾನೊಂದು ವ್ಯಕ್ತಿಯ ಜಾತಕವನ್ನ ತಗೊಂಡಿದ್ದೀನಿ. ಇದನ್ನ ನಾವು ವಿಂಶೋತ್ತರಿ ದಶ ಹಾಗೂ ಅಷ್ಟೋತ್ತರಿ ದಶದಲ್ಲಿ ವಿಶ್ಲೇಷಣೆ ಮಾಡಿ ನೋಡೋಣ ಯಾವ ತರ ಒಂದು ಫಲ ನಿರ್ಣಯ ಮಾಡಬಹುದು ಅಂತ. ಜನ್ಮ ದಿನಾಂಕ 29/8/1994, 11:51 ಬೆಳಗ್ಗೆ ಹುಟ್ಟಿದ ಸಮಯ. ಕೃಷ್ಣ ಅಷ್ಟಮಿ ದಿನ ಜನನವಾಗಿದೆ. ವೃಶ್ಚಿಕ ಲಗ್ನ, ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಇಲ್ಲಿ ನಾವು ನೋಡ್ಬೋದು ವೃಶ್ಚಿಕ ಲಗ್ನ, ಲಗ್ನಾಧಿಪತಿ ಕುಜ ಮಿಥುನದಲ್ಲಿ ಸ್ಥಿತನಾಗಿದ್ದಾನೆ. ಮೊದಲು ಈ ಜಾತಕದಲ್ಲಿ ನಾವು ಅಷ್ಟೋತ್ತರಿ ದಶಾ ಪದ್ಧತಿ ಅನ್ವಯಿಸಬಹುದೋ ಇಲ್ವೋ ಅಂತ ಚೆಕ್ ಮಾಡೋಣ. ಸೊ ವೃಶ್ಚಿಕ ಲಗ್ನಕ್ಕೆ ಲಗ್ನಾಧಿಪತಿ ಕುಜ, ಅವನು ಮಿಥುನದಲ್ಲಿ ಸ್ಥಿತನಾಗಿದ್ದಾನೆ. ಲಗ್ನಾಧಿಪತಿಯಿಂದ ರಾಹು 5ನೇ ಭಾವದಲ್ಲಿ ತ್ರಿಕೋಣದಲ್ಲಿ ಸ್ಥಿತನಾಗಿದ್ದಾನೆ. ಸೊ ಈ ಜಾತಕಕ್ಕೆ ನಾವು ಅಷ್ಟೋತ್ತರಿ ದಶೆಗೆ ಅಗತ್ಯವಾದ ನಿಯಮಗಳು ಪೂರ್ತಿಯಾಗಿರೋದ್ರಿಂದ ಅಷ್ಟೋತ್ತರಿ ದಶವನ್ನ ಅನ್ವಯ ಮಾಡಬಹುದು. ಏನ್ ಚೆಕ್ ಮಾಡೋಣ ಈ ಜಾತಕದಲ್ಲಿ ಅಂದ್ರೆ, ಈ ಜಾತಕನಿಗೆ 2022ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಉತ್ತೀರ್ಣರಾಗಿ ಸರ್ಕಾರದಲ್ಲಿ ಉನ್ನತ ಹುದ್ದೆಯ ಉದ್ಯೋಗ ಪಡೆದಿದ್ದಾರೆ. ಈಗ ನಾವು ಈ ಒಂದು ಫಲವನ್ನ ವಿಂಶೋತ್ತರಿ ಹಾಗೂ ಅಷ್ಟೋತ್ತರಿ ದಶ ಎರಡು ಪದ್ಧತಿಯಲ್ಲೂ ಜಾತಕವನ್ನ ವಿಶ್ಲೇಷಣೆ ಮಾಡಿ ನಿಖರವಾಗಿ ಈ ಯಶಸ್ಸಿನ ಫಲ ನಿರ್ಣಯ ಯಾವ ದಶಾ ಪದ್ಧತಿಯಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು ಅಂತ ಒಂದು ವಿಶ್ಲೇಷಣೆಯನ್ನ ಮಾಡೋಣ. ಮೊದಲು ನಾನು ವಿಂಶೋತ್ತರಿ ದಶಾ ಪದ್ಧತಿ ಅಂತ ತಗೊಂಡಿದ್ದೀನಿ. 2022ರಲ್ಲಿ ಈ ಜಾತಕನಿಗೆ ರಾಹು ಮಹಾದಶೆ ಹಾಗೂ ಶುಕ್ರ ಅಂತರ್ದಶೆ ನಡೀತಾ ಇತ್ತು. ಇಲ್ಲಿ ರಾಶಿ ಕುಂಡಲಿಯಲ್ಲಿ ದಶಾನಾಥ ರಾಹು ಜಾತಕನ 12ನೇ ವ್ಯಯಭಾವದಲ್ಲಿ, ಸೂರ್ಯನ ನೀಚ ಸ್ಥಾನ ಸಹ ಹೌದದು, ಅಲ್ಲಿ ಗುರುವಿನ ಜೊತೆ ಸ್ಥಿತನಾಗಿದ್ದಾನೆ. ವ್ಯಯದ ಭಾವಾಧಿಪತಿ ಹಾಗೂ ಸಪ್ತಮಾಧಿಪತಿ ಶುಕ್ರ 11ನೇ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಇಲ್ಲಿ ಗುರು 2ನೇ ಹಾಗೂ 5ನೇ ಭಾವದ ಆಧಿಪತ್ಯವನ್ನ ಹೊಂದಿದ್ದಾನೆ. ಇನ್ನು ದಶಾ ಲಗ್ನ ಚಾರ್ಟ್ ಅನ್ನ ನಾವು ನೋಡಿದ್ರೆ, ಲಗ್ನಾಧಿಪತಿ ಹಾಗೂ ಅಷ್ಟಮಾಧಿಪತಿಯಾದ ಅಂತರ್ದಶಾಧಿಪತಿ ಶುಕ್ರ 12ನೇ ವ್ಯಯಭಾವದಲ್ಲಿ ಸ್ಥಿತನಾಗಿದ್ದಾನೆ. ಜ್ಯೋತಿಷ್ಯದಲ್ಲಿ ಒಂದು ನಮ್ಗೆ ಸರ್ಕಾರಿ ಉದ್ಯೋಗ ಅಥವಾ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ, ಕಾಂಪಿಟೇಟಿವ್ ಎಕ್ಸಾಮ್ಸ್, ಅದರಲ್ಲಿ ಸೆಲೆಕ್ಟ್ ಆಗೋದು, ಇದನ್ನೆಲ್ಲ ನಾವು ಮುಖ್ಯವಾಗಿ 6, 10, 11ನೇ ಭಾವಗಳಿಂದ ಗಮನಿಸ್ತೀವಿ. ಈಗ ನಮ್ಗೆಲ್ಲ ಗೊತ್ತಿರುವ ಹಾಗೆ 6ನೇ ಭಾವ ನಮ್ಗೆ ಸ್ಪರ್ಧೆ, ಪರೀಕ್ಷೆಗಳು, ಶ್ರಮ, ಪ್ರಯತ್ನ, ಎದುರಾಳಿಗಳನ್ನ ಜಯಿಸುವಂಥದ್ದು ಇದೆಲ್ಲವನ್ನ ಸೂಚಿಸುತ್ತೆ. ಇದು ಸರ್ಕಾರಿ ಉದ್ಯೋಗಗಳು ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಮ್ಗೆ ಸೆಲೆಕ್ಟ್ ಆಗಿ ಸಿಗತ್ತೆ. ಆದ್ರಿಂದ 6ನೇ ಭಾವ ಬಲವಾಗಿದ್ದರೆ ವ್ಯಕ್ತಿ ಸ್ಪರ್ಧೆಯಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು 10ನೇ ಭಾವ ವೃತ್ತಿ, ಉದ್ಯೋಗ, ಅಧಿಕಾರ, ಸ್ಥಾನಮಾನ, ಸಾರ್ವಜನಿಕ ಸೇವೆ ಇದನ್ನೆಲ್ಲ ಸೂಚನೆ ಮಾಡುತ್ತೆ. ಈ ಸರ್ಕಾರಿ ಉದ್ಯೋಗ ವ್ಯಕ್ತಿಯ ವೃತ್ತಿ ಮತ್ತು ಸಾಮಾಜಿಕ ಸ್ಥಾನಮಾನಕ್ಕೆ ಸಂಬಂಧಿಸಿದೆ. ಆದ್ರಿಂದ 10ನೇ ಭಾವ ಕೂಡ ಸಕ್ರಿಯವಾಗಬೇಕು ಈ ತರ ಒಂದು ಉದ್ಯೋಗ ಸಿಗ್ಬೇಕಂತ ಹೇಳಿದ್ರೆ. 11ನೇ ಭಾವ ಲಾಭ, ನಮ್ಮ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗಿರ್ಬೋದು, ಆಯ್ಕೆ, ಯಶಸ್ಸು ಇದೆಲ್ಲವನ್ನ ಸೂಚನೆ ಮಾಡುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತಿಮವಾಗಿ ನಾವು ಸೆಲೆಕ್ಟ್ ಆಗ್ಬೇಕು, ಅದ್ರ ಫಲ ದೊರಿಬೇಕಂದ್ರೆ 11ನೇ ಭಾವದಿಂದ ನಾವು ತಿಳಿಯಬಹುದು. ಆದ್ರಿಂದ ಸರ್ಕಾರಿ ಉದ್ಯೋಗ ಪಡೆಯಲು 6ನೇ ಭಾವ ಸ್ಪರ್ಧೆಯನ್ನ, 10ನೇ ಭಾವ ವೃತ್ತಿಯನ್ನ ಹಾಗೂ 11ನೇ ಭಾವ ಯಶಸ್ಸನ್ನ ಅಥವಾ ಆಯ್ಕೆಯನ್ನ ಸೂಚಿಸುತ್ತೆ. ಇಲ್ಲಿ ನಾವು ನೋಡ್ಬೋದು ರಾಹು ದಶೆ, ಶುಕ್ರ ಅಂತರ್ದಶೆ ಸಮಯದಲ್ಲಿ 6, 10, 11ನೇ ಭಾವ ಆಕ್ಟಿವೇಟ್ ಆಗಿಲ್ಲ, ಸಕ್ರಿಯವಾಗಿಲ್ಲ. ಈ ಸಮಯದಲ್ಲಿ ದಶಾ ಅಂತರ್ದಶ ಇಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಯನ್ನ ಸೂಚಿಸ್ತಾ ಇದೆಯಾ ಹೊರತು ಉನ್ನತ ಸರ್ಕಾರಿ ಉದ್ಯೋಗವನ್ನ ಸೂಚಿಸ್ತಾ ಇಲ್ಲ ನಮ್ಗೆ. ಈಗ ಇದೇ ಒಂದು ಫಲವನ್ನ ನಾವು ಅಷ್ಟೋತ್ತರಿ ದಶಾ ಪದ್ಧತಿಯಿಂದ ಸಹ
ನೋಡೋಣ. ಇಲ್ಲಿ ರಾಶಿ ಕುಂಡಲಿಯಲ್ಲಿ ದಶಾನಾಥ ಬುಧ 10ನೇ ಭಾವದಲ್ಲಿ ಅಂದ್ರೆ ಕರ್ಮ ಭಾವದಲ್ಲಿ ಸೂರ್ಯನೊಂದಿಗೆ ಸ್ಥಿತನಾಗಿದ್ದಾನೆ. 10ನೇ ಭಾವಾಧಿಪತಿಯಾದ ಸೂರ್ಯನು ಅವಂದೇ ಆದಂತ ಮನೆಯಲ್ಲಿ 11ನೇ ಲಾಭ ಭಾವದ ಅಧಿಪತಿಯೊಂದಿಗೆ ಸ್ಥಿತನಾಗಿದ್ದಾನೆ. 10ನೇ ಭಾವ ಸಿಂಹ ರಾಶಿಯಾಗಿದೆ, ಅದನ್ನು ನಾವು ಗಮನಿಸಬೇಕು. ಈಗಾಗ್ಲೇ ನಾನು ಹಿಂದೆ ದಶಾ ಅನಾಲಿಸಿಸ್ ಹೆಂಗೆ ಮಾಡೋದು ಅಂತ ತಿಳಿಸಿದಾಗ ಒಂದ್ ಮಾತು ಹೇಳ್ದೆ. ದಶಾನಾಥನು ತನ್ನ ದಶೆಯಲ್ಲಿ ತನ್ನ ಸ್ವಾಭಾವಿಕ ಕಾರಕತ್ವದ ಜೊತೆಗೆ ಅವನು ಸ್ಥಿತನಾಗಿರುವ ರಾಶಿಯ ಕಾರಕತ್ವವನ್ನು ಸಹ ಸಕ್ರಿಯಗೊಳಿಸ್ತಾನೆ ಅಂತ ನಾನು ಹೇಳಿದ್ದೆ. ಇಲ್ಲಿ ದಶಾನಾಥ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿರುವುದರಿಂದ ಸಿಂಹ ರಾಶಿಯ ಕಾರಕತ್ವಗಳಾದ ಅಧಿಕಾರ, ನಾಯಕತ್ವ, ಪ್ರತಿಷ್ಠೆ, ಗೌರವ, ಸರ್ಕಾರಿ ಸ್ಥಾನಮಾನ, ಆಡಳಿತ, ಯಾವುದೇ ನಾಯಕತ್ವದ ಹುದ್ದೆಗಳು, ಸಾರ್ವಜನಿಕ ಜೀವನ ಮತ್ತು ಖ್ಯಾತಿ ಇದೆಲ್ಲ ಕೂಡ ಆಕ್ಟಿವೇಟ್ ಆಗಿದೆ. ಇದರ ಜೊತೆಗೆ ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆ, ಉನ್ನತ ಸರ್ಕಾರಿ ಹುದ್ದೆಗಳು, ನಾಯಕತ್ವ, ಆಡಳಿತ ಸೇವೆಗಳು, ಸರ್ಕಾರಿ ಸಂಸ್ಥೆಗಳು, ಉನ್ನತ ಅಧಿಕಾರಿಗಳು, ಇದಕ್ಕೆಲ್ಲನೂ ಕಾರಕನಾಗಿರುವವನು ಸೂರ್ಯ. ಅವನು ತನ್ನದೇ ರಾಶಿಯಲ್ಲಿ ಸಿಂಹ ರಾಶಿಯಲ್ಲಿ ದಶಾನಾಥನಾದ ಬುಧನ ಜೊತೆ ಸ್ಥಿತನಾಗಿದ್ದಾನೆ. ಇನ್ನು ದಶಾನಾಥ ಬುಧನು ಈ ಜಾತಕದಲ್ಲಿ 8ನೇ ಹಾಗೂ 11ನೇ ಭಾವಾಧಿಪತ್ಯ ಹೊಂದಿದ್ದಾನೆ. ಬುಧನ ಕಾರಕತ್ವ ಕೂಡ ನಮ್ಗೆ ಎಲ್ರಿಗೂ ತಿಳಿದಿರುವಂತದ್ದೇ. ಬುದ್ಧಿಶಕ್ತಿ, ವಿವೇಕ, ವಿದ್ಯೆ, ಅಧ್ಯಯನ, ಭಾಷೆ, ಸಂವಹನ, ತರ್ಕ, ವಿಶ್ಲೇಷಣಾ ಸಾಮರ್ಥ್ಯ, ಬುದ್ಧಿವಂತಿಕೆ, ಚಾತುರ್ಯ ಇದೆಲ್ಲ ಕೂಡ ಬುಧ ಸೂಚಿಸ್ತಾನೆ. 11 ಭಾವದ ಕಾರಕತ್ವವನ್ನು ನಾವು ನೋಡಿದಾಗ ಲಾಭ, ಆದಾಯ, ಗುರಿಗಳ ಸಾಧನೆ, ಯಶಸ್ಸು, ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕ ಇವೆಲ್ಲವನ್ನ ಸೂಚಿಸತ್ತೆ. ಇನ್ನು ದಶಾಲಗ್ನ ಕುಂಡಲಿಯಲ್ಲಿ ಅಂತರ್ದಶಾಧಿಪತಿನಾದ ಬುಧನು 2ನೇ ಧನಭಾವ ಹಾಗೂ 11ನೇ ಲಾಭ ಭಾವದ ಆಧಿಪತ್ಯವನ್ನ ಹೊಂದಿದ್ದಾನೆ ಹಾಗೂ ಸಿಂಹ ಲಗ್ನದಲ್ಲಿ ಸೂರ್ಯನೊಂದಿಗೆನೆ ಸ್ಥಿತನಾಗಿದ್ದಾನೆ. ಇಲ್ಲಿ ನಾವು ಈ ಮನೆಗಳೆಲ್ಲ ಆಕ್ಟಿವೇಟ್ ಆಗಿರುವುದನ್ನ ನೋಡಬಹುದು. ಇದನ್ನೆಲ್ಲ ನಾವು ಪರಿಶೀಲಿಸಿದಾಗ ಈ 2022ರಲ್ಲಿ ಈ ಜಾತಕನಿಗೆ ಸಿಕ್ಕಿರುವ ಉನ್ನತ ಹುದ್ದೆಯ ಸರ್ಕಾರಿ ಉದ್ಯೋಗವನ್ನ ವಿಂಶೋತ್ತರಿ ದಶಾ ಪದ್ಧತಿಗಿಂತಲೂ ಅಷ್ಟೋತ್ತರಿ ದಶಾ ಪದ್ಧತಿಯಲ್ಲಿ ನಿಖರವಾಗಿ ನಾವು ಕಾಣಬಹುದಾಗಿದೆ. ಹೀಗಾಗಿ ಒಂದು ಜಾತಕದಲ್ಲಿ ಅಷ್ಟೋತ್ತರಿ ದಶಾ ಅನ್ವಯಿಸುವಂತಹ ನಿಯಮಗಳು ಸ್ಯಾಟಿಸ್ಫೈ ಆದ್ರೆ, ಫುಲ್ಫಿಲ್ ಆದ್ರೆ, ಅಂತಹ ಸಂದರ್ಭಗಳಲ್ಲಿ ವಿಂಶೋತ್ತರಿ ದಶಾ ಪದ್ಧತಿಯ ಮೂಲಕ ನಮ್ಗೆ ನಿಖರವಾದ ಘಟನೆಯ ಫಲ ಕಾಣದಿದ್ದಾಗ, ಅದನ್ನ ನಿರ್ಧರಿಸೋದಕ್ಕೆ ಸಾಧ್ಯವಾಗದಿದ್ರೆ, ಅವಾಗ ಹೆಚ್ಚು ನಿಖರವಾದ ಕಾಲ ನಿರ್ಣಯ ಮತ್ತು ಫಲ ನಿರ್ಣಯಕ್ಕಾಗಿ ನಾವು ಈ ವಿಶೇಷವಾದಂತಹ ಅಷ್ಟೋತ್ತರಿ ದಶಾ ಪದ್ಧತಿಯನ್ನ ಬಳಸಬಹುದು. ಈ ಅಷ್ಟೋತ್ತರಿ ದಶಾ ಪದ್ಧತಿಯ ಬಗ್ಗೆ ನನ್ನ ಒಂದು ಉಪನ್ಯಾಸ ಕೊಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ಸ್ಟೇಟ್ ಫೆಡರೇಷನ್ ಆಫ್ ಅಸ್ಟ್ರಾಲಜರ್ಸ್ ಅಂಡ್ ಅಸ್ಟ್ರಾಲಜಿಕಲ್ ಅಸೋಸಿಯೇಷನ್ಸ್ ಸೆಕ್ರೆಟರಿ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರಾದ ಗಜೇಂದ್ರ ಸರ್ ಅವರಿಗೆ, ಫೆಡರೇಷನ್ ಮುಖ್ಯಸ್ಥರಾದ ಅನಂತರಾಘವನ್ ಸರ್ ಅವರಿಗೆ, ಈ ಮಹಿಳಾ ಜ್ಯೋತಿಷ್ಯ ಕಾರ್ಯಾಗಾರವನ್ನ ಅದ್ಭುತವಾಗಿ ಆಯೋಜಿಸಿ ನಿರೂಪಿಸಿ ನನಗೆ ಉಪನ್ಯಾಸ ಕೊಡೋದಕ್ಕೆ ತುಂಬಾನೇ ಹುರಿದುಂಬಿಸಿ ಬೆಂಬಲಿಸಿ ಪ್ರೋತ್ಸಾಹ ಮಾಡಿದಂತಹ ಮೇಘನಾ ವರ್ಷ ಮೇಡಮ್ ಅವರಿಗೆ, ಇಷ್ಟೊತ್ತು ನನ್ನ ಉಪನ್ಯಾಸ ಕೇಳಿದಂತಹ ಎಲ್ಲ ಜ್ಯೋತಿಷ್ಯ ಗಣ್ಯರಿಗೆ ಹಾಗೂ ಜ್ಯೋತಿಷ್ಯ ಆಸಕ್ತರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈ ವಿಷಯ ಒಂದ್ ಸ್ವಲ್ಪನಾರು ಉಪಯೋಗ ಆಗಿದೆ ನಿಮ್ಗೆಲ್ಲರಿಗೂ ಅಂತ ಅನ್ಕೋತೀನಿ. ಹರ್ ಹರ್ ಮಹಾದೇವ್. ಧನ್ಯವಾದಗಳು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಒಂದು ಇವಾಗ ಓದ್ತಾ ಇರೋರ್ದು UPSC ಓದ್ತಾ ಇರೋರ್ದು ಜಾತಕ ಹಾಕ್ಬಿಟ್ಟು ಅವ್ರು ಯಾವಾಗ ಎಕ್ಸಾಮ್ ಬರೆದ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಆಗುತ್ತಾ? ಮೇಡಮ್, ಅದು ಜಾತಕ ವಿಶ್ಲೇಷಣೆ ಮಾಡೋದಕ್ಕೆ ಬಹಳ ಟೈಮ್ ಆಗುತ್ತೆ. ಇವಾಗ ನೋಡಿ, ನನ್ನ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ನೋಡಿ, ಪ್ರಶ್ನೆ ಇವಾಗ ಕೇಳ್ಬೇಡಿ. ನೀವೇನೇ ಇದ್ರು ಕೂಡ ವಾಟ್ಸಪ್ ನಲ್ಲಿ ಹಾಕಿ, ಇಲ್ಲ ಗಜೇಂದ್ರ ಸರ್ ಅವರ ಗ್ರೂಪ್ಗೆ ನೀವು ಹಾಕಿ. ನಿಮ್ಗೆ ಏನೇ ಇದ್ರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅವ್ರು ತಿಳಿಸ್ತಾರೆ. ಇಲ್ಲಿ ಹಾಕಿ ಇವಾಗ ಮಾಡೋದಕ್ಕೆ ಬೇರೆಯವ್ರಿಗೆ ಇವಾಗ ಉಪನ್ಯಾಸ ನೀಡೋ ಟೈಮ್ ಇದೆ, ಅದು ಹಾಳಾಗ್ಬಿಡುತ್ತೆ. ನಿಮ್ ಪ್ರಶ್ನೆಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ. ಇಷ್ಟು ಹೊತ್ತು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಉಪಯೋಗ ಮಾಡಬೇಕು, ಯಾವ ರೀತಿ ಅದರ ಉಪಯೋಗವನ್ನ ಪಡಿಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಒಂದೊಂದನ್ನು ಕೂಡ ಅರ್ಥವತ್ತಾಗಿ ಅವರು ಎಲ್ಲೆಲ್ಲಿ ರೆಫರೆನ್ಸ್ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಪುಸ್ತಕಗಳನ್ನ ರೆಫರ್ ಮಾಡಿದ್ದಾರೆ, ಅದನ್ನೆಲ್ಲ ಸೇರ್ಕೊಂಡು ಅವರು ನಮಗೆ ತಿಳಿಸಿದ್ರು. ಅಷ್ಟೋತ್ತರಿ ಪದ್ಧತಿ ಖಂಡಿತವಾಗಲೂ ಕೂಡ ಉಪಯೋಗ ಆಗುತ್ತೆ. ಉಪಯೋಗ ಇದುವರೆಗೂ ಮಾಡ್ತಾ ಇಲ್ಲ. ವಿಂಶೋತ್ತರಿ ದಶೆನೇ ಹೆಚ್ಚಿಗೆ ಎಲ್ಲರೂ ಕೂಡ ಉಪಯೋಗ ಮಾಡ್ತಿದ್ದಾರೆ. ಸುಮಾರು ದಶೆಗಳಲ್ಲಿ ಒಂದೊಂದು ವಿಷಯಕ್ಕೆ ಒಂದೊಂದು ದಶಾ ಪದ್ಧತಿಯನ್ನು ನೋಡ್ಬೇಕನ್ನೋದು ಇದೆ. ಯಾವುದಾದ್ರೂ ಮುಂದಿನ ದಿನಗಳಲ್ಲಿ ದಶಾ ಪದ್ಧತಿಗಳನ್ನೇ ನಾವು ಒಂದು ವರ್ಕ್ಶಾಪ್ ಆಗಿ ಮಾಡಬಹುದು ಅನ್ನೋದು ನಿಮಗೆ ತಿಳಿಸುತ್ತಾ, ನಮ್ಮ ಹಾಗೂ ಫೆಡರೇಷನ್ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆಶ್ರಿತ ಹೊಳ್ಳವ್ರಿಗೆ ನಾವು
ಧನ್ಯವಾದಗಳನ್ನ ಹೇಳೋಣ. ಥ್ಯಾಂಕ್ ಯು ಈಗ ಮೇಡಮ್. ಎರಡನೇ ಉಪನ್ಯಾಸವನ್ನ ಪರಿಮಳ ರಾಘವೇಂದ್ರ ಅಂತ, ಡಾಕ್ಟರ್ ಪರಿಮಳ ರಾಘವೇಂದ್ರ ಅಂತ ಅವರು ಬೆಂಗಳೂರಿನಲ್ಲೇ ನಡೆಸಿದ್ದಾರೆ. ಅವರು ಸಹ ತುಂಬಾ ಒಂದು ರಿಸರ್ಚ್ ಓರಿಯೆಂಟೆಡ್ ಒಂದು ಜ್ಯೋತಿಷವನ್ನ ಕಲ್ತಿದ್ದಾರೆ ಹಾಗೂ ಮಾಡ್ತಾ ಬಂದಿದ್ದಾರೆ. ಅನೇಕ ರೀತಿಯಾದಂತಹ ರಿಸರ್ಚ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ಈ ದಿನ ಮಾತಾಡುವಂತಹ DNA ಆಸ್ಟ್ರಾಲಜಿ ಪದ್ಧತಿಯು ಕೂಡ ಹೌದು. ಈಗ ಅವರ ಒಂದು ಉಪನ್ಯಾಸವನ್ನು ನಾವು ಕೇಳುವಂತವನಾಗೋಣ. ಪರಿಮಳ, ಇದ್ದೀರಾ ನೀವು? ನಮಸ್ಕಾರ. ಪ್ಲೀಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಆಗಿದೆ. ಓಕೆ ಓಕೆ, ನಿಮಗೆ ಪೋಸ್ಟ್ ಮಾಡ್ತೀನಿ. ವಿಸಿಬಲ್ ಆಗುತ್ತಲ್ವಾ? ಹೌದು. ಆಲ್ ರೈಟ್, ಓಕೆ. ಶ್ರೀ ಗುರುಭ್ಯೋ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಮಾತ್ರೇ ನಮಃ. ಹ್ಯಾಪಿ ಈವ್ನಿಂಗ್ ಟು ಎವ್ರಿ ಒನ್. ಇವತ್ತು ನಾನು ಇಂಗ್ಲಿಷ್ ಅಲ್ಲಿ ಈ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ಇಟ್ ರೀಚಸ್ ಎವ್ರಿ ಒನ್ ಅಂಡ್ ಎವ್ರಿ ಒನ್ ಕ್ಯಾನ್ ಬಿ ಅವೇರ್ ಆಫ್ ದಿಸ್ ಕಾನ್ಸೆಪ್ಟ್. ಸೊ ವಿತ್ ಮೇಘ್ನಾ ಮ್ಯಾಮ್ಸ್ ಪರ್ಮಿಷನ್, ಐ ಆಮ್ ಸ್ಟಾರ್ಟಿಂಗ್ ದಿಸ್ English. ಮಾಡಿ. Okay, sure. Very happy evening to everyone. Very happy to be with you all, and I am really thankful to everyone for giving me this opportunity. Before starting this session, let me start with a note of gratitude to my gurus, because without gurus we are nothing here. So I just want to start off this note with a deep gratitude to all my gurus, starting from the Jagat Guru and the astrology gurus who have been really giving such a wisdom and such a beautiful knowledge, and very, very rare gems who were into a lot of research, and they have tested and tried this on so many people, and they have come up with beautiful, wonderful guidance, and that is why this concept will be useful for so many people in so many ways. So first, let me thank my Kuladevata, the Guru, and the DNA astrology, Mr. Vishal Lokeshwaran, who was my who is my Guru. And a special thanks I want to mention to my mentors, for astrology mentors, Mr. Ashokan, Venmer Academy, Chennai, who have been with me in this journey throughout so many years. And there I learned a lot of techniques by GK sirs, Punaya Swamigal, Prabhakaran sir, and so many astrologers who have taught us beautiful subjects which are very, very rare to get. And also Mr. Ramesh sir, who have been encouraging me to go deeper and deeper into astrology. And he is part of Hayagriva Academy, who is in Bangalore. So in Bangalore also I learned a lot of techniques like tally from Sundararajan sir, and everything was arranged by Hayagriva Academy, and my heartfelt thanks to all of them. Okay, so let us go into the subject. So today's session deals with DNA astrology. We all would have of course, some of you might have been aware of what is DNA astrology. So DNA means immediately we think of the genetic information, like the kids looking like a father, daughter looking like a mother, and all those things, the patterns that we carry through X chromosome, Y chromosome. Scientifically we know what is DNA astrology, but for some of you who don't know, or who is first time not aware of DNA astrology, it is a wonderful, beautiful subject, because it has a lot of karmic pattern. So apart from whatever we bring from our parents, we also carry forward the karma patterns from them. It is not only that the color we bring, the genetic characters that we bring, along with all of them we bring the karma. The karma can be good or bad, a mix of both, a different proportion, but we bring certain karma from our ancestors, and based on that karma we are experiencing both good and bad things in our life. I can't say bad things, it is somewhat unfavorable events that are happening in our
life. So all these are carried from our own karma as well as the ancestors' karma. So we all know that, of course, when we have a birth chart, when we get a birth chart for prediction, we immediately see the Rasi chart, D1 chart, what are the planetary combinations, what is the Dasha Bhukti, what is the transit, what is the different aspects and everything. So, all these are based on what is the more fundamental for this. So, we all know that there are uh, different types of karma, right? Like Prarabdha karma, Sanchita karma, Aghamya karma, so many karma. So, beyond all the stars, the planetary combination, the Rasi chart, and all those things, what is the basic thing that is holding us? Due to some karma, only a soul takes a rebirth, right? One more birth, one more birth, one more birth, only to resolve the karma that has been, taken upon us. So once we start resolving our karma, that is, we are taking steps to neutralize our karma. What happens is slowly the soul is moving towards getting the moksha sthana, that is the Jivan Mukta. That is the ultimate objective of every soul, right? So wherever we have come from, we have to go there. What is the source? What is our source? So we have to, one day or other day, we have to go back to our source. That is the reality. So we have been put in so much of maya that we are not able to focus on the reality. The maya completely gives a, the curtain that we are so much obsessed with this materialistic world, the different bondages, the different relationships, the different material things that we are getting attracted, accumulated, and everything. Okay, so coming back to the karma. So based on the karma only, a soul takes birth and it experiences both good and favorable and unfavorable events in the life. So this DNA astrology is the base for understanding what karma we have got in this life and to work out what karma we have taken birth. So there are actually, this karma comes from our ancestors also, as we discussed. There will be some pattern. For example, if one of our ancestors, okay, so they have actually cheated on some property, for example, okay, they have done some adharma due to some property issues or something. What happens is we get the kuja karma repeatedly in our generation. Okay, one ancestor who has done that mistake, that comes to the next generation, generation after generation it affects. So we can beautifully, if you take a family jataka, right, if you take several charts of a family, we can very beautifully recognize or identify the pattern returning. So that same kuja karma in one form or other, it will be repeated. For example, if somebody has cheated a lady, he did not take care of the wife well, or he did some injustice to a lady, the Venus karma will keep on repeating in their family until it is resolved. Until we take a step to neutralize that karma, it will keep on repeating. So this is the pattern which will repeat. So how will you first of all identify which karma we are born in, right? First of all, you should have the awareness of karma. Upon that, you should know what type of karma I have brought in and I have taken birth in this world. That you should have. Always, we used to say, once the problem is identified, half the problem is solved, right? So likewise, first of all, we should identify with what karma we are born in this universe. So accordingly, if we once we get the awareness, we should start working out on the karma. See, in DNA astrology, there is no remedy like you go to the temple, you do this havan, you do this puja, you contribute to the nothing like that. There are some patterns of remedies which we will discuss in the forthcoming this thing slides. So this is how the pattern, it spreads across the generation. Okay, so after that, so how exactly it works, let us see. See, there are some pillars of the karma. Okay, we all know that there are ashtakarmas.
Okay, so our life is built upon these pillars called as Ashtakarma. So there are several bonds, like we as a focal point. We have a spouse, we get the children, we have a sibling, we have so many things, parents and all those things. So everything is a bondage created due to different karmas. So we are born with ashtakarmas. Okay, out of those ashtakarmas, which karma is leading for us, which karma is very dominant for us, is what we have to understand and pick up the karma and then work on it towards the salvation, towards the Jivan Mukti. This is the objective of life. We all know Vedanta, and we all know we have the spiritual bent of mind, and ultimately whoever, you know, ಹಲೋ, having ಹೇಳು ಮಗ. them, I think ಹೇಳು somebody. ಮಗ. ಮೈಕ್ ಆನ್ ಮಾಡ್ಕೊಳ್ಳಿ ಪರಿಮಳ. ಯಾರೋ ಬೇರೆಯವ್ರು ಮಾತಾಡ್ತಾ ಇದಾರೆ, ಅವ್ರು ಮ್ಯೂಟ್ ಮಾಡಕ್ ಹೇಳಿ ಮೇಡಮ್. ಮಾಡಿದ್ದೀನಿ ನೀವು ಮ್ಯೂಟ್ ಮಾಡ್ಕೊಳ್ಳಿ ಸರ್. Okay, fine. So now there are 9 planets, right? Based on the planets only, we will have karma, because every karma will be executed by the planet. That is the duty given to all the planets, all that we know that. Okay, so there are 9 planets, starting from Sun till we get to Rahu Ketu. Okay, that is fine. So now specifically we are taking ashtakarma and assigning that to Surya, Chandra, Kuja, Buddha, Guru, Shukra, Rahu. Okay, so all these 8 planets we are assigning the ashtakarma, but Ketu we are not giving, because Ketu is the planet that ultimately takes us to the salvation. Ketu is the moksha karaka, is what we say. Hence there is no Ketu karma registry. So right from Sun till Rahu, we have karma registry. In that, we have to identify which karma pattern we have come from, what our ancestors have, carried for, what we have carried forward from our ancestors, and we in our past lives, what mistakes we have done, what goodness. See, karma means it can be both good as well as the negative side. So what are the positives we have done and what are the negatives we have done? Because even if we do lot of positives, again the soul has to take the birth and then experience the good results of those positive actions or karmas. So the ashtakarma has been assigned to all the planets except Ketu, because Ketu is the planet responsible for giving the moksha. Now coming to planetary assignment, each planet is born in a specific nakshatra. Okay, that is, like for example, Ketu is born in Aslesha nakshatra. Aslesha nakshatra carries Surya karma. So this is how we have to connect. So each planet has a born with certain nakshatra. Due to that planet will give a different karmic pattern. So these are the ashtakarmas given by the 8 planets. Okay, so this is the code of conduct, or this is the pattern that DNA astrology is designed with, and this is how the karma exactly works, and it has been tried and tested for several years, and it has been identified, and it wonderfully suits every person. And based on that, the astrologer has to give guidance to that person, like these are the karmas which are very strong for you. So these are the karmas upon which you have to work to neutralize that. If you are not resolving these karmas in this present birth, then it will be passed on to your next generation, and then next generation. This is how it works. It has a cyclic effect. Okay, now quickly we can catch up with what is the minor difference between the traditional astrology and DNA astrology. So what it is unique? Of course, DNA astrology is very unique. It carries so many unique features. ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪರಿಮಳಜಿ.
Okay, so we are going to see the minute difference between these two. Okay, traditional astrology, we all know it is based on Parashara's, various formula and permutations, combinations. It's a general predictions based on the surface level. Of course, we are going, and there we have to take the planetary combination, conjunction, aspects, placement, the Shabukti, transit, and everything. Okay, so they are all, it's a conventional method of predicting, and it has a lot of interpretations, no doubt about it. But some karmic connects, or I can say deep karmic connects, are missing there. Okay, and the traditional astrology suggests lot of rituals and lot of external solutions, like puja, going to temple, going to all those things will be there definitely. And yes, of course, they are all very, very precious, very valuable, and they are working even today, no doubt about it. But DNA astrology is one level higher than that. We can say one layer we are adding, like a sandwich. There is only a base, right? So upon that base we are adding one more layer and making it very effective, because it is a deep dive what we are doing, and then we are putting the lens, magnifying lens, and then seeing what kind of karma the soul has come into this earth with, what kind of karma, and which karma is very strong, which karma is medium, which karma is weak. Accordingly, the DNA astrologer will definitely give a proper guidance, so that the soul reaches the proper destination, without hanging out, without getting stuck into any materialistic maya. So this is how we have to. And DNA astrology will give precise details on the karma, exactly from the ancestors what karma you have taken, individually what kind of karma you are working out, and we will do a root cause analysis, why exactly this happened. And we will search for a specific solution. For example, a person has cheated somebody on a property. Definitely, he is going to carry that out for himself, and not only for that. If he is not resolving at his end, it will be carried out to the next generation. So, all this we have to see the minute details, and we have to map that with his karmic pattern. And what remedies we are giving? We are giving a guidance. What are the do's and don'ts? If you have this karma, all this you can do. Yeah, what all you have to avoid, what careful measure you have to take, precautionary measures you have to take, and what are the behavioral changes you have to do, what is the course correction you have to do, how can you correct yourself, what lifestyle change you can make, so that this karma is corrected. This is a very beautiful technique, and it is very scientifically proven and tried and tested. And the results are also seen once they start doing the lifestyle remedies. So karma is like a graph. Actually, it is like a graph. So karma can either be in the neutral, or if it goes through this y-axis in the right direction, it will have more positive karma. But if it goes in the reverse direction, through backward through the axis, it will have negative. So for example, Mars karma, somebody has a Mars karma. If his karma is in a positive side, that soul or that person enjoys lot of property in this particular life. Okay, he enjoys a lot of property. He has good property. He will not have any, this litigation, or it will be hassle free for him. Even for a registration to get a good property at a good price, he will have a good, smooth transaction. But in case the graph is showing negative, his karma is on the negative side, the same person, he suffers a lot due to property. Definitely he will invest, but he is not able to get that property. Even after investing, he gets litigation with the property, somebody cheats on him. So this is a negative impact of being in the kuja karma, that is Mars karma. So accordingly, a DNA astrologer will identify what is his negative, what is his positive, and what intensity it is. Exactly, we take and give the guidance, and this is how he gives some
salvation, or he gives some rather solution, practical solution, how to conduct himself, how to change himself. Okay, right. So there are 8 karmic patterns already we have decided. So in that, let us start from guru karma. If a person has a guru karma, what are the issues he can have in both positive way and negative way is what we will see. Okay, guru karma especially will give more focus to child related thing, children related thing, childbirth, children, huge finance block, people having huge finance block, people getting into huge debts and all. If you go and see, definitely they will have guru karma. So how to identify, we will come to the next this thing. And person enjoying the positive guru karma will definitely enjoy very good wealth. They will be in a very good status, very good status in the society, good name, fame, identity, everything they will have. In case they guru karma is in the negative side, definitely the person gets into huge debts. Suddenly they say, no, my money is blocked in crores, in lakhs, I'm not able to do what to do. So if you identify such charts, definitely there will be guru karma. And children, childbirth is getting as a challenge, or there are abortions taking place, and delay in childbirth. And even after the childbirth, after a certain age, there is worry, always worry due to children. So all these are consequences of the negative guru karma. Okay, next let us go to buddha karma. The most complicated karma of among all the ashta karma is buddha karma. A person having a buddha karma, very very difficult for us to understand that buddha karma person, very complicated. So we can't say how behaves in a he or she behaves in a particular manner or to a situation. So mostly they buddha karma people, they will have skin allergies, skin issues, nervous issues. Okay, and they will be interested, or they will be in media publishing, and more into research, lot of research. And always they think rationally, they don't think they will apply only their logic mind, they will not apply their emotional mind. This is how buddha karma works. And next is Rahu Karma. Rahu Karma is again one more challenging thing, because Rahu Karma is little struggle. Always no, persons having Rahu Karma, they will be in some imaginary world. They will look for more imagination, overthinking. Okay, all this will be there in their pattern. Usually the government job is connected to Rahu Karma. Usually in Vedic astrology, we go look for sun, what is the sun placement. But in DNA astrology, quickly, if a person sixth baba or 10th baba is connected to Rahu Karma, we can definitely say yes, you can go for government job, and you have the yoga for getting the government job. And people having Rahu Karma connected to 6th 10th house, for employment and for their profession, definitely they will be related to transport, logistics, electronics and electrics, communication, textiles, all those things. And people having Rahu Karma in their ancestry family, definitely there is unexpected death. That is death by way of accident, or suicide, or any cancer, or very early death. All these things will occur. The pattern you can very well see during a lot of my consultations also. When I one of the best things what I observed is DNA astrology. Easily we can make out, and when we ask whether this has happened in your family, they'll say yes, in my bloodline this has happened. So this is the one which we can uh, we can advise them, so that it doesn't repeat in their uh, generation, for their generation and the next generation. Okay, coming to Shani Karma. Shani Karma is a lot of struggles.
Definitely. So Shani Karma people will be definitely hardworking. Lot of workload they have to take, even in personal life as well as professional life, because they can't say no. If they will be very hesitating to say no, because they will feel that if I say no, I may lose the job. They will put the workload on themselves and take the colleagues workload also. These are the people who, work in night shifts, and they will also, they can sleep for 12 hours together, or they can even work for 12 hours together. These are the people who can actually do that perfectly. But even after doing that, they will have delayed success. See, for them generally, whatever they work for, their efforts will not be equal to the remuneration. Definitely their output, I mean the compensation will always be less than whatever the efforts they have put in. And there'll be delayed success, like promotion. Immediately they will not get identity, name, fame, recognition, all those things they won't get. And there'll always be self doubt for them, whether I can do this. Some sort of hesitation will be there, and they are not determined. They will always take a back seat. No, 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 let me be in the back. I will not, let me not take this initiative and all those things. And they will have a lot of insecurity, inferiority complex. That is one of the very basic thing in the for the Shani Karma. And they always put a circle around themselves, and they will not allow anybody to come inside the circle, and they will not go outside the circle also. They will have lot of limiting beliefs. That is their problem. See, we can, person having this karma, we can easily identify, and we can definitely give the lifestyle changes, course correction. See, by nature, because you have got Shani Karma, you are vulnerable to all these things. You will be like this, but please cross that and come. Definitely you will attain success. In, if you get lot of workload in the office, okay, so politely learn to say no. Somewhere you say, otherwise you will be like, no, you, we put more and more load on the donkeys. They will be working like a donkey. So all this uh, suggestions and advice we give after identifying the karma. Okay, next, shifting on to the Chandra Karma. Chandra Karma are the people who get really mentally stressed. They get a lot of worries, repeated worries. Even if there is no actual worry, still they will invite the worries for themselves, and then they will think, oh my God, this is because they will also be bothered about the society, whether my relatives will think that this way, whether the people, neighbors may think that way. Again, little bit half of Rahu, they will be overthinking. And mother's support they may not get. Either mother will not be there, or they may be away from the mother, or if mother is there, they might not get the proper guidance from the mother. If we have to say very rudely, they will be misguided by their mother. So we always advise whoever has Chandra Karma, please don't take your mother's advice blindly. You take that as an input, but finally you take the decision. Please don't blindly follow your mother's advice. This is how it will lead to the problem. And then they will have some confusing mentality. Overthinking will be there. And definitely in their family, some, we say Neeral Gandam in Tamil. So some water related Ganda will be, definitely they would have faced, either slipping through water, and then getting into the, the well, and then dying, all those things. And food related problems also will be there, but in the positive side, they are the ones who will have some, hotels, restaurants, all those things. Okay. And then Surya Karma, likewise we said, for father's support. Either father will not be there, or he will be in distance, he will be dummy piece. He will not be very effective, he will not give the proper guidance. All these things will be there. And then not support from government, boss, politics, and power misuse they will do, definitely, because they did the power misuse in the last janam. That is why they have got the Surya Karma now. That
that vasana will be there, that purva janma vasana will still be there, and they will tend to do the same thing. So it is our duty as astrologers to pick up what is their karma and to tell them, see, because of the consequences, that is why you have carried surya karma. Because you have got surya karma, you are not getting identity. Whatever hard work you do, why you are not getting recognition, why you are not getting support from your father, why you are not getting support from higher authorities or government? This is the reason. So don't misuse. Also, surya karma people are vulnerable for thyroid, calcium deficiency, and all those things. So this is why we always suggest, please take the sun's rays every day, at least for 15 days. This will also be a part of remedy. This works excellently. Chant ನಾಳೆನು Adi. ದೇವಸ್ಥಾನಕ್ಕೆ ಎರಡೆರಡು ಇದೆಯಮ್ಮ, Ah. ದೇವಸ್ಥಾನಕ್ಕೆ ಬೇಕು, Then ಸೊ ಅದಕ್ಕೆ Shukra Karma. Shukra Karma are the people who cannot think logically. It is right opposite to Buddha Karma. Okay, because always Shukra and Buddha are opposite. Wherever Buddha is getting exalted, Shukra will be Nicha. Okay, wherever Shukra is exalted, Buddha will be Nicha. So they cannot think logically. They are always emotional. They take emotional decisions, and there is pain in relationship for them. Also, there are no close friends for them. They will always have hi bye friends, that's all. They can't share anything with anyone, and then they cannot trust anybody, and share everything. That is the curse they have got. This is Shukra Karma. Okay, and then now we all will now want to know which are the stars that are carrying different this thing. Okay, so as I already told, each planet is born with a specific karma through its Janma nakshatra. Now they all carry the same pattern. Okay, now what are the you can please take a screenshot if required, or take down. Surya karma stars are Ashwini, Aslesha, Anuradha, and Purva Bhadrapada. Okay, these are the stars that are carrying Surya Karma. So now we have seen what all Surya Karma can give, right? So if you identify a person with these nakshatras, then definitely you can conclude. We are diagnosing now, like a doctor. We are seeing the report, we are diagnosing and writing, this is the problem. And next only we are going to give them the prescription or remedy. Okay, now, and what are the Chandra Karma stars? Bharani, Makha, Jeshta, and Uttara Bhadrapada. Mars Karma, Kritika, Purva Phalguni, Moola, Revati. Buddha Karma stars are Rohini, Uttara Phalguni, and Purvashada. So only Surya, Chandra, and Kuja carry 4 stars. Others are all 3. Now Guru Karma stars, the nakshatras that are carrying Guru Karma are Mrigashira, Hasta, Uttarashada. Shukra Karma, Arudra, Chitta, Shravana. Shani Karma stars, Punarvasu, Swati, Dhanishta. And what are the nakshatras that are carrying Rahu Karma? Pushya, Vishaka, and Satabisha. So these are the stars that are carrying these karmas. And there are also signs. And what about Yes, please. what about Ketu, madam? What about Ketu? There is no Ketu karma, sir, because Ketu is the one who is going to give us moksha. Because that is why he is called as Moksha Karaka. Only we have Ashta karma, that's all. So there are no stars that are carrying Ketu karma. Okay, and Even yes, you're not in the previous slide, in Ketu is not there. We are not yes, taken into the account. yes, because Ketu does not come into Ashtakarma, because he is the one who will release us from the Ashtakarma and take us to the salvation. Okay. Right? Thank you. Fine, sir. And apart from the stars, there are also some rasis, that is zodiac signs, that carry the karma. Why? I will tell you. Because Meena, the sign Meena carries Surya karma. The sign Kanya and Tula, they carry the Chandra karma. And Kumbha, I will tell why it is. Kumbha, it carries Mars karma. And Kanya, it carries Shani karma. And 3 signs carry Guru karma: Mesha, Rishabha, and Simha. And finally, the sign Dhanush, right? It carries the Rahu karma. So how we are going to relate it, I am going to tell. It will be very, very interesting. So
apart from the nakshatras and this, the bhava also carries certain karmas. So each one of us is born in different lagnas, right? Our lagna bhava is the first bhava. So for us, for the each individual, first bhava, second bhava and fifth bhava carry guru karma. Third bhava is shukra, fourth bhava is buddha karma, sixth bhava carries both shani and chandra, and seventh bhava carries chandra karma, ninth bhava carries rahu karma, 11th is kuja karma, and 12th is surya karma. Okay, this way only the person will get a certain karmic pattern. So how do we identify is the one. ಮೇಡಮ್ Yes, please. ಇದು ರಾಶಿ ಸೈನ್ ಅಲ್ಲಿ ಮೀನರಾಶಿಗೆ ಸೂರ್ಯಕರ್ಮ ಅಂತ ಹೇಳಿದ್ರಿ, Correct. ಬಟ್ ಸ್ಟಾರ್ ಅಲ್ಲಿ ಉತ್ತರ ಭಾದ್ರಾಗೆ ಚಂದ್ರಕರ್ಮ ಅಂತ ಹೇಳ್ತಾ ಇದೀರಲ್ವಾ? ಹೌದು ಈಗ ಹೌದು, ನಾವು it's ಹಿಂಗ್ different. ತಗೊಳಕಾಗತ್ತೆ ಮೇಡಮ್? ಉತ್ತರ ಭಾದ್ರ ಬಂದು ಮೀನರಾಶಿಲಿ ಬರುತ್ತೆ, ಹೌದು ಆವಾಗ ಮೂನ್ ಕರ್ಮ ಹೇಳ್ತಾ ಇದ್ದೀರಾ, ಮತ್ತೆ Correct. ರಾಶಿ ತಗೊಂಡಾಗ ಮೀನ ರಾಶಿ ಬರ್ತಾ ಇದೆ, ಅವಾಗ ಹೌದು, ಸೂರ್ಯ ಅದು ಯಾಕೆ ಅಂತ ಈಗ ನಾನು ಹೇಳ್ತೀನಿ. ಬಿಕಾಸ್ ನಕ್ಷತ್ರ ಬೇರೆ, ರಾಶಿ ಇರೋ ಎನರ್ಜಿ ಬೇರೆ. ಆ ರಾಶಿಗೆ ಹೇಗೆ ಶಕ್ತಿ ಸಿಗುತ್ತೆ ಅಂದ್ರೆ, ದ ರಾಶಿ ಗೆಟ್ಸ್ ಹೈಲಿ ಎನರ್ಜೆಟಿಕ್ ಡ್ಯೂ ಟು ದ ಮೂಲ ತ್ರಿಕೋಣ ಕಾನ್ಸೆಪ್ಟ್. ಓಕೆ, ಸೊ ವಿಚ್ ದ ಗ್ರಹ ಕೇತು ಗೆಟ್ಸ್ ಮೂಲ ತ್ರಿಕೋಣ ಇನ್ ಮೀನಾ. Okay, so that is why Ketu is born in Aslesha Nakshatra. Aslesha Nakshatra carries Surya Karma. That is why we are giving the Surya Karma for the house Meena. Okay, and similarly, we know the Mula Trikona of all the houses, right? So Yes, ma'am. the Mula Trikona of Mars is Mesha, right? So Yes. so likewise, all the grahas attain Mula Trikona in certain things. Based on that, we are taking the karmic this thing. So I think I should run little fast because I'm already this thing. So there are 4-step analysis. I will tell you quickly how to analyze. First, immediately after you take the chart, identify the nakshatra. That is, we have to analyze which birth star. For example, if you are a Pushya Nakshatra person, you are born with a Rahu Karma. Okay, and that comes from your ancestors, generation after generation. Okay, that is one thing. Next, you please see where is your Lagna point. For example, you are a Meena Lagna. Meena house has got 3 nakshatras, right? So in that, which nakshatra and which pada you are, that you have to identify. For example, I am a person is born in a Meena Lagna. By nature, which karma he would have got? Surya Karma, correct? Because Meena house carries Surya Karma always. It has got the energy of Surya. That karma registry it has got. Okay, fine. Meena Lagna. But I am born in a nakshatra point, Uttara Bhadrapada 2, second pada. That carries what? Moon Karma. So I carry both Sun Karma as well as Moon Karma. This is all. Now, Yes. where identify where is Lagna Lord Jupiter. The Lagna Lord for Meena is Jupiter. Just see where Jupiter is. For example, Jupiter is sitting in Leo, for example, in Purva Palguni Nakshatra. So then identify my Lagna Lord Jupiter is going and sitting in Purva Palguni. Purva Palguni Nakshatra carries Kuja Karma. So these 3 I get it from my ancestors. Okay, clear, no? So Moon Nakshatra Yes, also we madam. have to see likewise. And now these 3 you are getting from your ancestors. That is okay. Now individually, what karma you have got? Let us see. For example, my Jupiter is going and sitting in second house, Mesha. So 1-2 connection is established. So we have already discussed that the 1-5 bhavas give Guru Karma, correct? So now we have to conclude this person strongly has got Guru Karma because his Lagnadipati Guru is going and sitting in Mesha, that is second house for him. 1-2 connection is established, so he has got Guru Karma. So Guru Karma's character, nature, negative, positive, everything will be there for this person. Okay, and finally I want to
give a particular one single example, and then I will brief how to do it. For example, let us take Sun Karma, Surya Karma. So what are all the nakshatras which carry Surya Karma? Ashwini, Aslesha, Anuradha, and Purva Bhadrapada. Okay. And which are the rasis or lagnas that carry Surya Karma? Meena Rasi, Meena Lagna. That. And then 12th bhava is always our Surya Karma. Okay. So 112 connection is established means definitely that person is individually carrying Surya Karma. Plus additionally, Ketu planet always radiates Surya Karma. So, which means whoever has Ketu in Lagna also carries Surya Karma. This way, we have to analyze and give the proper analysis report for him along with the prescription. That's all. See, I will quickly take up a Mahabharata character, Karna. So, he is born in Purva Bhadrapada Nakshatra. He carries Surya Karma. What happens when a person, one individual attitude, I will tell you. Karna, see, always he used to be very, very close with Kauravas, right? Because, Kauravas things always support Adharma only. More than Dharma, they always support Adharma. So, Kauravas were responsible for, uplifting Karna, right? They took care of him very well. They guided him. They gave him proper status and everything. Because of that, Karna is very, very grateful to them. He's blindfolded. He's blindfoldedly grateful. So, because of that, what happens is, even though Karna knows that they are doing adharma, he is blindly supporting them. Okay, because he wants to show his gratitude that way. Okay, so, but he did not care about what is dharma, what is adharma, nothing. His focus was mainly, I want to be grateful to Kauravas and how I can prove my gratitude to them, whether they are doing dharma or adharma. No, he is not bothered. So you can find many Meena Rasi, Meena Lagna people, they become emotional. See, I'm not saying Karna is bad, because he is carried away, he is dominated by the Surya Karma. They tend to act like that. They tend to behave like that. They want to show their gratitude, and in that they will be very blind. All I want is I want to support him. That's all. They tend to become emotional. That or someone comes and helps voluntarily, the Sankarma people, no, they get emotional. I want to do something for this person because he has been very helpful to me. They wait, because Surya, no, the helping tendency will be there. That udhara manasu, the heltaralva. So Raja means what? You help me, no, I will give you whatever you want. That's all. So that way, Sun Karma, one negative trait is also there. So we have to also properly advise that Surya Karma person. So you are vulnerable to do this. Please take care. So don't do that. So what all you have to do? So Surya Karma people, they need to be very, very careful with the stars, Kritika, Uttara Phalguni, and Uttarashada. Why? Because these are Sun's nakshatra. Always you see, these people only be hero and zero for them. The person who is uplifting the Surya Karma people, you just see, you analyze how many charts, you please do that. You will definitely find, he will say, yes, he is the person who actually brought me to this level. He has been my very good guide, he will say. At the same time, same people who are Kritika, Uttara Phalguni, and Uttarashada Nakshatra, the other one more person, he will just put him down. Because of that, he would have got affected very much. So these people are zero and hero for them. So we have to be careful with this person. You should not overdo or underdo. We have to do our duty and remain very neutral. Okay. And then these people have to be little bit, careful with father-in-law, boss, and politicians, because they are carrying that Sun Karma. They are likely to get affected by them or cheated by them. So they may not be very helpful for them. So it is like a chain, it continues. So what all we have to do, that is why we are giving the remedy. DNA astrology strongly believes we don't have any ritual, no object, no, just wear this ring.
your Jupiter will get strengthened, your Jupiter karma will resolve. No, it will not. No stones are going to help, no magic is going to help. Your karma, you have to work in your own way. This is how this is all about self transformation, how you make your lifestyle changes, and you should be properly educated, and it is your journey. You have to work your own karma to get resolved. Otherwise, you are going to get the negative effects of that. Also, additionally, it is going to get carried to your next generation. So you have to understand yourself very well. What are the karmic patterns I have? Accordingly, you work on that. And here, if we are suggesting some devata worship, we are suggesting only Kula Devata worship and our ancestral worship. Very, very important. These are the two main wheels that carry us forward in our daily life, our good thing, our progress, our protection. Everything is in our Kuladevata worship and our ancestral prayers. So we should always advise both this to them. And we should also make them, educate them where it is going wrong, what are the do's and don'ts, how you can best, um improve yourself. These are the things we suggest ಕ್ಲಾಸ್ them. ಅಲ್ಲಿ ಇದೆ ಆಮೇಲೆ ಮಾತಾಡ್ತೇನೆ. Okay, so these are the things you can suggest in DNA astrology. ಮೈಕ್ ಆನ್ ಮಾಡ್ಕೊಳ್ಳಿ ಪರಿಮಳ. So DNA astrology, it is very, very interesting, and believe me, it is very addictive. Once you start analyzing and apply that rule and get one prediction correct, it is going to be very, very awesome. And when you give guidance to someone and they follow and get the result, there is nothing more satisfying than that, right? If someone is progressing in their life, we are showing them the good path, right guidance. What more is a great achievement than this, right? So we can do correct the family, and then suggest to our friends and also our clients. So in my 10 years of astrology, I have been using DNA astrology really, really well, and it really works. And my clients are very happy because the remedies suggested are very, very simple, and they have to work in root level. Sometimes I go one step extra and give them counseling as well. See, just saying remedies and leaving them, it's not so great. So we have to check on them whether you are able to do this and how well you are going to do, how well you are progressing. So then we have to encourage them, we have to handhold them for some time, and then they are good to go. So this is how we are able to guide the people with the right guidance. And DNA astrology has been very, very instrumental in this, and it's a beautiful technique. And it has been tried and tested with a lot of people. And Vishal sir is doing really good. And additionally, we are also teaching DNA astrology through Venmar Academy, and as well as Ramesh sir, who is in charge of Hayagriva Academy, which is in Bangalore. So if you're interested, you can definitely connect with us. And it's a beautiful subject, and we can do predictions very well. More than predictions, we can say it is a wonderful guidance for a person to make his life beautiful. So this is what we have to say. And thank you so much for being with me in this session. Thank you for giving me this opportunity, Gajendra sir, Meghna ma'am, and thank you Selva Ganesh sir, and you have been instrumental for this. Thank you everyone, and I'm really, really happy that I was part of this session today. Have a great evening. Thank you. Thank you, Thank Meghna you, ma'am. madam. Thank you so much, ma'am. Thank you so much, madam. Thank you very much. Thank you for the information. Thank you. ನಾವು ಕನ್ನಡದಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಇಂಗ್ಲಿಷ್ ಅಲ್ಲಿ ಮಾಡಿದೀರಾ, ತುಂಬಾ ಸಂತೋಷ. ಹೌದು, ಇಂಗ್ಲಿಷ್ ಅಂದ್ರೆ ಎಲ್ಲರಿಗೆ ಇದಾಗತ್ತೆ ಅಂತ ನಾವು ಇದು ಮಾಡಿದೀವಿ. ಕನ್ನಡ ಅಂದ್ರೆ ಒನ್ ಮೋರ್ ಸೆಷನ್ ಇಟ್ಕೋಬೇಕು, ಬಟ್ ಅದು ಆಗತ್ತೆ, ನೋಡೋಣ ಫ್ಯೂಚರ್ ಅಲ್ಲಿ. ಬುಕ್ಸ್ ಇದೆಯಾ? ಇದಕ್ಕೆ ಬುಕ್ಸ್ ಇಲ್ಲ ಸರ್, ಇನ್ನು ಸರ್ ಬಂದು ಬುಕ್ಸ್ ಹಾಕಿಲ್ಲ. ಹಿ ಹ್ಯಾಸ್ ಬೀನ್ ಬಿಸಿ ವಿತ್ ಒನ್ಲಿ ಪ್ರಾಪಗೇಟಿಂಗ್ ದಿಸ್ ಅಂಡ್ ಇದು. ಬಟ್
ಹಯಗ್ರೀವ ಅಕಾಡೆಮಿಯಲ್ಲಿ ಡೆಫಿನೆಟ್ ಆಗಿ ನಿಮಗೆ ಕ್ಲಾಸಸ್ ಇರುತ್ತೆ, ಕಂಪ್ಲೀಟ್ ಕನ್ನಡದಲ್ಲಿ ಕೂಡ ಇರುತ್ತೆ. ಸೊ ರಮೇಶ್ ಸರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ನೋಟ್ ಮಾಡ್ಕೊಂಡಿದ್ದೀರಲ್ಲ, ನೀವು ಮೆಸೇಜ್ ಹಾಕಿದ್ರೆ ನಾನು ರಮೇಶ್ ಸರ್ ನಂಬರ್ ಕೊಡ್ತೀನಿ. ಸೊ ವಿ ಟೀಚ್ DNA ಅಸ್ಟ್ರಾಲಜಿ ದೇ. ಇದು ನಮಗೇನು ಉಪಯೋಗ ಆಗತ್ತೆ, ನಮ್ಮ ಕಾರ್ಮಿಕ್ ಪ್ಯಾಟರ್ನ್ಸ್ಗೆ ಸರಿ ಮಾಡ್ಕೊಳ್ಳಕ್ಕೆ ಸರಿ ಆಗತ್ತೆ, ನಮ್ಮ ರಿಲೇಟಿವ್ಸ್ ಮತ್ತು ನಮ್ಮ ಫ್ಯಾಮಿಲಿಗೇನು ಅದು ಉಪಯೋಗ ಆಗತ್ತೆ. Can you please repeat your number, madam? This is 93531 Okay. 90733. ಇದು ಸ್ಲೈಡ್ ಕಾಣಿಸ್ತಾ ಇದೆ ಅಲ್ವಾ? Yes, madam. Yes, ma'am. ಮೇಡಮ್. ಆಲ್ ರೈಟ್. ಇದು ಜಸ್ಟ್ ಸ್ನ್ಯಾಪ್ ಶಾಟ್ ತಗೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಯಾರೋ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಮ್ಯೂಟ್ ಮಾಡಿದ್ದೀನಿ. ಆಲ್ ರೈಟ್. ಸೊ ನೀವು ಫೋನ್ ನಂಬರ್ ನೋಟ್ ಮಾಡ್ಕೊಳ್ಳಿ. ಏನೇ ಚಿಕ್ಕ ಚಿಕ್ಕ ಇದು ಇದ್ರೇನು ಐ ಕ್ಯಾನ್ ಕ್ಲಾರಿಫೈ ಟು ಯು ಓವರ್ ಫೋನ್. ಎನಿ ಸ್ಮಾಲ್ ಗೈಡೆನ್ಸ್ ಆಲ್ಸೋ ಐ ಕ್ಯಾನ್ ಡೂ ಓವರ್ ಫೋನ್, ನೋ ಪ್ರಾಬ್ಲಮ್. ಕ್ಲಾಸಸ್ ಬಗ್ಗೆ ಬೇಕು ಅಂದ್ರೆ ನಾನು ರಮೇಶ್ ಸರ್ ಡೀಟೇಲ್ಸ್ ಕೊಡ್ತೀನಿ. ದೋಸ್ ಹೂ ಆರ್ ಇನ್ ತಮಿಳ್ನಾಡು ಕ್ಯಾನ್ come to Venmer Academy and then take attend classes there. And those who are in Bangalore or Karnataka, they can contact Ramesh sir, Hayagriva Academy. There we take detailed classes. It will be very phased manner we can take as a curriculum we take. So those who are interested can contact. Okay. Very interesting, madam. Yes sir, it is very very interesting and very addictive also. Once you start analyzing, you please apply in your own chart. You can apply in your own chart and WhatsApp me, and any doubts also you can ask me. We can discuss. It's a Okay, beautiful subject. Thank you, madam. Thank you, madam. Thank you very much, madam. Thank you, sir. Thank you so much. Thank you. Bye. ಇಷ್ಟೊತ್ತು ನೀವು ಹೇಗೆ DNA ಕ್ಲಾಸ್ ಮಾಡಿದ್ರಿ, ನೀವು ಇದು ಉಪನ್ಯಾಸ ಅನ್ನೋದು ಟೈಮ್ ಓದಿದೆ ಬಹುಶಃ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ಕಾಣಿಸುತ್ತೆ. ತುಂಬಾ ಇಂಟೆಂಟ್ ಆಗಿತ್ತು. ನೀವು ಮಾಡಿರುವಂತ ರಿಸರ್ಚ್ ವೆರಿ ಗುಡ್ ರಿಸರ್ಚ್. ಹಾಗೆ ನೀವು ಕೊಟ್ಟಂತ ಇನ್ಪುಟ್ಸ್ ಏನಿದೆ ಈ ಒಂದು DNA ಒಂದು ಸಬ್ಜೆಕ್ಟ್ ಬಗ್ಗೆ, ಇವತ್ತೇ ಎಲ್ಲರೂ DNA ನ ಒಂದು ಪರ್ಫೆಕ್ಟ್ ಆದ್ರೇನೋ ಅನ್ನೋ ಮಟ್ಟಕ್ಕೆ ಇತ್ತು. ನಿಮ್ಮ ಒಂದು ಈ ಶ್ರಮಕ್ಕೆ ತುಂಬಾ ಥ್ಯಾಂಕ್ಸ್ಫುಲ್. ಮತ್ತೆ ಹಾರ್ಟ್ಲಿ ನಿಮ್ಗೆ ಏನ್ ಮಾಡ್ತೀವಿ, ವಂದನೆಗಳನ್ನ ಅರ್ಪಿಸ್ತೀವಿ. ನೆಕ್ಸ್ಟ್ ಉಪನ್ಯಾಸಕರು ಬಂದು 3ನೇ ಉಪನ್ಯಾಸಕರು ಈ ಒಂದು ಶ್ರೀಮತಿ ಶಶಿಕಲಾ ಪಾಸ್ತೆ, ಧಾರವಾಡ ಇವ್ರದ್ದು. Madam, ನಿಮ್ದು ಇದನ್ನ ಶೇರ್ ಮಾಡ್ತೀರಾ? Madam, remedy is very good, madam. Yours PowerPoint. without rituals, remedy is very good. Slide. Yes sir, that is the effect. That is the main thing actually. Because we got that God, this God, very difficulty. Yes sir, we have to work out our own karma. No one Yeah. can help. We have to Yeah, help yeah. ourselves. That is good actually. Yeah. ಆಕ್ಚುಲಿ ರೆಮಿಡೀಸ್ ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಎಲ್ರು. ಪರಾಶರಿ ಪದ್ಧತಿ ಯಾರು ನೀವು ಲರ್ನ್ ಮಾಡಿರ್ತೀರಾ, ಆ ಪದ್ಧತಿಯಲ್ಲಿ ಯಾವ್ದು ರೆಮಿಡೀಸ್ ಇಲ್ಲ. ನೀವೇನಿದ್ರು ನೀವು ಹುಟ್ಟಿದ ಕರ್ಮನ ನೀವು ಸರಿ ಮಾಡ್ಕೋಬೇಕು, ಅನುಭವಿಸ್ಬೇಕಂತಾನೆ ಹೇಳೋದು. ಅದ್ರ ಒಂದ್ ಪಾರ್ಟ್ ವೆರಿ ಡೆಪ್ತ್ ಆಗಿರುವಂತದ್ದು ಈ DNA ಅಸ್ಟ್ರಾಲಜಿ. ಅದನ್ನ ನೀವು ಮುಂದಿನ ದಿನಗಳಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಶಶಿಕಲಾ ಪಾಸ್ತೆ ಇದ್ದೀರಾ? ಇದ್ದೇನೆ ಮೇಡಮ್. ಒಂದೇ ಒಂದ್ ನಿಮಿಷ ಮೇಡಮ್. ಶಶಿಕಲಾ ಪಾಸ್ತೆ ಅವರು ಧಾರವಾಡ ಕಡೆಯವರು. ಅವರು ಕೂಡ ಜ್ಯೋತಿಷ್ಯದಲ್ಲಿ ಅನೇಕ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಮತ್ತೆ ಗುರುಗಳ ಹತ್ರ ಅಭ್ಯಾಸ ಮಾಡಿ ಅವರು ಕೂಡ ಈ ನಾಲೆಡ್ಜ್ ಅನ್ನ ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಹೇಳೋದೇನಿತ್ತು ಅಂದ್ರೆ ವೆರಿ ಗುಡ್ ಅಸ್ಟ್ರಾಲಜರ್ ಆಗಿದ್ದಾರೆ ಅಂತಾನು ಹೇಳ್ಬೋದು ನಾವು. ಇವರು ಇವತ್ತು ಮಾಡುವಂತದ್ದು ಸಬ್ಜೆಕ್ಟ್ ಏನಂದ್ರೆ ರಿಲೇಷನ್ ಬಿಟ್ವೀನ್ ಅಸ್ಟ್ರಾಲಜಿ ಅಂಡ್ ಸೈನ್ಸ್ ಅಂತ. ಇದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ನಿಮ್ಗೆ ಸ್ವಾಗತ ಶಶಿಕಲಾ ಪಾಸ್ತೆ ಅವರೇ ನಮ್ಮ ಒಂದು ಈ ಕಾರ್ಯಾಗಾರಕ್ಕೆ. ನಿಮ್ಮ ಉಪನ್ಯಾಸವನ್ನ ನೀವು ಶುರು ಮಾಡ್ಕೊಳ್ಳಿ ಮೇಡಮ್. ಸ್ಕ್ರೀನ್ ಶೇರ್ ಮಾಡ್ತೀರಾ? ಹಾ ಮೇಡಮ್. ಓಕೆ, 1 ಮಿನಿಟ್. ಸೇವೆಗಾಗಿ ಬಾಳು. ಇಲ್ಲಿ ನೆರೆದಿರುವಂತಹ ಎಲ್ಲ ಮಹಾನ್ ಜ್ಯೋತಿಷ್ಯರಿಗೂ ನಾನು ನಮಸ್ಕರಿಸ್ತಾ, ಈ ಒಂದು ಕಾನ್ಫರೆನ್ಸ್ ಅಲ್ಲಿ ನನಗೆ ಮಾತಾಡೋಕ್ಕೆ ಪ್ರೇರೇಪಿಸಿದಂತ ಮೇಘನಾ ವರ್ಷಾ ಮೇಡಮ್ ಅವ್ರಿಗೂ ಹಾಗೂ ಗುರುಗಳಾದಂತ ಗಜೇಂದ್ರ ಸರ್ ಅವ್ರಿಗೂ ನಾ ಸ್ಮರಿಸ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಂದು ನಾನು ಮಾತನಾಡಲಿರುವ ವಿಷಯ ಅಂದ್ರೆ ಜ್ಯೋತಿಷ ಮತ್ತು ವೈಜ್ಞಾನಿಕ ಸಂಬಂಧ. ಈ ವಿಷಯ ಕೇಳ್ತಿದ್ದಂತೆ ಸಾಮಾನ್ಯವಾಗಿ 2 ರೀತಿಯ ಪ್ರಕ್ರಿಯೆಗಳು ಬರ್ತವೆ.
ಒಬ್ರು ಹೇಳ್ತಾರೆ ಜ್ಯೋತಿಷ ನಮ್ಮ ಪರಂಪರೆ, ನಮ್ಮ ಜೀವನದ ಭಾಗ ಅಂತ. ಇನ್ನೊಬ್ರು ಹೇಳ್ತಾರೆ ವಿಜ್ಞಾನ ಇರೋ ಕಡೆ ಜ್ಯೋತಿಷಕ್ಕೆ ಏನಪ್ಪಾ ಸ್ಥಾನ ಅಂತ. ಈ ಎರಡೂ ಪ್ರಶ್ನೆಗಳು ಬಹಳ ಸಹಜ. ಯಾಕೆಂದ್ರೆ ಜ್ಯೋತಿಷ ಎಂಬುದು ಕೇವಲ ರಾಶಿಫಲ ಅಥವಾ ಭವಿಷ್ಯ ಹೇಳುವ ವಿಷಯ ಮಾತ್ರವಲ್ಲ. ಅದರಲ್ಲಿ ಪರಂಪರೆ ಇದೆ, ಕಾಲಗಣನೆ ಇದೆ, ಖಗೋಳ ಚಲನೆಯನ್ನು ಗಮನಿಸುವ ಅಂಶ ಇದೆ, ಮನೋವಿಜ್ಞಾನವೂ ಇದೆ, ಮತ್ತು ಮುಖ್ಯವಾಗಿ ಮಾನವನು ತನ್ನ ಜೀವನದ ಅರ್ಥವನ್ನು ಹುಡುಕುವ ಪ್ರಯತ್ನವೂ ಇದೆ ಅಂತ ಹೇಳ್ಬೋದು. ವಿಜ್ಞಾನ ಇನ್ನೊಂದ್ ಕಡೆ ನಮಗೆ ಪ್ರಶ್ನೆ ಕೇಳೋಕೆ ಕಲಿಸ್ತದೆ. ಇದಕ್ಕೆ ಸಾಕ್ಷಿ ಏನು? ಇದನ್ನು ಪರೀಕ್ಷಿಸಬಹುದೇ? ಮತ್ತೆ ಮತ್ತೆ ನೋಡಿದ್ರು ಇದೇ ಫಲಿತಾಂಶ ಸಿಗುತ್ತದೆಯೇ? ಹೀಗಾಗಿ ಇಂದಿನ ಮಾತಿನ ಉದ್ದೇಶ ಯಾರನ್ನೂ ತಪ್ಪು ಎಂದು ಸಾಬೀತುಪಡಿಸೋದು ಅಲ್ಲ, ಜ್ಯೋತಿಷವನ್ನು ಕುಗ್ಗಿಸೋದು ಅಲ್ಲ, ವಿಜ್ಞಾನವನ್ನು ವಿರೋಧಿಸುವುದು ಅಲ್ಲ. ಬದಲಾಗಿ ಈ ಎರಡರ ಇರುವ ಸಂಬಂಧವನ್ನು ಸಮತೋಲನದಿಂದ ಸರಳವಾಗಿ ಮತ್ತು ಇಂದಿನ ಜಾಗತಿಕ ಬೆಳವಣಿಗೆಗಳ ಜೊತೆ ಅರ್ಥ ಮಾಡಿಕೊಳ್ಳೋದು ಆಗಿದೆ. ವಿಶೇಷವಾಗಿ ಮಹಿಳೆಯರ ಜೀವನದಲ್ಲಿ ಜ್ಯೋತಿಷ ಅನೇಕ ತೀರ್ಮಾನಗಳಲ್ಲಿ ಕಾಣಿಸ್ತದೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ಮದುವೆ, ಮಕ್ಕಳ ಶಿಕ್ಷಣ, ಮನೆ, ಆರೋಗ್ಯ, ಉದ್ಯೋಗ, ಸಮಯದ ಆಯ್ಕೆ, ಮನಃಶಾಂತಿ, ಕೆಲವೊಮ್ಮೆ ಆತ್ಮವಿಶ್ವಾಸದ ಮೂಲವೂ ಇದಾಗಿದೆ. ಆದ್ದರಿಂದ ಈ ವಿಷಯವನ್ನು ನಾವು ಸಂವೇದನಾಶೀಲವಾಗಿ ಮತ್ತು ವಿಚಾರಪೂರ್ಣವಾಗಿ ನೋಡೋದು ಬಹಳ ಮುಖ್ಯವಾಗಿ ಆಗಿದೆ. ಇನ್ನು ನಾವು ಜ್ಯೋತಿಷ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು, ಇವೆರಡರ ನಡುವೆ ಇರುವಂತ ಸಂಬಂಧ ಏನು, ಮನೋವಿಜ್ಞಾನದಲ್ಲಿ ಇದರ ಪಾತ್ರ ಏನು, ಗ್ಲೋಬಲೈಸೇಷನ್ ಬಂದ ಮೇಲೆ ಈ ವಿಷಯ ಹೇಗೆ ಬದಲಾಗಿದೆ, ಮತ್ತು ಮುಖ್ಯವಾಗಿ ನಂಬಿಕೆ ಮತ್ತು ವಿವೇಕದ ನಡುವೆ ಸಮತೋಲನ ಹೇಗೆ ಇರಬೇಕು ಅಂತ ನಾವು ನೋಡೋಣ. ಮೊದಲಿಗೆ ಜ್ಯೋತಿಷ ಅಂದ್ರೆ ಏನು? ತಮ್ಗೆಲ್ಲ ಗೊತ್ತಿದೆ, ಅದರಲ್ಲಿ ತುಂಬಾ ಅಧ್ಯಯನ ಮಾಡಿದಿರಿ. ನಾನು ಸರಳವಾಗಿ ಹೇಳೋದು ಅಂದ್ರೆ ಜ್ಯೋತಿಷ ಅಂದ್ರೆ ಗ್ರಹಗಳು, ನಕ್ಷತ್ರಗಳು, ರಾಶಿಗಳು, ಭಾವ, ದಶ, ಗೋಚರ, ತಿಥಿ, ನಕ್ಷತ್ರ ಇವುಗಳ ಆಧಾರದ ಮೇಲೆ ಮಾನವನ ಜೀವನದ ಧೋರಣೆಗಳನ್ನ ಅರ್ಥೈಸಲು ಪ್ರಯತ್ನಿಸುವ ಪರಂಪರೆಯ ಪದ್ಧತಿ ಅಂತ ಹೇಳ್ಬಹುದು. ಇದು ಒಂದು ದಿನದಿಂದ ಬಂದಿರುವ ವಿಷಯ ಅಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಅನೇಕ ಶತಮಾನಗಳಿಂದ ನಡೆದು ಬಂದ ಈ ಜ್ಞಾನ ಪರಂಪರೆ. ಹಿಂದೆ ಜನರು ಆಕಾಶವನ್ನು ಗಮನಿಸ್ತಿದ್ರು. ಸೂರ್ಯ ಯಾವಾಗ ಉದಯಿಸ್ತಾನೆ, ಋತು ಯಾವಾಗ ಬದಲಾಗುತ್ತದೆ, ಚಂದ್ರನ ಹಂತಗಳು ಏನು, ಯಾವ ದಿನ ಯಾವ ಕಾರ್ಯಕ್ಕೆ ಅನುಕೂಲ ಅಂತ ತಿಳ್ಕೊಳ್ಳುತ್ತಿದ್ರು. ಇವೆಲ್ಲವನ್ನು ಗಮನಿಸಿ ಜೀವನದ ಜೊತೆ ಅವರು ಜೋಡಿಸಿದ್ರು. ಇದರಿಂದ ಜ್ಯೋತಿಷ್ಯವನ್ನು ಕೇವಲ ಭವಿಷ್ಯ ಹೇಳೋದು ಎಂದು ಮಾತ್ರ ನೋಡಿದರೆ ಅದು ಪೂರ್ಣ ಚಿತ್ರಣ ಅಲ್ಲ. ಅದರೊಳಗೆ ಕಾಲಗಣನೆ ಇದೆ, ಆಕಾಶ ಚಲನೆಯನ್ನು ಅವಲೋಕನ ಮಾಡೋದಿದೆ, ಸಂಸ್ಕೃತಿಯ ಒಂದು ಭಾಗ ಇದೆ, ಮತ್ತು ಮಾನವನ ನಂಬಿಕೆಯ ಅಂಶ ಇದೆ. ಹಲವಾರು ಕುಟುಂಬಗಳಲ್ಲಿ ಇಂದು ಕೂಡ ಮದುವೆ ಹೊಂದಾಣಿಕೆ, ಗೃಹ ಪ್ರವೇಶ, ನಾಮಕರಣ, ಪ್ರವಾಸ, ಹೊಸ ವ್ಯವಹಾರ ಆರಂಭ, ಹಬ್ಬ ಹರಿದಿನಗಳ ಲೆಕ್ಕಾಚಾರ ಇವೆಲ್ಲದರಲ್ಲಿಯೂ ಜ್ಯೋತಿಷಕ್ಕೆ ತನ್ನದೇ ಆದ ಒಂದು ಸ್ಥಾನವನ್ನ ನೀಡಲಾಗಿದೆ. ಅಂದ್ರೆ ಜ್ಯೋತಿಷವು ಕೇವಲ ವೈಯಕ್ತಿಕ ಭವಿಷ್ಯದ ಪ್ರಶ್ನೆಯಲ್ಲ, ಅದು ನಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿಯೂ ಪಾತ್ರ ವಹಿಸಿದೆ. ಜ್ಯೋತಿಷ ಅಂದ್ರೆ ಕೇವಲ ಭವಿಷ್ಯವಾಣಿ ಅಲ್ಲ, ಅದು ಒಂದು ಪರಂಪರೆ ಅಂತ ಹೇಳ್ಬಹುದು. ಇನ್ನು ಎರಡನೇದ್ದು ವಿಜ್ಞಾನ ಅಂದ್ರೆ ಏನು? ವಿಜ್ಞಾನ ಅಂದ್ರೆ ಯಾವುದಾದ್ರೂ ವಿಷಯವನ್ನು ಪರಿಶೀಲನೆ ಮಾಡೋದು, ಪರೀಕ್ಷೆ ಮಾಡೋದು, ಪ್ರಮಾಣ ಮಾಡೋದು, ಮತ್ತೆ ಮರುಪರಿಶೀಲನೆ ಮಾಡೋದ್ರ ಮೂಲಕ ಅರ್ಥ ಕಂಡುಕೊಳ್ಳುವ ವಿಧಾನವನ್ನ ನಾವು ವಿಜ್ಞಾನ ಅಂತ ಹೇಳ್ಬೋದು. ವಿಜ್ಞಾನವು ನಮ್ಮ ನಂಬಿಕೆ ಆಧಾರದ ಮೇಲೆ ಅಲ್ಲ, ಇದು ಸಾಕ್ಷಿಯ ಆಧಾರದ ಮೇಲೆ ನಮ್ಗೆ ಯೋಚನೆ ಮಾಡಕ್ಕೆ ಕಲಿಸ್ತದೆ. ವಿಜ್ಞಾನ ಕೇಳುವ ಪ್ರಶ್ನೆಗಳು ತುಂಬಾ ಸರಳವಾಗಿವೆ, ಆದ್ರೆ ಬಲವಾದದ್ದು. ಇದು ಯಾಕೆ ನಡೆಯುತ್ತೆ, ಇದಕ್ಕೆ ಕಾರಣ ಏನು, ಇದನ್ನು ಪರೀಕ್ಷಿಸಬಹುದೇ, ಇದೇ ಪರಿಸ್ಥಿತಿಯಲ್ಲಿ ಮತ್ತೆ ಮತ್ತೆ ಇದೇ ಫಲಿತಾಂಶ ಸಿಗುತ್ತದೆಯೇ? ಉದಾಹರಣೆಗೆ ಸೂರ್ಯೋದಯ
ಯಾವ ಸಮಯದಲ್ಲಿ, ಚಂದ್ರನ ಹಂತಗಳು ಹೇಗೆ, ಗ್ರಹಣ ಯಾವಾಗ, ಇವೆಲ್ಲವನ್ನು ವಿಜ್ಞಾನ ಅತ್ಯಂತ ಖಚಿತವಾಗಿ ಹೇಳಬಲ್ಲದು. ಯಾಕೆಂದ್ರೆ ಇದು ಆಕಾಶ ಚಲನೆ, ಭೌತಶಾಸ್ತ್ರ, ಗಣಿತ ಇವುಗಳ ಆಧಾರದ ಮೇಲೆ ಕಾರ್ಯ ನಿರ್ವಹಿಸ್ತದೆ. ಹೀಗಾಗಿ ವಿಜ್ಞಾನವು ವಾಸ್ತವಿಕ ಜಗತ್ತಿನ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳೋಕೆ ನಮ್ಗೆ ಸಹಾಯ ಮಾಡ್ತದೆ. ಇಲ್ಲಿ ಮುಖ್ಯವಾದ ವ್ಯತ್ಯಾಸ ಏನು ಅಂದ್ರೆ, ಜ್ಯೋತಿಷ್ಯ ಜೀವನದ ಅರ್ಥ ಮತ್ತು ದಿಕ್ಕಿನ ಬಗ್ಗೆ ಮಾತನ್ನು ಆಡುತ್ತೆ. ವಿಜ್ಞಾನ ಕಾರಣ ಮತ್ತು ಶಕ್ತಿಯ ಬಗ್ಗೆ ಮಾತಾಡುತ್ತೆ. ಅದಕ್ಕಾಗಿಯೇ ಇವೆರಡೂ ಕ್ಷೇತ್ರಗಳನ್ನು ಒಂದೇ ರೀತಿ ಅಳೆಯಲು ಯತ್ನಿಸಿದಾಗ ಚರ್ಚೆ ಶುರು ಆಗುತ್ತೆ. ವಿಜ್ಞಾನವು ಯಾವಾಗಲೂ ಕೇಳುತ್ತದೆ, ಇದಕ್ಕೆ ಸಾಕ್ಷಿ ಏನು ಅಂತ. ಇನ್ನು ಜ್ಯೋತಿಷ್ಯ ಮತ್ತು ಖಗೋಳಶಾಸ್ತ್ರದ ನಿಜವಾದ ಸಂಪರ್ಕ. ಅನೇಕರಿಗೆ ಒಂದು ಗೊಂದಲ ಇದೆ, ಜ್ಯೋತಿಷ್ಯ ಮತ್ತು ಖಗೋಳಶಾಸ್ತ್ರ ಎರಡು ಒಂದೇನಾ? ಇಲ್ಲ. ಆದ್ರೆ ಕೆಲವು ಜಾಗಗಳಲ್ಲಿ ಅವು ಪರಸ್ಪರ ಸಂಬಂಧ ಹೊಂದಿವೆ. ಖಗೋಳಶಾಸ್ತ್ರ ಅಂದ್ರೆ ಆಕಾಶ, ಗ್ರಹಗಳು, ನಕ್ಷತ್ರಗಳು, ಚಂದ್ರ, ಸೂರ್ಯ, ಗ್ಯಾಲಕ್ಸಿ, ಗ್ರಹಣ ಇವುಗಳನ್ನು ವಿಜ್ಞಾನ ಪರವಾಗಿ ಅಧ್ಯಯನ ಮಾಡುವ ವಿಭಾಗ. ಜ್ಯೋತಿಷ್ಯವು ಆ ಆಕಾಶ ಚಲನೆಗಳ ಮಾಹಿತಿಯನ್ನು ಮಾನವನ ಜೀವನದ ಅರ್ಥ ವ್ಯಾಖ್ಯಾನದೊಂದಿಗೆ ಜೋಡಿಸ್ತದೆ. ಉದಾಹರಣೆ ಹೇಳಬೇಕು ಅಂದ್ರೆ, ತಿಥಿ, ನಕ್ಷತ್ರ, ಅಮಾವಾಸ್ಯೆ, ಪೌರ್ಣಿಮೆ, ಸೂರ್ಯಗ್ರಹಣ, ಚಂದ್ರಗ್ರಹಣ ಇವುಗಳ ಲೆಕ್ಕಾಚಾರ ಮಾಡಲು ಖಗೋಳ ಜ್ಞಾನ ಮತ್ತು ಗಣಿತ ಬೇಕೇ ಬೇಕು. ಹೀಗಾಗಿ ಜ್ಯೋತಿಷ್ಯದ ಮೂಲ ರಚನೆಯಲ್ಲಿ ಅಬ್ಸರ್ವೇಷನ್ ಇದೆ. ಜನರು ಆಕಾಶವನ್ನ ಗಮನಿಸಿದರು, ಸಮಯ, ಋತು, ಬೆಳಕು, ಚಂದ್ರನ ಬದಲಾವಣೆಗಳನ್ನ ಅರ್ಥ ಮಾಡಿಕೊಂಡ್ರು. ಇದು ಒಂಥರ ಪ್ರಾಚೀನ ಮಾನವನ ಪ್ರಯತ್ನ ಅಂತ ಹೇಳ್ಬೋದು. ಅಂದ್ರೆ ಜ್ಯೋತಿಷ್ಯದ ಬೇರುಗಳು ಈ ನಮ್ಮ ಪ್ರಕೃತಿಯನ್ನು ಗಮನಿಸುವ ಗುಣದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಅದರ ಒಂದು ಬಲವಾದ ಭಾಗ ಅಂತ ಹೇಳ್ಬೋದು. ಆದ್ರೆ ಇದರ ನಂತರ ನಮ್ಮ ಮುಂದೆ ಪ್ರಶ್ನೆ ಬರ್ತದೆ, ಏನಪ್ಪಾ ಅಂದ್ರೆ ಆಕಾಶದ ಚಲನೆಯನ್ನು ಗಮನಿಸುವುದರಿಂದ ಮಾನವನ ಜೀವನದ ಪ್ರತಿಯೊಂದು ವೈಯಕ್ತಿಕ ಘಟನೆಯನ್ನು ಹೇಳಬಹುದು ಎಂದು ಹೇಳುವುದಕ್ಕೆ ಸಾಕ್ಷಿ ಇದೆಯೇ? ಇಲ್ಲಿಯೇ ವೈಜ್ಞಾನಿಕ ಪ್ರಶ್ನೆಗಳು ಆರಂಭವಾಗುತ್ತವೆ. ಅಂದ್ರೆ ಗ್ರಹಸ್ಥಾನ ಲೆಕ್ಕಾಚಾರ ವಿಜ್ಞಾನ ಸಂಬಂಧಿತ ಭಾಗ, ವೈಯಕ್ತಿಕ ಫಲಾನುಮಾನ ವಿಜ್ಞಾನದಿಂದ ಸಂಪೂರ್ಣ ದೃಢೀಕರಿಸಲಾಗದ ಭಾಗ. ಈ ವ್ಯತ್ಯಾಸ ಅರ್ಥ ಮಾಡಿಕೊಂಡ್ರೆ ವಿಷಯ ತುಂಬಾ ಸ್ಪಷ್ಟವಾಗುತ್ತದೆ. ಇನ್ನು ಪಂಚಾಂಗ ಮತ್ತು ಕಾಲಗಣನೆ ಮತ್ತು ಗಣಿತ. ಹಿಂದಿನ ಕಾಲದೊಳಗೆ ಜನರಿಗೆ ಇಂದಿನಂತೆ ಮೊಬೈಲ್ ಕ್ಯಾಲೆಂಡರು, ವೆದರ್ ಆ್ಯಪ್ಸು, ಡಿಜಿಟಲ್ ರಿಮೈಂಡರ್ ಯಾವುದೂ ಇರಲಿಲ್ಲ. ತಮ್ಗೆಲ್ಲ ಗೊತ್ತಿದ್ದೇ ಇದೆ. ಆದ್ರೆ ಅವರಿಗೆ ಸಮಯ ತಿಳಿಬೇಕಿತ್ತು, ಋತು ತಿಳಿಬೇಕಿತ್ತು, ಹಬ್ಬಗಳ ದಿನ ತಿಳಿಬೇಕಿತ್ತು, ಕೃಷಿಗೆ ರೈತರಿಗೆ ಯಾವುದು ಸರಿಯಾದ ಸಮಯ ಅನ್ನೋದು ತಿಳಿಬೇಕಿತ್ತು. ಇಲ್ಲಿ ಹಾಗಿದ್ರೆ ಅವರು ಏನನ್ನು ಅವಲಂಬಿಸಿದ್ರು ಅಂದ್ರೆ ಪಂಚಾಂಗ. ಇಲ್ಲಿ ಪಂಚಾಂಗ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಪಂಚಾಂಗದಲ್ಲಿ ನಾವು ತಿಥಿ, ನಕ್ಷತ್ರ, ಯೋಗ, ಕರ್ಣ, ವಾರ, ಚಂದ್ರನ ಸ್ಥಿತಿ, ಹಬ್ಬದ ದಿನಗಳು ಇವೆಲ್ಲ ಲೆಕ್ಕಿಸಲಾಗ್ತಿತ್ತು. ಇದು ಒಂದು ರೀತಿಯಲ್ಲಿ ಪ್ರಾಚೀನ ಕಾಲದ ಟೈಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಆಗಿತ್ತು. ಇಂದು ನಾವು ಮೊಬೈಲ್ ಕ್ಯಾಲೆಂಡರ್ ನೋಡಿ ಮೀಟಿಂಗ್ಗಳನ್ನ ಫಿಕ್ಸ್ ಮಾಡ್ತೀವಿ. ಆ ಕಾಲದ ಜನರು ಪಂಚಾಂಗ ನೋಡಿ ಕಾರ್ಯಗಳನ್ನ ನಿರ್ಧಾರ ಮಾಡ್ತಿದ್ರು. ಅರ್ಥಾತ್ ಜ್ಯೋತಿಷ್ಯದ ಕೆಲವು ಭಾಗಗಳು ಸಮಾಜದ ಕಾಲರಚನೆ ಮತ್ತು ಜೀವನದ ಶೈಲಿಯ ಒಂದು ಭಾಗ ಆಗಿತ್ತು. ಇದರಲ್ಲಿ ಗಣಿತವೂ ಇದೆ, ಕ್ರಮಬದ್ಧತೆಯೂ ಇದೆ, ಅವಲೋಕನವೂ ಇದೆ. ಇದರ ಪರಿಣಾಮವಾಗಿ ಜ್ಯೋತಿಷ್ಯವನ್ನು ಸಂಪೂರ್ಣವಾಗಿ ಅಜ್ಞಾನ ಅಂತ ಹೇಳೋಕ ಆಗಲ್ಲ. ಇಂದಿನ ಕಾಲದ ಪಂಚಾಂಗ
ಇಂದಿನ ಮೊಬೈಲ್ ಕ್ಯಾಲೆಂಡರ್ ಕೆಲಸ ಎರಡು ಒಂದೇ. ಇನ್ನು ಜ್ಯೋತಿಷ್ಯದ ವೈಜ್ಞಾನಿಕ ಮಿತಿ. ಜ್ಯೋತಿಷ್ಯದ ಕೆಲವು ಮೂಲಭೂತ ಅಂಶಗಳಲ್ಲಿ ಗಣಿತ, ಖಗೋಳ ಅವಲೋಕನ, ಕಾಲಜ್ಞಾನ ಇರುವುದನ್ನು ಒಪ್ಪಿಕೊಳ್ಳಬಹುದು. ಆದರೆ ಅದರ ವೈಯಕ್ತಿಕ ಭವಿಷ್ಯ ಹೇಳುವ ಭಾಗವನ್ನು ಮಾಡರ್ನ್ ಸೈನ್ಸ್ ಸಂಪೂರ್ಣವಾಗಿ ಒಪ್ಪಿಕೊಂಡಿಲ್ಲ. ಯಾಕೆಂದ್ರೆ ವಿಜ್ಞಾನಕ್ಕೆ ಪರೀಕ್ಷಿಸಬಹುದಾದ ಮತ್ತು ಪುನರಾವರ್ತಿಸಬಹುದಾದ ಫಲಿತಾಂಶ ಬೇಕು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನಾಗುತ್ತದೆ ಎಂಬುದನ್ನು ಗ್ರಹಸ್ಥಾನದ ಮೂಲಕ ಖಚಿತವಾಗಿ ಹೇಳಬಹುದು ಎಂದು ಸಾಬೀತುಪಡಿಸುವುದು ವಿಜ್ಞಾನ ಪರವಾಗಿ ಕಷ್ಟಕರ. ಹೇಳ್ಬೇಕು ಅಂದ್ರೆ ಉದಾಹರಣೆ, ಒಂದೇ ರಾಶಿಯ ಲಕ್ಷಾಂತರ ಜನರು ಇದ್ದಾರೆ. ಅವ್ರಿಗೆಲ್ಲ ಒಂದೇ ದಿನ ಒಂದೇ ಘಟನೆ ಆಗೋದಿಲ್ಲ. ತಾವೆಲ್ಲ ನೋಡಿರ್ಬೋದು, ಈಗ ಮೊನ್ನೆಯಿಂದ ಕಾನ್ಫರೆನ್ಸ್ ನಡೀತಾ ಇದೆ. ಅನೇಕರು ಅನೇಕ ಮಹನೀಯರ ಜಾತಕಗಳನ್ನ ಹೇಳಿದ್ರು, ಅವ್ರದ್ದು ಹೀಗೆ ಹೀಗೆ ಅಂತ. ಹಾಗಿದ್ರೆ ಒಂದೇ ವೇಳೆಯಲ್ಲಿ ಜನಿಸಿದಂತ ಅನೇಕ ವ್ಯಕ್ತಿಗಳು ಅವ್ರಾಗಕ್ ಸಾಧ್ಯನಾ? ಇಲ್ಲ ಅಲ್ವಾ? ಹಾಗೆ ಅಂದ್ರೆ ಅವ್ರಿಗೆಲ್ಲ ಒಂದೇ ದಿನ ಒಂದನೇ ಘಟನೆ ಆಗೋದಿಲ್ಲ. ಒಂದೇ ಸಮಯದಲ್ಲಿ ಹುಟ್ಟಿದ ಇಬ್ಬರ ಜೀವನವೂ ಒಂದೇ ಆಗಿರೋದಿಲ್ಲ. ಇದನ್ನ ನಂಬಿಕೆ ಅಥವಾ ಅರ್ಥೈಸುವಿಕೆಯ ಭಾಗವಾಗಿ ನೋಡಬಹುದು. ಆದರೆ ಸಾಬೀತಾದ ಯೂನಿವರ್ಸಲ್ ಲಾ ಎಂದು ಇದನ್ನ ಘೋಷಿಸಲು ಇನ್ನೂ ಸಾಕಷ್ಟು ಪ್ರಮಾಣ ಇಲ್ಲ. ಇದನ್ನು ನಾವು ನೇರವಾಗಿ ಒಪ್ಪಿಕೊಂಡ್ರೆ ನಮ್ಮ ಮಾತು ವಿಶ್ವಾಸಾರ್ಹ ಆಗುತ್ತದೆ. ಜ್ಯೋತಿಷ್ಯದ ಗೌರವ ಕಡಿಮೆ ಆಗೋದಿಲ್ಲ, ವಿಜ್ಞಾನಕ್ಕೂ ನ್ಯಾಯವಾಗುತ್ತದೆ. ಸರಿ ನಿಲುವು ಏನೆಂದ್ರೆ, ಜ್ಯೋತಿಷ್ಯದ ಎಲ್ಲಾ ಹೇಳಿಕೆಗಳು ವೈಜ್ಞಾನಿಕವಾಗಿ ದೃಢಪಟ್ಟಿವೆ ಎಂದು ಹೇಳಬಾರದು. ಹಾಗೆಯೇ ಅದರಲ್ಲಿರುವ ಪರಂಪರೆ, ಮಾನಸಿಕ ಆಧಾರ, ಕಾಲಗಣನೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ತಳ್ಳಿ ಬಿಡಬಾರದು. ಜ್ಯೋತಿಷ್ಯದ ಎಲ್ಲ ಹೇಳಿಕೆಗಳನ್ನ ವಿಜ್ಞಾನ ಒಪ್ಪಿಕೊಂಡಿಲ್ಲ. ಇನ್ನು ಮನೋವಿಜ್ಞಾನ ಮತ್ತು ಮಾನವನ ಮನಸ್ಸು, ಇದು ತುಂಬಾ ಆಳವಾದ ವಿಷಯ ಆಗುತ್ತೆ. ಮನೋವಿಜ್ಞಾನ ಮಾನವನ ಜೀವನದಲ್ಲಿ ಅನಿಶ್ಚಿತತೆ ಯಾವಾಗ್ಲೂ ಇರುತ್ತೆ. ನಾಳೆ ಏನಾಗ್ತದೆ, ನಾ ತಗೊಂಡ್ಕೊಂಡಿದ್ದ ನಿರ್ಧಾರ ಸರಿಯೇ, ಈ ಸಮಸ್ಯೆ ಯಾವಾಗ ಮುಗಿತದ, ನನ್ ಮಗನ ಭವಿಷ್ಯ ಏನಾಗ್ತದ, ನನ್ ಮಗಳಿಗೆ ಒಳ್ಳೆ ಗಂಡ ಸಿಗ್ತಾನೋ ಇಲ್ಲೋ, ನನ್ನ ಆರೋಗ್ಯ ಸುಧಾರಿಸಬಹುದಾ, ಹೀಗೆ ಮುಂತಾದ ರೀತಿಯ ಪ್ರಶ್ನೆಗಳು ಬಂದಾಗ ಮಾನವನು ಉತ್ತರ ಹುಡುಕ್ತಾನೆ. ಕೇವಲ ಮಾಹಿತಿ ಸಾಲದು, ಅವನಿಗೆ ಭರವಸೆ ಬೇಕಾಗ್ತದೆ, ಒಂದು ದಿಕ್ಕು ಬೇಕಾಗ್ತದೆ. ಇಲ್ಲಿ ಜ್ಯೋತಿಷ್ಯ ಕೆಲವರಿಗೆ ಒಂದು ಸೈಕಾಲಜಿ ಸಪೋರ್ಟ್ ಸಿಸ್ಟಮ್ ಆಗಿ ಕೆಲಸ ಮಾಡ್ತದೆ. ಆದ್ದರಿಂದ ಕೆಲವರಿಗೆ ಧೈರ್ಯ ಸಿಗ್ಬೋದು, ಅಶಾಂತ ಮನಸ್ಸಿಗೆ ಒಂದು ಹಿಡಿತ ಸಿಗ್ತದೆ, ಸೆಲ್ಫ್ ರಿಫ್ಲೆಕ್ಸ್ಗೆ ಅವಕಾಶ ಸಿಗ್ಬಹುದು, ತಮ್ಮ ಜೀವನವನ್ನು ಶಾಂತವಾಗಿ ಯೋಚಿಸಲು ಸಮಯ ಸಿಗಬಹುದು. ಆದರೆ ಇದೇ ಜಗದಲ್ಲಿ ಅಪಾಯವೂ ಇದೆ. ಜ್ಯೋತಿಷ್ಯ ಯಾರಿಗಾದರೂ ಹೇಳಿದರೆ, ಕೆಲವೊಬ್ಬರು ಜ್ಯೋತಿಷಗಳನ್ನ ನಾವು ನೋಡ್ತಾ ಇರ್ತೇವೆ ಸಮಾಜದಲ್ಲಿ, ಡೊಂಗಿ ಜ್ಯೋತಿಷಗಳು ಅಂತ ಹೇಳಿ. ಅವರು ಹೇಳ್ತಾರೆ, ನಿನ್ ಜಾತಕ ಕೆಟ್ಟಾಗಿದೆ, ನಿನ್ ಜೀವನದಲ್ಲಿ ಸುಖ ಇಲ್ಲ, ನೆಮ್ಮದಿ ಇಲ್ಲ, ತಕ್ಷಣ ಇದನ್ನ ಮಾಡ್ಲಿಲ್ಲ ಅಂದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಭಯ ಹುಟ್ಟಿಸಿದ್ರೆ ಅದು ಮಾನಸಿಕವಾಗಿ ನೋವು ಕೊಡೋಕೆ ಪ್ರಾರಂಭ ಮಾಡುತ್ತೆ. ಹೀಗಾಗಿ ಧೈರ್ಯ ನೀಡುವ ಜ್ಯೋತಿಷ ಒಳ್ಳೆಯದು, ಭಯ ಹುಟ್ಟಿಸುವ ಜ್ಯೋತಿಷ ಅಪಾಯಕಾರಿ. ಇದು ನಮ್ಮ ಮಾತಿನ ಟಾಕ್ ವೇಯನ್ನ ಅವಲಂಬಿಸಿರ್ತದೆ. ಇನ್ನು ಮಹಿಳೆಯರ ಜೀವನದಲ್ಲಿ ಜ್ಯೋತಿಷ್ಯದ ಸ್ಥಾನ. ಮಹಿಳೆಯರ ಜೀವನದಲ್ಲಿ ಜ್ಯೋತಿಷ್ಯ ಅನೇಕ ಸಂದರ್ಭದಲ್ಲಿ ಕಾಣಿಸ್ತದೆ. ನಾವು ಹಿಂದೆ ನೋಡಿದಂಗೆ ಕೆಲವೊಮ್ಮೆ ಕುಟುಂಬಗಳ ನಿರ್ಧಾರ ತೆಗೆದುಕೊಳ್ಳಕ್ಕೆ, ಕೆಲವೊಮ್ಮೆ ವೈಯಕ್ತಿಕ ಚಿಂತನೆಗಳಲ್ಲಿ, ಕೆಲವೊಮ್ಮೆ ಮನಃಶಾಂತಿಯ ಹುಡುಕಾಟದಲ್ಲಿ. ಉದಾಹರಣೆಗೆ ಮದುವೆಯ ಹೊಂದಾಣಿಕೆ, ಗಂಡು ಹೆಣ್ಣು ನೋಡಿರ್ತಾರೆ, ಎರಡು ಕೂಡುತ್ತೋ ಇಲ್ಲೋ, ಗುಣಗಳು ಸೇರ್ತಾವೋ ಇಲ್ಲೋ, ಆ ರೀತಿ ಹೊಂದಾಣಿಕೆ ಆಗುತ್ತೋ ಇಲ್ಲೋ, ಮನೆ ಗೃಹ ಪ್ರವೇಶ, ಮಕ್ಕಳ ಶಿಕ್ಷಣದ ಬಗ್ಗೆ, ಈಗ 10th ಆಯ್ತು, PUC ಯಾವ ಲೈನಲ್ಲಿ ಹಾಕೋಣ, ಹೀಗೆ ಚಿಂತೆಗಳು. ಕೆಲಸದ ಬದಲಾವಣೆ, ಈ ಕೆಲಸ ಮಾಡ್ತಾ ಇದ್ದೇನೆ, ನಾ ಬಿಟ್ಟು ಬೇರೆ ಕೆಲಸ ಮಾಡಬಹುದಾ, ಹಾಗೆ
ಕುಟುಂಬದಲ್ಲಿ ಬಂದಂತ ಸಮಸ್ಯೆಗಳು, ಇದೇನ್ಪಾ ಈ ತರ ಸಮಸ್ಯೆ ಬಂದಿದೆ, ಇದನ್ನ ಹೇಗೆ ಬಗೆಹರಿಸೋದು, ಏನು, ಹೀಗೆ ಆರೋಗ್ಯ, ಪದೇ ಪದೇ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದ್ರೆ ಆರೋಗ್ಯದ ಬದುಕಿಗೆ ಆತಂಕ ಮೂಡ್ತದ. ಹೀಗೆ ಸರಿಯಾದ ಸಮಯದ ನಿರೀಕ್ಷೆ, ಇವೆಲ್ಲ ಸಂದರ್ಭಗಳಲ್ಲಿ ಮಹಿಳೆಯರು ಅನೇಕ ಹೊಣೆಗಾರಿಕೆ ಹೊತ್ತಿರುವ ಕಾರಣ ಅವರು ದಿಕ್ಕನ್ನು ಹುಡುಕೋಕೆ, ಒಂದು ಮಾರ್ಗವನ್ನು ಹುಡುಕೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಒಂದು ಸೊಗಸಾದ ಸಮತೋಲನ ಬೇಕು. ಜ್ಯೋತಿಷ್ಯವು ಮಹಿಳೆಯರನ್ನ ದುರ್ಬಲರನ್ನಾಗಿಸಬಾರದು, ಅವರನ್ನು ಸ್ವತಂತ್ರ ನಿರ್ಧಾರಕ್ಕೆ ಬೆಂಬಲ ಆಗಿ ನೋಡ್ಬೇಕು. ನಮ್ಮ ಜೀವನದ ಅಧಿಕಾರವನ್ನು ಸಂಪೂರ್ಣವಾಗಿ ಯಾರಿಗಾದ್ರೂ ಅಥವಾ ಯಾವುದೋ ಒಂದು ವಿಧಾನಕ್ಕೆ ನೀಡಬಾರ್ದು. ಜ್ಯೋತಿಷ ಮಾರ್ಗದರ್ಶನವಾಗಿರಬಹುದು, ಆದರೆ ನಿರ್ಧಾರ, ಶಕ್ತಿ ಮತ್ತು ಆತ್ಮವಿಶ್ವಾಸ ನಮ್ಮಲ್ಲಿರ್ಬೇಕು. ಈಗ ಉದಾಹರಣೆಗೆ ಗಾಡಿ ಓಡಿಸ್ತಾ ಇರ್ತೀವಿ, GPS ಹಾಕೊಂಡಿರ್ತೀವಿ ಗಾಡಿಯಲ್ಲಿ, ಅದು GPS ಹೇಳ್ತಾ ಇರುತ್ತೆ ಹೀಗೆ ಹೋಗಿ ಹೀಗೆ ಅಂತ, ಮುಂದ್ ಹೊಂಡ ಇದೆ ಬರುತ್ತೆ ಅಂತ. ಆವಾಗ ನಾವೇನ್ ಮಾಡ್ತೀವಿ, ಅದು ಹೇಳುತ್ತೆ GPS, ಆದ್ರೆ ವಾಹನ ನಡೆಸೋರು ನಾವು ತಾನೆ. ಹಾಗೆ ನಿರ್ಧಾರ, ಆತ್ಮವಿಶ್ವಾಸ ನಮ್ಮಲ್ಲಿ ಇರ್ಬೇಕು. ಇನ್ನು ಆರೋಗ್ಯದ ವಿಷಯದ ಬಗ್ಗೆ ಮಾತಾಡೋಣ. ಜ್ಯೋತಿಷ್ಯ ಕೆಲವರಿಗೆ ಮನಃಶಾಂತಿಯನ್ನು ಕೊಡಬಹುದು, ಧೈರ್ಯ ಕೊಡಬಹುದು. ಒಬ್ಬರಿಗೆ ಈ ಸಮಯ ಕಳೆಯುತ್ತದೆ, ಮುಂದೆ ನಿನಗೆ ಒಳ್ಳೇದಾಗುತ್ತದೆ ಅಂತಾನೆ ಹೇಳ್ತಾರೆ. ಆದ್ರೆ ಇದು ವೈದ್ಯಕೀಯ ಚಿಕಿತ್ಸೆಗೆ ಬದಲಾವಣೆ ಅಲ್ಲ. ಯಾರಿಗಾದ್ರೂ ಆತಂಕ, ಡಿಪ್ರೆಷನ್, ಥೈರಾಯ್ಡ್ ಸಮಸ್ಯೆ, ಹಾರ್ಮೋನ್ ಇನ್ಬ್ಯಾಲೆನ್ಸ್, ಸ್ಲೀಪ್ ಡಿಸಾರ್ಡರ್, BP, ಶುಗರ್, ಮೆಂಟಲ್ ಸ್ಟ್ರೆಸ್ ಇಂತಹ ಸಮಸ್ಯೆಗಳಿದ್ರೆ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆ ಮುಖ್ಯ. ಈಗ ನೋಡ್ಬೋದು, ನಾವು ಎಷ್ಟೋ ಕಡೆ ಕೇಳ್ತೀವಿ, ನಾನು ಆವಾಗಲೇ ಹೇಳಿದೆ, ಕೆಲವೊಂದು ಸುಳ್ಳು ಜ್ಯೋತಿಷ್ಯಗಾರರು ಭವಿಷ್ಯ ಹೇಳೋರು ಇರ್ತಾರೆ. ಅಂಥವ್ರು ಕಡೆ ಈ ಸಮಸ್ಯೆಗೊಳಪಟ್ಟವ್ರು ಹೋದವಾಗ ಆ ತರ ಪರಿಹಾರ ಮಾಡಿ, ಈ ತರ ರೆಮಿಡಿ ಮಾಡಿ, ಹಾಗೆ ಮಾಡಿ, ಹೀಗ್ ಮಾಡಿ ಅಂತ ಹೇಳ್ತಾ ಅವ್ರ ಕಾಯಿಲೆ ಇನ್ನೂ ಉಲ್ಬಣವಾಗ್ತಾ ಹೋಗುತ್ತೆ ಹೊರತು ಅದು ಕಡಿಮೆ ಆಗಲ್ಲ. ಅವಾಗ ಲಾಸ್ಟ್ ಮೂಮೆಂಟಿಗೆ ಡಾಕ್ಟರ್ ಹತ್ರ ಹೋಗ್ತಾರೆ, ಮುಂಚೆನೆ ಕರ್ಕೊಂಡ್ ಬರ್ಬೇಕಿತ್ತು, ನೀವು ಎಷ್ಟೊಂದು ಲೇಟ್ ಮಾಡಿಬಿಟ್ರಿ ಅಂತ. ಹೀಗೆ ಕೆಲವು ಸಂದರ್ಭಗಳಲ್ಲಿ ಜನರು ಚಿಕಿತ್ಸೆ ವಿಳಂಬ ಮಾಡಿದ್ರೆ, ಬರೀ ಪರಿಹಾರಗಳ ಹಿಂದೆ ಓಡ್ತಾ ಇದ್ರೆ ಇದು ಅಪಾಯಕಾರಿ ಅಂತ ಹೇಳ್ಬೋದು. ಆದ್ದರಿಂದ ನಮ್ಮ ನಿಲುವು ಹೀಗಿರ್ಲಿ, ಮನಸ್ಸಿಗೆ ಜ್ಯೋತಿಷ್ಯ ಧೈರ್ಯ ಕೊಡಬಹುದು, ದೇಹದ ಆರೋಗ್ಯಕ್ಕೆ ವೈದ್ಯಕೀಯ ನೆರವು ಅಗತ್ಯ. ಇದು ಹೇಳಿದರೆ ನಮ್ಮ ಮಾತು ತುಂಬಾ ರಿಸ್ಪಾನ್ಸಿಬಲ್ ಆಗಿ ಕಾಣಿಸ್ತದೆ. ಇನ್ನು ಗ್ಲೋಬಲೈಸೇಷನ್ ಮತ್ತು ಜ್ಯೋತಿಷ್ಯದ ಹೊಸ ಯುಗ. ಇದೀಗ ಮಾಡರ್ನ್ ಟಾಪಿಕ್. ಒಂದು ಕಾಲದಲ್ಲಿ ಜ್ಯೋತಿಷ್ಯ ಅಂದ್ರೆ ಮನೆ ಹಿರಿಯರು ಸ್ಥಳೀಯ ಪಂಚಾಂಗ ನೋಡಿ ಹೇಳ್ತಾ ಇದ್ರು, ಊರಿನ ಜ್ಯೋತಿಷಿಗಳು, ಆಮೇಲೆ ಕೊರವಂಜಿ, ಕೌಡೆ ಹಾಕೋರು, ಟುರ್ಮಮ, ಆಮೇಲೆ ದೇವಸ್ಥಾನದ ಪೂಜಾರಿ, ಹೀಗೆ ಇವರೆಲ್ಲ ಜ್ಯೋತಿಷ್ಯರನ್ನ ಹೇಳ್ತಿದ್ರು. ಆದ್ರೆ ಇಂದು ಗ್ಲೋಬಲೈಸೇಷನ್ ಮತ್ತು ಡಿಜಿಟಲ್ ಟೆಕ್ನಾಲಜಿ ಕಾರಣದಿಂದ ಅದರ ರೂಪ ಸಂಪೂರ್ಣವಾಗಿ ಬದಲಾಗಿದೆ. ವಾಟ್ಸಪ್ ಅಸ್ಟ್ರಾಲಜಿ ಚಾನೆಲ್ಗಳನ್ನು ನೋಡ್ತಾ ಇದ್ದೀವಿ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇದ್ದೇವೆ, ವೆದರ್ ಆ್ಯಪ್ ನೋಡ್ತಾ ಇದ್ದೇವೆ, ಅಸ್ಟ್ರಾಲಜಿ ಆ್ಯಪ್ಸ್ ನೋಡ್ತಾ ಇದ್ದೇವೆ, ಹಾಗೆ AI ಜನರೇಟೆಡ್ ಹಾರೋಸ್ಕೋಪ್ ನೋಡ್ತಾ ಇದ್ದೇವೆ. ಹೀಗೆ ಇಂಟರ್ನ್ಯಾಷನಲ್ ಸ್ಪಿರಿಚುವಲ್ ಕಮ್ಯುನಿಟಿ ನೋಡ್ತಾ ಇದ್ದೇವೆ. ಇವೆಲ್ಲವಕ್ಕೂ ಜ್ಯೋತಿಷ್ಯವನ್ನು ಗ್ಲೋಬಲ್ ಡಿಜಿಟಲ್ ಕಲ್ಚರ್ ಆಗಿ ಮಾಡಿದೆ. ಒಂದು ಊರಿನ ಪದ್ಧತಿಯನ್ನ ಈಗ ನಾವು ವಿಶ್ವಾದ್ಯಂತ ಜನರಿಗೆ ತಲುಪಿಸ್ತೀವಿ. ಉದಾಹರಣೆ ಈಗ ಹೇಳ್ಬೇಕಂದ್ರೆ ನಾವು ಮಾಡ್ತಿರೋದು ಅದನ್ನೇ. ಈಗ ಒಬ್ರು ಭಾರತದಲ್ಲಿ ಕುಳಿತು ಆನ್ಲೈನ್ ರೀಡಿಂಗ್ ಕೊಡ್ಬೋದು, ಅದನ್ನು ಅಮೆರಿಕ, ದುಬೈ, ಆಸ್ಟ್ರೇಲಿಯಾ, ಸಿಂಗಪೂರಿನಲ್ಲಿರೋರು ಕೇಳ್ಬಹುದು. ಈಗ ನನ್ನ ಮನೆಯಲ್ಲಿ ಮಾಡ್ತಿರೋದನ್ನ ತಾವೆಲ್ಲ ಕೇಳ್ತಿದ್ದೀರಲ್ಲ, ಈ ತರ. ಇದು ಗ್ಲೋಬಲೈಸೇಷನ್ ನೇರ ಪರಿಣಾಮ. ಇದರಲ್ಲಿ ಎರಡು ಮುಖಗಳಿವೆ. ಒಳ್ಳೆ ಭಾಗ, ಮಾಹಿತಿ ಸುಲಭವಾಗಿ ಸಿಗ್ತದೆ, ವಿವಿಧ ಸಂಪ್ರದಾಯಗಳನ್ನು ತಿಳಿದುಕೊಳ್ಳಬಹುದು, ಸ್ಪಿರಿಚುವಲ್ ಕನ್ವರ್ಸೆನ್ಸ್ಗೆ ಹೊಸ ವೇದಿಕೆ ಆಗ್ತದೆ. ಇನ್ನ ಇದರಿಂದ ಸವಾಲಿನ ಭಾಗ ಏನಂದ್ರೆ, ತಪ್ಪು ಮಾಹಿತಿ ಬೇಗ ಹರಡುತ್ತದೆ, ಭಯ ಆಧಾರಿತ ವಿಷಯಗಳು ವೈರಲ್ ಆಗ್ತವೆ, ಮೇಲ್ನೋಟಕ್ಕೆ ಭವಿಷ್ಯವಾಣಿ ಅಂತ ಆಗುತ್ತೆ.
ಜನರು ಡಿಪೆಂಡ್ ಆಗುವ ಸಾಧ್ಯತೆ ಹೆಚ್ಚಾಗುತ್ತೆ. ಹೀಗಾಗಿ ಡಿಜಿಟಲ್ ಏಜ್ ನಲ್ಲಿ ನಾಲೆಜ್ ಮಾತ್ರವಲ್ಲ, ಫಿಲ್ಟರ್ ವಿಸ್ಡಮ್ ಕೂಡ ಬೇಕು. ಈಗಿನ ಪ್ರಚಲಿತ ವಿಷಯಗಳು ಇಂದಿನ ಕಾಲದಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ 5 ದೊಡ್ಡ ಟ್ರೆಂಡ್ಸ್ ಅನ್ನ ನಾವು ಕಾಣ್ತಾ ಇದ್ದೇವೆ. ಒಂದನೇದ್ದು ಈಗ ನಾವು ಮಾತಾಡ್ತಾ ಇದ್ವಲ್ಲ, AI ಅಸ್ಟ್ರಾಲಜಿ. ಈಗ ಹಲವಾರು ಆಪ್ಸ್ AI ಬಳಸಿ ಹಾರೋಸ್ಕೋಪ್ ರಿಪೋರ್ಟ್ಸ್ ಕೊಡ್ತಾ ಇದ್ದಾವೆ. ಜಾತಕ ಹೊಂದಾಣಿಕೆ, ಪರ್ಸನಾಲಿಟಿ ರಿಪೋರ್ಟ್, ಡೈಲಿ ರಿಪೋರ್ಟ್, ಹೀಗೆ ಎಲ್ಲ ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡಿ ಕೊಡ್ತಾ ಇದ್ದಾರೆ. ಆದ್ರೆ ಇದು ಟೆಕ್ನಾಲಜಿಯ ಒಂದು ಹೊಸ ಭಾಗ. ಆದ್ರೆ AI ಡಾಟಾ ಕಂಬೈನ್ಡ್ ಮಾಡ್ತದ ಅಷ್ಟೇ. ಆದ್ರೆ ಜೀವನದ ಸೂಕ್ಷ್ಮ ಅನುಭವ, ಮಾನವನ ನೋವು, ಸಂಬಂಧಗಳ ಆಳ, ಇವುಗಳನ್ನು ಸಂಪೂರ್ಣವಾಗಿ ಯಂತ್ರ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಎಂಬುದು ಬೇರೆ ಪ್ರಶ್ನೆ. ಈಗ ನಾವು ನೋಡ್ಬೋದು, ಕೆಲವೊಬ್ಬ ವೈದ್ಯರಾಗ್ಲಿ, ಕೆಲವೊಬ್ಬರು ಜ್ಯೋತಿಷ್ಯ ನಿಜವಾದ ಜ್ಯೋತಿಷ್ಯಗಳ ಬಳಿಗೆ ಸಮಸ್ಯೆ ಇರೋರು ಹೋದಾಗೆ ಅವರ ಧೈರ್ಯ ತುಂಬುವ ಮಾತುಗಳೇ ಅವರ ಸಮಸ್ಯೆಯನ್ನು ಅರ್ಧ ಬಗೆಹರಿಸ್ತವೆ. ಅದೇ ರೀತಿ ಡಾಕ್ಟರ್ ಹತ್ರ ಕಾಯಿಲೆ ತುಂಬಾ ಗಂಭೀರವಾದ ಕಾಯಿಲೆ ಇದ್ರೂ ಕೂಡ ಆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಒಂದು ನಗುಮುಖದ ಅವರ ಮಾತುಗಾರಿಕೆಯಿಂದ, ಟಾಕಿಂಗ್ ಆಫ್ ಸ್ಟೈಲ್ ಇಂದನೇ ವೇಯಿಂದನೇ ಅವರ ಕಾಯಿಲೆಗಳು, ಅವರ ಸಮಸ್ಯೆಗಳನ್ನ ನಾವು ಅಲ್ಲಿ ಒಂದು ಸಮಸ್ಯೆಗಳಿಗೆ ಮಾನಸಿಕ ಒಂದು ನೆಮ್ಮದಿಯನ್ನ ನಾವು ಕೊಡ್ತೇವೆ ನಾವು ಮಾತನಾಡುವ ರೀತಿಯಿಂದ. ಹಾಗೆ ಇಲ್ಲಿ ಯಂತ್ರಗಳು ಡಾಟಾ ಕಂಬೈನ್ ಮಾಡ್ತವೆ ಅಷ್ಟೇ, ಆದ್ರೆ ಆ ನೋವುಗಳಿಗೆ ಸ್ಪಂದಿಸುವಂತ ಶಕ್ತಿ ಅವಕ್ಕೆ ಇಲ್ಲ. ಇನ್ನು ಮೆಂಟಲ್ ವಿಲ್ಸ್, ಇದು ಸ್ಟ್ರೆಸ್, ಲೋನ್ಲಿನೆಸ್ ಹೆಚ್ಚಾಗಿದೆ. ಇದರಿಂದ ಜನರು ಅಸ್ಟ್ರಾಲಜಿಯನ್ನು ಕೇವಲ ಫ್ಯೂಚರ್ ಪ್ರಿಪರೇಷನ್ ಮಾತ್ರ ಅಲ್ಲ, ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬಳಸ್ತಾ ಇದ್ದಾರೆ. ವುಮೆನ್ಸ್ ಎಂಪವರ್ಮೆಂಟ್, ಇಂದಿನ ಮಹಿಳೆಯರು ಕುಟುಂಬದಲ್ಲಿಯೂ ಉದ್ಯೋಗದಲ್ಲಿಯೂ ಹಣಕಾಸು ವಿಷಯದಲ್ಲೂ ಹೆಚ್ಚಿನ ಒಂದು ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಹೀಗಾಗಿ ಜ್ಯೋತಿಷ್ಯವನ್ನು ಬ್ಲೈಂಡ್ ಆಗಿ ನಂಬದೆ ಅದು ವೈಯಕ್ತಿಕ ಒಂದು ಸಪೋರ್ಟ್ ಆಗಿ ನಮ್ಗೆ ನೋಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ಕಲ್ಚರ್ ಐಡೆಂಟಿಟಿ, ಗ್ಲೋಬಲ್ ವರ್ಲ್ಡ್ ನಲ್ಲಿ ಬದುಕುವಾಗ ಹಲವರಿಗೆ ತಮ್ಮ ರೂಟ್ ನೆನಪಾಗ್ತವೆ. ಈಗ ಫಾರಿನ್ ನಲ್ಲಿ ಅದು ಎಲ್ಲ ಕಡೆ ಹೋಗಿ ನೆಲೆಸಿದ್ದಾರೆ ಜನ. ಆದ್ರೂ ನಮ್ಮ ಹಬ್ಬ ಹರಿದಿನಗಳು, ಪಂಚಾಂಗ, ಸಂಪ್ರದಾಯ, ಜ್ಯೋತಿಷ ಇವುಗಳ ಮೂಲಕ ತಮ್ಮ ಮೂಲಗಳನ್ನು ಮತ್ತೆ ಅವರು ಹಿಡಿಯೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಇನ್ನು ಕಂಟೆಂಟ್ ಕಲ್ಚರ್, ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಅಸ್ಟ್ರಾಲಜಿ ಒಂದು ದೊಡ್ಡ ಕಂಟೆಂಟ್ ಕ್ಯಾಟಗರಿ ಆಗಿದೆ. ಅದರ ವ್ಯೂಸ್ಗಾಗಿ ಭಯ ತುಂಬುವ ಮಾತುಗಳು, ಕ್ವಿಕ್ ಫಿಕ್ಸ್ ಇದು, ಆಮೇಲೆ ತಕ್ಷಣ ಪರಿಹಾರ ರೆಮಿಡಿಗಳು, ಇವೆಲ್ಲ ಒಂದು ನಿಜ ಅಂತಾನೂ ಇರೋದಲ್ಲ, ಸುಳ್ಳು ಅಂತಾನೂ ಅಲ್ಲ. ಆದ್ರೆ ಹೆಚ್ಚಿನ ಭಾಗ ಅದು ಒಂದು ಹೆಚ್ಚಿನ ವ್ಯೂಸ್ಗಾಗಿ ಅವರು ಮಾಡ್ತಾ ಹೋಗ್ತಾರೆ. ಆಳವಾದ ಜ್ಞಾನವನ್ನು ಅವರು ಅದರಲ್ಲಿ ಹೊಂದಿರೋದಲ್ಲ. ಇದು ಎಚ್ಚರಿಕೆ ನೀಡುವ ವಿಷಯ ಕೂಡ ಹೌದು. ಇನ್ನು ಅಂಧನಂಬಿಕೆ, ವಿವೇಕ, ಇದೀಗ ಒಂದು ಬಹಳ ಮುಖ್ಯ ಪ್ರಶ್ನೆ. ಏನು ನಂಬಿಕೆ ಇರಬಹುದೇ? ಖಂಡಿತ ಇರಬಹುದು. ಆದ್ರೆ ಇದು ಅಂಧನಂಬಿಕೆ ಆಗ್ಬಾರ್ದು. ಅಂಧನಂಬಿಕೆ ಆಗಿದ್ರೆ ಯಾವಾಗ ಪ್ರಾರಂಭ ಆಗುತ್ತೆ? ನಾವು ಪ್ರಶ್ನೆ ಕೇಳೋದನ್ನ ನಿಲ್ಲಿಸಿದಾಗ, ಭಯದ ನಿರ್ಧಾರ ಮಾಡಿದಾಗ, ಆರೋಗ್ಯ, ಹಣ, ಸಂಬಂಧಗಳನ್ನು ಸಂಪೂರ್ಣವಾಗಿ ಬೇರೆಯವರ ಹೇಳಿಕೆಗೆ ಒಪ್ಪಿಸಿದಾಗ, ನಮ್ಮ ಹೊಣೆಗಾರಿಕೆಯನ್ನು ನಾವು ಬಿಟ್ಟಾಗ. ಹಾಗಿದ್ರೆ ಒಳ್ಳೆಯ ಮಾರ್ಗದರ್ಶನ ಯಾವುದು? ಇದು ಭಯ ಕಡಿಮೆ ಮಾಡುತ್ತದೆ, ಸ್ಪಷ್ಟತೆಯನ್ನು ಕೊಡುತ್ತದೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ, ಯೋಚಿಸಿ ನಿರ್ಧಾರ ಮಾಡೋಕೆ ಪ್ರೇರೇಪಿಸ್ತದೆ. ಯಾಕಂದ್ರೆ ಒಳ್ಳೇದಂದ್ಮೇಲೆ ಕೆಟ್ಟದಿರುತ್ತಲ್ಲ, ಕೆಟ್ಟ ಮಾರ್ಗದರ್ಶನ ಅದು ಭಯ ಹುಟ್ಟಿಸ್ತದೆ, ಅವಲಂಬನೆಯನ್ನು ಹೆಚ್ಚಿಸ್ತದೆ, ಹಣ ದುರುಪಯೋಗ ಮಾಡುತ್ತದೆ, ಮಾನಸಿಕ ದುರ್ಬಲತೆ ಹೆಚ್ಚಿಸ್ತದೆ. ಹೀಗಾಗಿ ಜ್ಯೋತಿಷ್ಯವನ್ನು ಬಳಸಿ, ಆದರೆ ನಮ್ಮ ವಿವೇಕವನ್ನು ಬಿಟ್ಟು ಬಿಡಬೇಡಿ. ಇನ್ನು ಸಮತೋಲದ ಅಂತಿಮ ನಿಲುವು,
ಈ ಮಾತಿನ ಕೊನೆಯಲ್ಲಿ ನಾನು ಹೇಳ್ಬೇಕಾದದ್ದು ಒಂದು ಸಮತೋಲನದ ಮಾತು. ಜ್ಯೋತಿಷ್ಯ ಮತ್ತು ವಿಜ್ಞಾನವನ್ನು ನಾವು ಯುದ್ಧದ ಎರಡು ಬದಿಗಳಾಗಿ ನೋಡಬೇಕಾಗಿಲ್ಲ. ಎರಡೂ ಬದುಕನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡುವ ವಿಧಾನಗಳು. ವಿಜ್ಞಾನ ನಮಗೆ ಪ್ರಕೃತಿಯ ನಿಯಮಗಳನ್ನು ತಿಳಿಸ್ತದ. ಜ್ಯೋತಿಷ್ಯ ಜೀವನದ ಅನಿಶ್ಚಿತ ಕ್ಷಣಗಳಲ್ಲಿ ಅರ್ಥ ಹುಡುಕಲು ಸಹಾಯ ಮಾಡುತ್ತದೆ. ವಿಜ್ಞಾನ ಕೇಳೋದು ಪ್ರಮಾಣವೇನು, ಜ್ಯೋತಿಷ್ಯ ಕೇಳೋದು ಅರ್ಥವೇನು. ವಿಜ್ಞಾನ ಹೊರ ಜಗತ್ತಿನ ಚಲನೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಜ್ಯೋತಿಷ್ಯ ನಮ್ಮೊಳಗಿನ ಪ್ರಶ್ನೆಗಳನ್ನು ಹುಡುಕಲು ಪ್ರಯತ್ನಿಸುತ್ತದೆ. ಅಂದ್ರೆ ಅಂತಿಮವಾಗಿ ಜೀವನದ ಹೊಣೆಗಾರಿಕೆ ನಮ್ಮದೇ. ಈಗ ಹೇಳ್ತಾರೆ, ಈಗ ವೆದರ್ದ ಹವಾಮಾನ ಇಲಾಖೆಯವರು ಹೇಳ್ತಾರೆ ಈ ಗುಡುಗು ಮಿಂಚು ಮಳೆ ಬರುತ್ತೆ ಅಂತ. ಆಗ ನಾವು ಏನ್ ಪ್ರಿಕಾಷನ್ ತಗೋತೀವಿ, ಒಂದು ಮುಂಜಾಗ್ರತೆ ವಹಿಸ್ತೀವಿ. ಹಾಗೆ ಜ್ಯೋತಿಷ್ಯದಲ್ಲೂ ಕೂಡ ನಾವು ಜ್ಯೋತಿಷ್ಯದ ಬಗ್ಗೆ ಅವರಿಗೆ ಏನಿದೆ ಗ್ರಹಗತಿಗಳು ಅದರ ಬಗ್ಗೆ ಹೇಳ್ತೀವಿ. ಮುಂದೆ ಅದು ಅವರ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಅವ್ರು ತಗೊಳ್ಳೋ ತೀರ್ಮಾನ ಅವ್ರ ಮೇಲೆ ಇರುತ್ತೆ. ಅಂದ್ರೆ ಇಲ್ಲಿ ನಡೆಯೋದು ನಮ್ಮ ಕಾಲಿಗಳೇ ಅಂತ ಹೇಳೋದು. ಯೋಚಿಸಿ ನಿರ್ಧಾರ ಮಾಡೋದು ನಮ್ಮ ಬುದ್ಧಿವಂತಿಕೆ. ಸಂಬಂಧಗಳನ್ನು ಉಳಿಸೋದು ನಮ್ಮ ಹೃದಯ. ಆರೋಗ್ಯ ಕಾಪಾಡೋದು ಜಾಗೃತಿ. ಇಲ್ಲಿ ಕೊನೆಯದಾಗಿ ನಾ ಹೇಳ್ಬೇಕು ಅನ್ನೋದಂದ್ರೆ, ಜ್ಯೋತಿಷ್ಯದಲ್ಲಿ ಪರಂಪರೆ ಇದೆ, ಗಣಿತದ ಅಂಶ ಇದೆ, ಖಗೋಳದ ಅವಲೋಕನ ಇರತ್ತೆ, ಪರಂಪರೆಯ ಬೇರುಗಳಿವೆ, ಮನೋವೈಜ್ಞಾನಿಕ ಪ್ರಭಾವವಿದೆ, ಸಾಂಸ್ಕೃತಿಕ ಮೌಲ್ಯ ಇದೆ. ಆದ್ರೆ ಮಾಡರ್ನ್ ಸೈನ್ಸ್ ಇದರ ಎಲ್ಲಾ ಫಲಾನುಭವಗಳನ್ನ ದೃಢಪಡಿಸಿಲ್ಲ. ಆದ್ರೆ ಕೆಲವೊಂದು ಈಗ ವಿಜ್ಞಾನಿಗಳು ಕೂಡ ಸಂಶೋಧನೆಗಳನ್ನು ಮಾಡ್ತಾ ಕೆಲವೊಂದನ್ನ ಒಪ್ಕೊಳ್ತಾ ಇದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ಬೋದು. ಅಂದ್ರೆ ಅನೇಕ ವರ್ಷಗಳ ಹಿಂದೆಯೇ ನಮ್ಮ ಋಷಿ ಮುನಿಗಳು ಶನಿ ಗ್ರಹವನ್ನ ಹೇಳ್ತಾ ಇದ್ರು, ಅದು ನಿಧಾನವಾಗಿ ಚಲಿಸುತ್ತೆ, ಗ್ರಹ ನಿಧಾನವಾಗಿ ಚಲಿಸೋ ಗ್ರಹ ಅಂತ. ಈಗ ವಿಜ್ಞಾನಿಗಳು ಅದನ್ನ ಸಂಶೋಧನೆ ಮಾಡಿ ಶನಿ ಗ್ರಹ ಮಂದಗ್ರಹ, ಅದು ನಿಧಾನವಾಗಿ ಚಲಿಸುತ್ತೆ ಅಂತ ಒಪ್ಕೊಳ್ತಾ ಇದ್ದಾರೆ. ಹೀಗೆ ಆಮೇಲೆ ಇನ್ನೊಂದು ವಿಷಯವನ್ನ ಈಗ ನಾವು ಹೇಳ್ತಿದ್ರು, ಏನಪ್ಪಾ ಅಂದ್ರೆ ಈ ಪೌರ್ಣಿಮೆ ಬಂದವಾಗ ಸಮುದ್ರದ ನೀರು ಏರಿ ಇಳಿಯುತ್ತೆ, ಉಬ್ಬುತ್ತೆ ಅಂತ. ಇಲ್ಲಿ ನಾವು ಹೇಳ್ತೇವೆ ಸೂರ್ಯನ ಒಂದು ಗ್ರಹ. ಹಾಗಿದ್ರೆ ಸೂರ್ಯನ ಒಂದು ಕಿರಣಗಳಿಂದ ನಮ್ಗೆ ಪ್ರಭಾವ ಬೀರುತ್ತದೆ, ಏನು ನಮ್ಗೆ ವಿಟಮಿನ್ ಡಿ ಸಿಗ್ತದೆ. ಹಾಗಿದ್ರೆ ಗ್ರಹಗಳಿಂದ ನಮಗೆ ಅವರ ಒಂದು ಪ್ರಭಾವ ನಮ್ಮ ಮೇಲೆ ಆಗ್ತದೆ ಅಂದಾಗ ಚಂದ್ರಗ್ರಹದಿಂದನೂ ಕೂಡ ಸಮುದ್ರದ ನೀರು ಏರಿಳಿತ ಉಂಟಾಗ್ತದೆ. ಹಾಗೆ ಅಂತ ಸಮುದ್ರದ ನೀರೇ ಏರಿಳಿತ ಆಗ್ಬೇಕಾದ್ರೆ ಇನ್ನು ನಾವು ಮನುಷ್ಯರು, ನಮ್ಮ ಒಂದು ಮೆದುಳಿನಲ್ಲಿ 70% ನೀರಿದೆ, ದೇಹದಲ್ಲಿ ಒಂದು 60% ನೀರಿದೆ. ಹಾಗಿದ್ರೆ ಇದನ್ನ ಆ ಒಂದು ಗ್ರಹದ ಪ್ರಭಾವದಿಂದ ಏರಿಳಿತ ಆಗೋ ಸಹಜನೆ. ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದ್ರೆ ಈ ನಮ್ಮ ಒಂದು ಮನಸ್ಥಿತಿಯಲ್ಲಿ ಕೂಡ ಬದಲಾವಣೆಗಳು ಆಗ್ತವೆ. ಈಗ ಅದನ್ನು ಕೂಡ ಒಪ್ಕೊಳ್ತಾ ಇದೆ. ಹೀಗಾಗಿ ನಮ್ಮ ನಿಲುವು ಹೀಗಿರ್ಬೇಕು, ನಂಬಿಕೆ ಇರ್ಲಿ ಆದ್ರೆ ವಿವೇಕದೊಂದಿಗೆ, ಪರಂಪರೆ ಇರ್ಲಿ ಆದ್ರೆ ಪ್ರಶ್ನಿಸುವ ಮನಸ್ಸಿನೊಂದಿಗೆ, ಮಾರ್ಗದರ್ಶನ ಪಡೆಯಲಿ ಆದ್ರೆ ಜೀವನದ ಹೊಣೆಗಾರಿಕೆಯನ್ನು ನಾವೇ ತೆಗೆದುಕೊಳ್ಬೇಕು. ಕೊನೆಯದು, ಜಾತಕ ದಾರಿ ತೋರಬಹುದು ಆದರೆ ನಡೆದು ಹೋಗುವವರು ನಾವು. ಧನ್ಯವಾದಗಳು. ನನಗೆ ಈ ವುಮೆನ್ಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಂತ ಮೇಘನಾ ವರ್ಷ ಮೇಡಮ್ ಅವ್ರಿಗೂ, ಗಜೇಂದ್ರ ಸರ್ ಅವ್ರಿಗೂ, ಇಲ್ಲಿವರೆಗೂ ತಾವೆಲ್ಲ ತಮ್ಮ ಗಮನವನ್ನು, ಸಮಯವನ್ನು ನನ್ನ ಮಾತುಗಳಿಗಾಗಿ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಆದ್ರೆ ಒಂದು ಸ್ಮಾಲ್ ಇದಾಯ್ತು, PPT ಮಾಡಿದ್ದೆ, ಅದು ಯೂಸ್ ಆಗ್ಲಿಲ್ಲ ಇಲ್ಲಿ, ಅದೊಂದು ಬೇಜಾರಾಯ್ತು. ಅದಕ್ಕೆ ಹಾಕಿ ನೀವು ಬಹಳ ಅದ್ಭುತವಾಗಿ ಮಾತಾಡಿದ್ರಿ. ಈ ವಿಷಯಗಳನ್ನೆಲ್ಲ ನೀವು ಸಂಗ್ರಹ ಮಾಡಿ ಆರ್ಡರ್ ಆಗಿ ಯಾವ್ದಾದ್ಮೇಲೆ ಯಾವ್ದು ಹೇಳ್ಬೇಕು ಅನ್ನೋದನ್ನ ಕ್ರಮವಾಗಿ ಜ್ಯೋತಿಷ್ಯ ಮತ್ತು ಸೈನ್ಸ್ಗೆ ಯಾವ ರೀತಿ ಕನೆಕ್ಷನ್ಸ್ ಇದೆ ಮತ್ತೆ ಯಾವ ರೀತಿ ಒಂದಕ್ಕೊಂದು ಕನೆಕ್ಟ್ ಆಗೋದ್ರ ಜೊತೆಗೆ ಯೂಸ್ ಆಗುತ್ತೆ, ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದನ್ನ ನೀವು ಜನ ಹೇಗೆ ಹಿಂದಿನಿಂದ ಇಲ್ಲಿವರೆಗೂ ಒಪ್ಕೊಳ್ತಾ ಬರ್ತಿದ್ದಾರೆ, ಎಲ್ಲ ಯಾವುದನ್ನು ಒಪ್ಕೊಳ್ತಾ ಇಲ್ಲ. ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ದೀರಾ.
ಇವತ್ತಿನ ನಿಮ್ಮ ಉಪನ್ಯಾಸಕ್ಕೆ ಫೆಡರೇಷನ್ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ಈ 4ನೇ ದಿನದ ಕಾರ್ಯಾಗಾರವು ಮುಕ್ತಾಯ ಆಗಿದೆ. ನಾಳೆ ನಾವು ಮತ್ತೆ ಕೊನೆಯ ಕಾರ್ಯಾಗಾರ ಮುಕ್ತಾಯದ ದಿನ ಆಗಿರುತ್ತೆ. ಎಲ್ಲರೂ ಕೂಡ ಇದೇ ರೀತಿಯಾದಂತಹ ನಿಮ್ಮ ಒಂದು ಪ್ರೆಸೆನ್ಸ್ ಅನ್ನ ಈ ಒಂದು ಕಾರ್ಯಾಗಾರಕ್ಕೆ ನೀಡಿ ನಾಳೆ ಮತ್ತೆ ನಾವು ಭೇಟಿ ಆಗೋಣ 8 ಗಂಟೆಗೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮಗೂ ನಮಸ್ಕಾರ ಧನ್ಯವಾದಗಳು. ಮೇಡಮ್. ಕಾರ್ಯಕ್ರಮ ನಮಸ್ತೆ. ನಡೆಸ್ಕೊಟ್ಟಂತವ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್.